ಗೋಪಾಲಕೃಷ್ಣ ಕುಂಟಿನಿ ಇವರು ಕಳೆದ 30 ವರ್ಷಗಳಿಂದ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು 24 ಪುಸ್ತಕಗಳನ್ನು ಬಿಡುಗಡೆಗೊಳಿಸಿದ್ದಾರೆ. ಇನ್ನೋರ್ವರು ಸಚಿನ್ ತೀರ್ಥಹಳ್ಳಿ, ಕತೆಗಾರರು. ಇವರ ಹಲವಾರು ಕತೆಗಳು ಕನ್ನಡದ ಪ್ರಮುಖ ದೈನಿಕ ವಿಶೇಷ ಅಂಕಗಳಲ್ಲಿ ಪ್ರಕಟಗೊಂಡಿದೆ. ಇತ್ತೀಚೆಗೆ ಪ್ರಕಟಗೊಂಡ ಪ್ರಖ್ಯಾತ ಪುಸ್ತಕಗಳೊಂದಾದ ನವಿಲು ಕೊಂದ ಹುಡುಗ ಕೃತಿಯ ಬರಹಗಾರರು. ಇನ್ನೋರ್ವರು ಸ್ಮಿತಾ ರಾಘವೇಂದ್ರ, ಮೂಲತಃ ಕೃಷಿಕರಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲೂ ಆಸಕ್ತಿಯುಳ್ಳವರು. ಗಜಲ್ ಸಾಹಿತ್ಯಕ್ಕೆ ಸಂಬಂಧಿಸಿದ ಕನಸು ಕನ್ನಡಿ ಪುಸ್ತಕದ ಬರಹಗಾರ್ತಿ. ಇದಕ್ಕಾಗಿ ಗುರುಕುಲ ಸಾಹಿತ್ಯ ಶಲಭ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಸಾಹಿತ್ಯದಲ್ಲಿ ಮೊದಲ ಪ್ರಕಾರ ಯಾವುದು ಅನ್ನುವಂಥ ಪ್ರಶ್ನೆ ಹೆಚ್ಚಿನ ಸಲ ಇಂತಹ ಸೆಷನ್ಗಳನ್ನ ಅಟೆಂಡ್ ಮಾಡಿದಾಗ, ಈ ರೀತಿಯ ವಿಷಯಗಳನ್ನು ನೋಡಿದಾಗ ಈ ಪ್ರಶ್ನೆ ಯಾವಾಗಲೂ ಬರುತ್ತೆ, ಪ್ರಥಮ ಸಾಹಿತ್ಯ ಯಾವುದು ಪ್ರಪಂಚದ್ದು ಅಂತ. ಬಹುಶಃ ಈ ಮನುಷ್ಯನಿಗೆ ಭಾಷೆಯ ಜ್ಞಾನ ಬರೋಕ್ಕಿಂತ ಮುಂಚೆ ಅವನಿಗೆ ಅನುಭವ ಹೇಗಿದ್ರೂ ಆಗಿರುತ್ತೆ. ಆ ಅನುಭವವನ್ನು, ತನ್ನ ಖುಷಿಯನ್ನು, ತನ್ನ ದುಃಖವನ್ನು, ತನ್ನ ಕುತೂಹಲವನ್ನು ಇನ್ನೊಬ್ಬನಿಗೆ ಹೇಳೋ ಪ್ರಯತ್ನ ಮಾಡಿರ್ತಾನೆ, ಕತೆ ಹೇಳಿರ್ತಾನೆ. ಹಾಗಾಗಿ ಬಹುಶಃ ಪ್ರಪಂಚದ ಪ್ರಥಮ ಸಾಹಿತ್ಯ ಪ್ರಕಾರ ಇದೇ ಆಗಿರ್ಬೋದು, ಕಥೆನೇ ಆಗಿರ್ಬೋದು. ಹಾಗಾಗಿ ಈ ಇಡೀ ಮಂಗಳೂರು ಲಿಟ್ ಫೆಸ್ಟ್ನ ಈ ವೇದಿಕೆಯಲ್ಲಿ ಈ ಪರ್ಟಿಕ್ಯುಲರ್ ಸೆಷನ್ ಬಹಳ ಮುಖ್ಯವಾದದ್ದು. ಸಾಹಿತ್ಯದ ಮೂಲವನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಬರೀ ಕಥೆಯನ್ನು ಓದಲ್ಲ, ಇಲ್ಲಿ ಕಥೆಯನ್ನು ಓದುವವರು ಕಥೆಯನ್ನು ಬರೆದವರೇ, ಅವರೇ ಬಂದು ತಮ್ಮ ಕಥೆಯನ್ನು ಹೇಳ್ತಾರೆ. ತಾವೇ ಸೃಷ್ಟಿಸಿದ ಪಾತ್ರಗಳು ತಾವೇ ನಿರೂಪಿಸಿದ ರೀತಿಯಲ್ಲಿ ನಮ್ಮ ಮುಂದೆ ಬರ್ತವೆ. ಹಾಗಾಗಿ ಐ ಥಿಂಕ್ ದ ಮೋಸ್ಟ್ ಎಕ್ಸೈಟಿಂಗ್ ಸೆಷನ್ ವಿಲ್ ಸ್ಟಾರ್ಟ್ ಫ್ರಮ್ ದಿಸ್ ಮೂಮೆಂಟ್. ಸೊ ಐ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಸೆಷನ್. ಎಲ್ರಿಗೂ ಸ್ವಾಗತ. ಈಗ ನಾನು ಮೊದಲಿಗೆ ನಮ್ಮ 3 ಜನ ಕಥಾಗಾರರನ್ನು ಸ್ವಾಗತಿಸ್ತೀನಿ. ಅವರ ಬಯೋಡೇಟಾವನ್ನು ಮೊದಲಿಗೆ ಕೊಡ್ತೀನಿ. ನಂತರ ಅವರು ತಮ್ಮ ಕಥೆಗಳನ್ನು ಓದಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ಜೊತೆ ಇರುವವರು ಗೋಪಾಲಕೃಷ್ಣ ಕುಂಟಿನಿ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯ ರೈತ, ಬರಹಗಾರ, ಕಥೆಗಾರ ಅನ್ನೋಕ್ಕಿಂತ ಮೊದಲಾಗಿ ಒಬ್ಬ ರೈತ, ಮಾತು ಮತ್ತು ಬರಹಗಳ ಪ್ರೇಮಿ. ಇದು ಅವರೇ ಬರ್ಕೊಂಡಿರುವಂಥದ್ದು ಅವರ ಪುಸ್ತಕಗಳಲ್ಲಿ, ಮಾತು ಮತ್ತು ಬರಹಗಳ ಪ್ರೇಮಿ ಅಂತ. ಬರಹಗಾರ ಅಂತ ಅವ್ರು ಹೇಳ್ಕೊಂಡಿಲ್ಲ. ನೋಡಿ ಇಲ್ಲಿ ಇರುವಂಥ ಚಂದ. ಕಾಡು ಬೆಟ್ಟ ಊರು ಅಂತ ಸುತ್ತಾಟದಲ್ಲಿ ಕಾಲಕ್ಷೇಪ, ಊರೂರುಗಳಲ್ಲಿ ಗೆಳೆಯರು ಮತ್ತು ಗೆಳತಿಯರ ದೊಡ್ಡ ಆಸ್ತಿ. ಈ ರೀತಿ ಇದೊಂದು ಅವರ ವ್ಯಕ್ತಿತ್ವ. ಈ ವ್ಯಕ್ತಿತ್ವ ಅರ್ಥ ಮಾಡ್ಕೋಬೇಕು. ಒಬ್ಬ ಕಥೆಗಾರನ ಅರ್ಥ ಮಾಡ್ಕೋಬೇಕಂದ್ರೆ ಅವರ ವ್ಯಕ್ತಿತ್ವನೇ ಅರ್ಥ ಮಾಡ್ಕೋಬೇಕು. ಅದರಲ್ಲೇ ಇರೋದು ಕಥೆ ಪೂರ್ತಿ ಬಹುಶಃ. ಹಾಗಾಗಿ ಅದಕ್ಕಿಂತ ದೊಡ್ಡ ಮಾತಂದರೆ ಇವರೊಬ್ಬರು ಪತ್ರಕರ್ತರು. ವೃತ್ತಾಂತ ಶ್ರವಣವು, ಆಮೇಲೆ ಇವನು, ಅಪ್ಪನ ನೀಲಿ ಕಣ್ಣು, ಪೂರ್ಣ ತೆರೆಯದ ಪುಟಗಳು, ವಿಲೇಜ್ ವರ್ಲ್ಡು ಮತ್ತು 24 ಕಥೆಗಳು, ಮರಾಪು ಎಂಬ ಕಥೆಗಳ ಸಂಕಲನ ಮತ್ತು ಈ ಚಳಿಗಾಲದಲ್ಲಿ ಅವಳು ಸಿಕ್ಕಿ ಎಂಬ ಕವನ ಸಂಕಲನ ಇವರು ಪ್ರಕಟಿಸಿದ್ದಾರೆ. ನಂತರ ಪುರುಷಾವತಾರ ಅವರ ಕಾದಂಬರಿ, ವಂಡರ್ ವೈ ಇನ್ ಕೆ ಮತ್ತು ಮಳೆಯಲ್ಲಿ ನೆನೆದ ಕಥೆಗಳು ಅವರ ಸಂಪಾದಿತ ಕೃತಿಗಳು, ಮಹಾಭಾರತ ಪ್ರೇಮ ಮತ್ತು ಯುದ್ಧ ಮತ್ತು ಓನ್ಲಿ ಪೊಲಿಟಿಕ್ಸ್ ಅನ್ನುವಂಥ ಒಂದು ವಿಡಂಬನಾತ್ಮಕ ಕೃತಿ ಕೂಡ ಇದೆ. ಅದಕ್ಕಿಂತ ದೊಡ್ಡದಾಗಿ ಇವರ ಗೆಳೆಯ ಜೋಗಿ ಅವರೊಂದಿಗೆ ಸೇರಿ ಆರಂಭಿಸಿದ ಕಥಾಕೂಟ, ಇದು ಇವರು ಈ ಸಮಾಜಕ್ಕೆ ನೀಡಿದ ಬಹುದೊಡ್ಡ ಕೊಡುಗೆ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಗೇನ್ ಒಂದು ಸಿವಿಲ್ ಸೊಸೈಟಿಯನ್ನು ರೂಪಿಸುವಲ್ಲಿ ಈ ಕೂಟ ಒಂದು ದೊಡ್ಡ ಪರಿಣಾಮ ಭವಿಷ್ಯದಲ್ಲಿ ಬೀರಲಿಕ್ಕಿದೆ. ಹಾಗಾಗಿ ಇದು ಇವ್ರ ಬಗ್ಗೆ. ಎರಡನೇದಾಗಿ ನಮ್ಮ ಜೊತೆ ಇರುವಂಥವರು ಸ್ಮಿತಾ ರಾಘವೇಂದ್ರ ಕಲ್ಲೇಶ್ವರ. ಇವರು ಕೂಡ ಮಣ್ಣಿನ ಗಂಧದವರೇ, ಕೃಷಿಯ ಮಹಿಳೆ, ಉತ್ತರ ಕನ್ನಡದ ಅಂಕೋಲಾ ಭಾಗದವರು. ಕತೆ, ಕವನ, ಗಜಲ್, ಭಾವಗೀತೆ, ಚುಟುಕು, ಲೇಖನ, ಹಾಯ್ಕು. ಈ ಹಾಯ್ಕು ಏನು ಅಂತ ನನಗೊಂದು ಪ್ರಶ್ನೆ ಇತ್ತು. ಹಾಯ್ಕು ಏನು ಹಾಯ್ಕು? ನಮ್ಮ ಕುಂದಾಪುರ ಕನ್ನಡದಲ್ಲಿ ಹಾಯ್ಕು ಅಂದರೆ ಬೇರೆಯೇ ಒಂದು ರೀತಿಯ ಅರ್ಥ. ಆಮೇಲೆ ಗೊತ್ತಾಯ್ತು ಅದನ್ನು ಜಾಪನೀಸ್ ಶೈಲಿ ಬರಹದ್ದು. ಸೊ ಅದನ್ನು ಬರೀತಾರೆ ಇವರು. ಈ ರೀತಿ ಹಲವು ಪ್ರಕಾರದ ಸಾಹಿತ್ಯವನ್ನು ಬರೀತಾರೆ. ಬೇರೆ ಬೇರೆ ಪತ್ರಿಕೆಗಳಲ್ಲಿ ಈ ಲಿಸ್ಟ್ ನೋಡಿದ್ರೆ ಕನ್ನಡದೆಲ್ಲ ಪ್ರಸಿದ್ಧ ಪತ್ರಿಕೆಗಳು ಇದರಲ್ಲಿದೆ. ಹಾಗಾಗಿ ಓದಲಿಕ್ಕೆ ಹೋಗೋದಿಲ್ಲ. ಸೊ ಎಲ್ಲ ಪತ್ರಿಕೆಗಳಲ್ಲೂ ಇವರ ಬರಹಗಳು ಪ್ರಕಟವಾಗಿವೆ. ಕಾರವಾರ ಆಕಾಶವಾಣಿ, ಧಾರವಾಡ ಆಕಾಶವಾಣಿಗಳಲ್ಲಿ ಕತೆ ಕವನಗಳ ವಾಚನ. 2019ನೇ ಸಾಲಿನ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಕನಸು ಕನ್ನಡಿ ಗಜಲ್ ಸಂಕಲನ ಪ್ರಕಟವಾಗಿದೆ. ಈ ಕೃತಿಗೆ ಗುರುಕುಲ ಪ್ರತಿಷ್ಠಾನದ ಸಾಹಿತ್ಯ ಶರಭ ಪ್ರಶಸ್ತಿ ಲಭಿಸಿದೆ. ಕೃಷಿಯನ್ನು ಬದುಕಿನ ಅವಿಭಾಜ್ಯ ಅಂಗವಾಗಿ ಪರಿಗಣಿಸಿರುವ ಇವರಿಗೆ ಓದು, ಬರಹ, ಚಿತ್ರಕಲೆ, ತಾಳಮದ್ದಲೆ,
ಸ್ವಕೃಷಿಯ ಹವ್ಯಾಸಗಳು. ಇನ್ನೊಬ್ಬರು ನಮ್ಮ ಜೊತೆ ಇರುವಂತಹ ಅದ್ಭುತ ಬರಹಗಾರ ಶ್ರೀ ಸಚಿನ್ ತೀರ್ಥಹಳ್ಳಿ. ಇವರು ಕೂಡ ಗ್ರಾಮೀಣ ಗಂಧವನ್ನು ಹೊತ್ತು ಬಂದವರು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಈಚಲಬೈಲು ಎನ್ನುವಂಥ ಸಣ್ಣ ಹಳ್ಳಿ ಇವರ ಹುಟ್ಟೂರು. ಪ್ರೈಮರಿ ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಊರಿನಲ್ಲೇ ಮುಗಿಸ್ತಾರೆ. ನಂತರ ಬೆಂಗಳೂರಿನ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಿಂದ ಇಂಜಿನಿಯರಿಂಗ್ ಪದವಿಯನ್ನು ಪಡೀತಾರೆ. 11 ವರ್ಷಗಳಿಂದ ಬೆಂಗಳೂರಲ್ಲೇ ಇದ್ದಾರೆ ಇವರು. ಅಲ್ಲಿನ ನಮ್ಮ ಹೆಸರಾಂತ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಡೆವಲಪರ್ ಆಗಿ ಕೆಲಸ ಮಾಡ್ತಿದ್ರು. ಈಗ ಮಾಡ್ತಿಲ್ಲ, ಈಗ ನಿರುದ್ಯೋಗಿ. ಇತ್ತೀಚೆಗೆ ಈಗ ಹೊಸ ಅವಕಾಶಗಳನ್ನು ಹುಡುಕುವ ಸಲುವಾಗಿ ಕೆಲಸ ಬಿಟ್ಟಿದ್ದಾರೆ. ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಸಾಹಿತ್ಯವನ್ನು ಪ್ರವೃತ್ತಿಯಾಗಿ ನೆಚ್ಚಿಕೊಂಡಿರುವವರೇ ಇವರ ಹಲವಾರು ಕಥೆಗಳು ಕನ್ನಡದ ಪ್ರಮುಖ ದೈನಿಕ ವಿಶೇಷಾಂಕಗಳಲ್ಲೆಲ್ಲ ಪ್ರಕಟಗೊಂಡಿದೆ. ಇವರ ಮೊದಲ ಕಥಾ ಸಂಕಲನ ನವಿಲು ಕೊಂದ ಹುಡುಗ. ನವಿಲು ಕೊಲ್ಲಬಾರದು ಭಾರತದಲ್ಲಿ. ನವಿಲು ಕೊಂದ ಹುಡುಗ ಇವರ ಪ್ರಥಮ ಕಥಾ ಸಂಕಲನ ಅಂಕಿತ ಪುಸ್ತಕ ಪ್ರಕಾಶದ ಮೂಲಕ ಪ್ರಕಟವಾಗುತ್ತೆ. ನಂತರ ಇನ್ನೊಂದು ಮಿಸ್ಟರ್ ಎಕ್ಸ್ ಅಂತ ಒಂದು ಕಾದಂಬರಿ, ಅಲ್ಲ ಅದೊಂದು ಕಥಾ ಸಂಕಲನ, ಮತ್ತು ಮಿಸ್ಟರ್ ಎಕ್ಸ್ ಅನ್ನುವಂಥದ್ದೊಂದು ಕೇರ್ ಆಫ್ ಚಾರ್ಮಡಿ ಅನ್ನುವಂಥ ಒಂದು ಕಾದಂಬರಿ ಕೂಡ ಅವರದ್ದಿದೆ. ಇದಿಷ್ಟು ನಮ್ಮ ಜೊತೆ ಇರುವಂತಹ 3 ಜನ ಕಥಾಗಾರರ ಮಾಹಿತಿ. ನಂಗೆ ಗೊತ್ತು ಈ ಮಾಹಿತಿಯನ್ನು ಹೇಳೋದ್ರಲ್ಲಿ 2-3 ಸಲ ನಾನು ಎಡವಿದ್ದೀನಿ, ಯಾಕಂದರೆ ಇಷ್ಟೆಲ್ಲ ಕೆಲಸ ಮಾಡಿದಾಗ ಎಡುವುದು ತಪ್ಪು ಸಹಜ. ಸೊ ನಾನೀಗ ಮೊದಲಿಗೆ ಸ್ಟೇಟ್ ಗೋಟ್ ನಾವು ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ, ಕತೆ ಓದಲಿಕ್ಕೆ ಶುರು ಮಾಡೋಣ. ನಿಮ್ಮ ಸ್ನೇಹಿತರು ಯಾರಾದರೂ ಅಕ್ಕಪಕ್ಕದಲ್ಲಿ ಬರಲಿಕ್ಕಿದ್ರೆ ಕಾಲ್ ಮಾಡಿ ಕರೀರಿ, ಯಾಕಂದರೆ ದಿಸ್ ವಿಲ್ ಬಿ ದ ಮೋಸ್ಟ್ ಎಕ್ಸೈಟಿಂಗ್ ಸೆಷನ್ ಆಫ್ ದ ಡೇ. ಸೊ ಫಸ್ಟಿಗೆ ಈಗ ಸ್ಮಿತಾ ಅವರು ತಮ್ಮ ಕಥೆಯನ್ನು ನಮಗೋಸ್ಕರ ಓದ್ತಾರೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ಈ ಸೆಷನ್ನಲ್ಲಿ ನಾನು ಓದ್ತಿರುವಂತಹ ಕತೆ ದಾಳ ಅಂಥೇಳಿ. ಆ ಬೆಳಿಗ್ಗೆ 5ಕ್ಕೆ ಲೀಲಾವತಿ ಕರೆ ಮಾಡಿದ್ದು. ನೋಡಿ ಮಗುಲು ಬದ್ದಿಸಿ ಮಲಗಿದೆ. ಮತ್ತೆ ಬಂತು ಕರೆ. ಏನಪ್ಪ ಇವಳದ್ದು ಗೋಳು ಎಂದು ಬೆಳಗಿನ ರಸಪೂರ್ಣ ನಿದ್ದೆಯನ್ನು ಭಂಗಗೊಳಿಸಿದ್ದಕ್ಕಾಗಿ ಮನಸ್ಸಿನಲ್ಲೇ ಬೈದುಕೊಂಡು ಕಾಲ್ ರಿಸೀವ್ ಮಾಡಿದೆ. ಹಾಗೆ ಬೈದುಕೊಳ್ಳೋದಕ್ಕೂ ಕಾರಣ ಇದೆ. ಕೊಟ್ಟಿಗೆಯಲ್ಲಿದ್ದದನ್ನು 4 ಸಾರಿ ಹೆಚ್ಚಿಗೆ ಕೂಗಿದ್ರು. ಮನೆಯಲ್ಲಿ ಬಲ್ಪು ಹೊತ್ಕೊಳ್ಳದೇ ಇದ್ದರು. ರಾತ್ರಿಯ ಹಿತ್ತಲಿನ ಬಾಳೆ ಮರ ನೆರಳು ಅಲುಗಾಡಿದ್ರು. ಒಂದ್ಸಲ ಬಾರೆ ಎಂದು ಹೊತ್ತಲ್ಲದ ಹೊತ್ತಲ್ಲಿ ಅವಳು ಫೋನ್ ಮಾಡೋದು ನನಗೆ ಹೊಸತೇನೂ ಆಗಿರಲಿಲ್ಲ. ಬಹಳ ವರ್ಷಗಳ ಅನುಭವದ ನಂತರ ಅಭ್ಯಾಸವಾಗಿ ಕಾರಣ ಕೇಳದೆ ನಾನು ಬಿಲ್ಕುಲ್ ಹೋಗ್ತಾ ಇರಲಿಲ್ಲ. ಆದರೆ ಈ ಸಲ ಅವಳ ಅತಿಯಾದ ಆತಂಕ ಮಾತಿನಲ್ಲಿ ಗೋಚರಿಸ್ತಾ ಇತ್ತು. ಎಂದಿಗಿಂತ ಚೂರು ಹೆಚ್ಚೇ ಭಯಗೊಂಡ ಧ್ವನಿ ನಡುಕ್ತಾ ಇತ್ತು. ಸುನಿ, ಅರ್ಜೆಂಟ್ ನಮ್ಮನೆ ಹತ್ರ ಬಾರೆ, ಬೇಗ ಬಾ ಪ್ಲೀಸ್ ಅಂದಳು. ಯಾಕೆ, ಏನಾಯಿತು ಹೇಳು ಅಂದರು. ನೀ ಬಾ ಮೊದಲು, ಆಮೇಲೆ ಹೇಳ್ತೀನಿ, ಲೇಟ್ ಮಾಡಬೇಡ, ಈಗಿಂದೀಗಲೇ ಬಾ ಅಂದು ಫೋನ್ ಬಿಟ್ಲು. ನನಗೂ ಸಣ್ಣಗೆ ಎದೆ ಬಡಿತ ಹೆಚ್ಚಿ ಅವತ್ತಿನ ಮಾಗಿಯ ಚಳಿಯ ತೇವ ಬಿಸಿಯಾಗಿ ಬದಲಾಗಿತ್ತು. ಧಡಕ್ಕನೆ ಎದ್ದು ಕರಾಗ್ರೇ ವಸತೆ ಲಕ್ಷ್ಮಿ ಅನ್ನಲು ಪುರ್ಸೊತ್ತಿಲ್ಲದೆ ಕೈ ಉಜ್ಕೊಂಡು ಕಣ್ಣಿಗೆ ಹೊತ್ಕೊಂಡೆ. ಪಕ್ಕದಲ್ಲಿ ಮಲಗಿದ್ದ ಗಂಡನ ಭುಜ ಹಿಡಿದು ಅಲ್ಲಾಡಿಸಿ, ರೀ ಲೀಲಾವತಿ ಕರೀತಿದ್ದಾಳೆ, ಏನು ಅಂತ ನೋಡ್ಕೊಂಡು ಬರ್ತೀನಿ ಅಂದೆ. ಹೊತ್ತಲ್ಲದ ಹೊತ್ತಲ್ಲಿ ಲೀಲಾಳ ಕರೆಗೆ ಓಡುವುದು ಅವರಿಗೆ ಹೊಸತಲ್ಲವಾದ್ದರಿಂದ ಇದೇ ಆಯಿತು ನಿಮ್ಮದು ಅಂತ ಮತ್ತೆ ಮಗುಲು ಬದಲಿಸಿ ಮಲಗಿದರು. ಮನೆಯ ಹೊಸ್ತಿಲು ದಾಟುವಾಗ ಮುಚ್ಚಿದ ಬಾಗಿಲ ಸರಳುಗಳಿಂದಲೇ ಮಿಣಿ ಬೆಳಕಿನ ದೇವರು ಇಣುಕ್ತಾ ಇದ್ದ. ಕೆಟ್ಟದ್ದೇನೂ ಆಗದೇ ಇರಲಿ ಅಂತ ಸಂಧಿಯಲ್ಲಿ ನಾನು ಇಣುಕಿ ಕೈ ಮುಗಿದೆ. ಹಾಗೆ ಚಪ್ಪಲಿ ಮೆಟ್ಟಿ ಹೊರಟೆ. ಲೀಲಾವತಿಯ ಮನೆ ಹೆಚ್ಚು ದೂರವೇನಲ್ಲ, 2-3 ಪರ್ಲಾಂಗು ನಡಿಗೆ ಅಷ್ಟೆ. ಆ ವೇಗದ ನಡಿಗೆಯಲ್ಲಿ ನನ್ನದೇ ಚಪ್ಪಲಿಯ ಚರ್ಪರ್ ಸದ್ದು ಕೂಡ ನನಗೇ ಭಯ ಹುಟ್ಟಿಸ್ತಾ ಇತ್ತು. ಆಗಷ್ಟೇ ಮೈಮುರಿದು ಎದ್ದ ಹಕ್ಕಿಗಳ ಕೂಗು ಅಶುಭದಂತೆ ತೋರ್ತಾ ಇತ್ತು. ರಾತ್ರಿ ಅರಳಿದ ಜಾಜಿಯ ಘಮಲು ಆಸ್ವಾದಿಸುವ ಮನಸ್ಸೂ ಆಗಲಿಲ್ಲ. ಅಷ್ಟೊತ್ತಿಗಾಗಲೇ ಮತ್ತೆ ಫೋನು ಲೀಲಾವತಿಯದ್ದು. ಬರ್ತಾ ಇದ್ದೀನಿ ಇರೇ ಎಂದು ಕಟ್ ಮಾಡಿದೆ. ಕಾಲು ದಾರಿಯ ಅಂಚಿನ ಮನೆಯ ನಾಯಿ ಜೋರಾಗಿ ಕೂಗ್ತಾ ಇತ್ತು. ಆಗಲೇ ಆ ಮನೆಯ ಬೆಳಕು ಕೂಡ ದಿಗ್ಗನೆ ಹೊತ್ತಿಕೊಂಡಿತು. ನನ್ನ ನೋಡಿಯೇ ನಾಯಿ ಕೂಗ್ತಿದೆ ಎಂದು ಮತ್ತಷ್ಟು ನಿಧಾನಕ್ಕೆ ಸದ್ದೇ ಆಗದಂತೆ ಹೆಜ್ಜೆ ಹಾಕತೊಡಗಿದೆ. ಮತ್ತೆ ಅವಳ ಫೋನು. ಇರೇ ಮಾರಾಯ್ತಿ, ಬರ್ತಿದ್ದೀನಿ, ಏನು ಸಾಯ್ತಿದೀಯಾ ಅಂತ ಸಣ್ಣಗೆ ಗದರಿಬಿಟ್ಟೆ. ಲೀಲಾವತಿ ಮೌನವಾಗಿ ಫೋನ್ ಕಟ್ ಮಾಡಿಬಿಟ್ಲು. ಲೀಲಾವತಿ ಸುಮಾರು 30 ವರ್ಷಗಳ ಹಿಂದೆ ಮದುವೆಯಾಗಿ ದೇವರಹಳ್ಳಿ ಎಂಬ ಊರಿಗೆ ಸೊಸೆಯಾಗಿ ಬಂದಿದ್ದು. ನನ್ನ ಮತ್ತು ಅವಳ ಮದುವೆ 6 ತಿಂಗಳ ಅಂತರದಲ್ಲಿ ಆದದ್ದು. ಮೊದಲು ಬಂದವಳು ಅವಳು. ನನ್ನ ಮದುವೆಗೆ ಬಂದ ಲೀಲಾವತಿ ತುಂಬ ಓಡಾಡಿಕೊಂಡು ಗಮನ ಸೆಳೆಯುವಂತೆ ಕೆಲಸ ಮಾಡ್ತಾಯಿದ್ಲು. ನನ್ನ ಮನೆಯವರ ಅಕ್ಕನ ಅನುಪಸ್ಥಿತಿಯಲ್ಲಿ ಈ ಅಕ್ಷತ ತಟ್ಟೆಯನ್ನು ಕೆಲವೊಮ್ಮೆ ಹಿಡಿದು ಓಡಾಡಿದ್ದು ನೋಡಿ ಆಕೆ ಈ ಮನೆಯ
ಖಾಸ ನೆಂಟಸ್ತಿಕೆ ಅವಳು ಎಂದು ಅರಿತು ನಾನು ಕೂಡ ಮದುವೆ ಮನೆಯಲ್ಲಿ ಅವಳು ಎದುರಾದಾಗಲೆಲ್ಲ ಇದ್ದಷ್ಟು ಹಲ್ಲು ತೋರಿ ನಗ್ತಿದ್ದೆ. ನಾನು ನಗುವುದು, ಅವಳು ಮತ್ತಷ್ಟು ಹತ್ತಿರ ಆಗುವುದು ನಡೆದೇ ಇತ್ತು. ನನ್ನದು ಒಂದು ಸಣ್ಣ ಸ್ವಾರ್ಥ ಇತ್ತು, ಈ ಅಪರಿಚಿತ ಊರಲ್ಲಿ ಕಷ್ಟ ಸುಖ ಮಾತಾಡ್ಕೊಳ್ಳೋಕೆ ಈಕೆ ಮುಂದೆ ಸಿಗ್ತಾಳೆ ಅನ್ನೋದು. ಆ ದಿನ ಮೊದಲ ರಾತ್ರಿ ಶಾಸ್ತ್ರದ ಸಂಜೆ ಎಲೆ ಅಡಿಕೆ ಕೊಡುವಾಗ, ಇವತ್ತೇ ಎಲ್ಲ ನಡಿಬೇಕು, ಕೊಸರಾಡಬೇಡ ಆಯಿತಾ ಎಂದು ನನ್ನ ಕಿವಿಯಲ್ಲಿ ಸಣ್ಣಗೆ ಉಸುರಿದ್ದಳು. ಕೊಟ್ಟ ಸಲಿಗೆ ಜಾಸ್ತಿ ಆಯಿತಾ ಅನ್ನಿಸಿದ್ರೂ ಮದುವೆ ಮನೆಯಲ್ಲಿ ಅಂತಹ ತಮಾಷೆಗಳು ನಿರ್ಬಿಡೆಯಾಗಿ ಹರಿದಾಡೋದ್ರಿಂದ ಮತ್ತೊಮ್ಮೆ ಇದ್ದಷ್ಟು ಹಲ್ಲು ತೋರಿ ಎದೆಯ ಸದ್ದು ಅಡಗಿಸಿ ನಕ್ಕಿದೆ. ಅಲ್ಲಿಂದ ಅವಳು ಹೆಚ್ಚು ಹೆಚ್ಚು ಆತ್ಮೀಯವಾಗ್ತಾ ಹೋದ್ಲು. ನನಗೂ ಹೊಸ ಜಾಗವಾದ್ದರಿಂದ ಮಾತಿಗೊಬ್ಬಳು ಗೆಳತಿ ಸಿಕ್ಕಲು ಎಂದು ಅವಳನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದೆ. ನನಗಿಂತ ಆಕೆ ತುಂಬ ನಯನಾಜುಕಿನವಳು ಎನ್ನುವುದ ತಿಳಿಲ್ ಬಹಳ ದಿನ ಹಿಡಿಲಿಲ್ಲ. ಅದೇ ನಾಜುಕಿನಲ್ಲೇ ಆಲದ ಮರದಂತಹ ಕುಟುಂಬವೊಂದರ ಸೊಸೆಯಾಗಿ ಸಂಪೂರ್ಣ ಜವಾಬ್ದಾರಿ ಹೊತ್ತು ಮುನ್ನಡೆಸ್ತಾ ಇದ್ಲು. ಆದರೆ ಆಕೆಯ ಮದುವೆಯಾದದ್ದು ಮಾತ್ರ ವಿಚಿತ್ರ ಸಂದರ್ಭದಲ್ಲಿ. ಆಗೆಲ್ಲ ಹೆಣ್ಣು ಗಂಡು ನೋಡುವುದು, ಮಾತಾಡಿಕೊಳ್ಳುವುದು ಎಲ್ಲ ಇರಲಿಲ್ಲ. ಈ ಲೀಲಾವತಿಯ ಅತ್ತೆ ಆಗುವವಳು ಹೋಗಿ ನನಗೆ ಒಪ್ಪಿಗೆ ಎಂದು ಅವಳ ಅತ್ತೆ ಅವಳಿಗೆ ಮುಡಿಸಿದ ಚಿನ್ನದ ಹೂವನ್ನು ಲೀಲಾವತಿಗೆ ಮುಡಿಸಿ ಬಂದಿದ್ಲಂತೆ. ಲೀಲಾವತಿ ಮನೆಯವರು ಫುಲ್ಲು ಖುಷಿಯಾಗಿ ಮತ್ತೇನು ವಿಚಾರಿಸದೆ ಮದುವೆ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ಅಂತೆ. ಹೆಣ್ಣು ಹುಟ್ಟಿದ ಮನೆಯಿಂದ ದಾಟಿಸುವುದೇ ಒಂದು ದೊಡ್ಡ ಸಾಹಸದ ಕೆಲಸ ಅಂದುಕೊಂಡಿದ್ದ ಕಾಲವದು. ಅವಳು ಮಾತಾಡಲಿಲ್ಲ. ಮದುವೆ ಮುಗಿದ ಮಾರನೇ ದಿನವೇ ಲೀಲಾವತಿಗೆ ಆ ಮನೆಯ ಪರಿಚಯ ಆಗಿದ್ದು. ಮಗುವಿನಂತ ನನ್ನ ಮಗನನ್ನು ನಿನಗೊಪ್ಪಿಸಿದ್ದೇನೆ, ಕೈ ಬಿಡಬೇಡ ಕಣೆ ಎಂದು ಅತ್ತೆ ಅವಳಿಗೆ ಕೈ ಮುಗಿದು ಕೇಳಿಕೊಂಡು ತಬ್ಬಿಕೊಂಡ್ಲಂತೆ. ಆತ ನಿಜವಾಗಿಯೂ ಮಗುವೇ ಎಂದು ಗೊತ್ತಾದದ್ದು ಮೊದಲ ರಾತ್ರಿಯ ದಿನವೇ. ನಾನು ಬೃಹದಾಕಾರದ ಕನಸ ಕಣ್ಣಲ್ಲಿ ತುಂಬಿಕೊಂಡು ಹತ್ತಿರ ಹೋದರೆ ನಾನೇನೋ ಮಾಡೇ ಬಿಡ್ತೀನಿ ಎನ್ನುವಂತೆ ಅಮ್ಮ ಎಂದು ಕೂಗುತ್ತಾ ಚಿಲಕ ತೆಗೆದು ಓಡ್ಬಿಟ್ನಂತೆ. ಪ್ರತಿ ರಾತ್ರಿ ಒತ್ತಾಯ ಮಾಡಿಯಾದರೂ ಏನಾದರೂ ತಂತ್ರ ಮಾಡಿ ನಂಬಿಸಿ ನನ್ನ ಮಲಗುವ ಕೋಣೆಗೆ ಮಗನನ್ನು ದುಡ್ತಿದ್ದ ಅತ್ತೆ 2 ತಿಂಗಳಿಗೆ ತೀರ್ಕೊಂಡ್ಳು. ಕೈ ಹಿಡಿದ ಗಂಡನೇ ಮನೆಯ ಮನದ ದೇವರು ಎಂದು ಅಮ್ಮ ಪದೇ ಪದೇ ಹೇಳಿದ್ದು ನೆನಪಿಸ್ಕೊಂಡು ಅಮ್ಮನಿಗೋಸ್ಕರ ಬದುಕು ಶುರು ಮಾಡಿದೆ. ಅಲ್ಲದೆ ನನ್ನಿಂದ ಶಿವನನ್ನು ದ್ವೇಷಿಸಲು ಆಗ್ತಿರಲಿಲ್ಲ. ತೀರಾ ಮೌನಿ. ಇಡೀ ದಿನದಲ್ಲಿ ಅವನ ಮಾತು ಅಂದರೆ ನನಗೆ ಹಸಿವಾಗ್ತಿದೆ ಅನ್ನೋದು. ಮತ್ತೆಲ್ಲ ತಲೆ ಅಲ್ಲಾಡಿಸಿಯೇ ಮುಗಿಸ್ತಿದ್ದ. ಅತ್ತೆಯ ಅನುಪಸ್ಥಿತಿಯಲ್ಲಿ ಪ್ರತಿ ಕೆಲಸದಲ್ಲೂ ಸಹಾಯ ಮಾಡ್ತಿದ್ದ. ಕರೆಂಟು ಕೈ ಕೊಟ್ಟಾಗ ಅರಳು ಕಲ್ಲಿನಲ್ಲಿ ಬೀಸೋದು, ಹಾಲು ಕರಿಯೋದು, ಪಾತ್ರೆ ತೊಳೆಯೋದು ಎಲ್ಲವನ್ನು ಮಾಡ್ತಿದ್ದ. ನಾನು ಕಾಲು ನೋವು ಅಂತ ಮಲಗಿದರೆ ಮೆತ್ತಗೆ ಬಂದು ಕಾಲು ಒತ್ತುತ್ತಿದ್ದ. ನಾನು ಬೈದರೆ ಅಳ್ತಾ ಮೂಲೆ ಸೇರ್ತಿದ್ದ. ಒಂದಿನ ಸಮಾಧಾನದಲ್ಲಿ ಪ್ರೀತಿಯಿಂದ ಕೂಡ್ರಿಸಿ ಕೇಳಿದಾಗ, ನೀನು ನನ್ನ ಅಮ್ಮನೆಯಂತೆ, ಅಮ್ಮ ಹೇಳಿದಾಳೆ ಅಂದ್ಬಿಟ್ಟಿದ್ದ. ಆ ಬಗ್ಗೆ ಮತ್ತೆ ಮಾತಾಡಬೇಕು ಅನ್ನಿಸ್ಲಿಲ್ಲ ನನಗೆ. ನೀನು ನಾಳೆಯಿಂದ ಜಗುಲಿಯಲ್ಲಿ ಮಲಗು ಅಂದೆ ಅಷ್ಟೇ. ಇನ್ನೊಂದು ಅನಿವಾರ್ಯತೆ ತನ್ನಿಂದ ತಾನೇ ತೆರೆದುಕೊಂಡಿತ್ತು ಬದುಕಿಗೆ ಎಂದು ಅವಳೇ ಯಾವಾಗಲೂ ಒಮ್ಮೆ ಸಂದರ್ಭ ಸಿಕ್ಕಾಗ ಎಲ್ಲವನ್ನ ಅರುಹಿ ಎದೆಗೂಡು ತುಸು ಹಗರಾಗಿಸಿಕೊಂಡಿದ್ಲು. ಆಗಾಗ್ಗೆ ಸಲಹೆ ಕೇಳಿ ಬರುವ ಊರಿಗೇ ದೊಡ್ಡ ಮನೆತನ ಅದು. ಬಂದು ಹೋಗುವವರು ತಪ್ಪುತ್ತಲೇ ಇರಲಿಲ್ಲ. ಬೇಸಿಗೆಯಲ್ಲಿ ಒಂದು ದೊಡ್ಡ ಮಣ್ಣಿನ ಮಡಿಕೆಯಲ್ಲಿ ಮಜ್ಜಿಗೆಯ ನೀರು ಹೊರಜಗಲಿಯ ಕಟ್ಟೆಯಲ್ಲಿ ಸದಾ ಸಿದ್ಧವಾಗಿರ್ತಿತ್ತು. ಗತ್ತು ಗೈರತ್ತುಗಳು ಆ ಮನೆಗೆ ಸಹಜವಾಗಿಯೇ ಬಂದಿತ್ತು. ಅದನ್ನೆಲ್ಲ ನಿರಾಕರಿಸಿ ಎದುರಿಸಿ ಬಿಟ್ಟು ಹೊರಡುವುದು ಅವಳಿಗೆ ಸುಲಭದ ಸಂಗತಿಯಾಗಿರಲಿಲ್ಲ. ಆ ಹೊತ್ತಿನಲ್ಲಿ ಬದುಕನ್ನು ಎದುರಿಸುವ ಯಾವ ಧೈರ್ಯವೂ ಇಲ್ಲದ ಲೀಲಾವತಿಗೆ ಹೊಂದಿಕೊಳ್ಳುವುದು ಮತ್ತಷ್ಟು ಅನಿವಾರ್ಯವಾಗ್ತಾ ಹೋಯಿತು. ಆ ಮನೆಯಲ್ಲಿ ಅವಳ ಸಂಸಾರ ಬಾಣಲೆಯ ಮೇಲೆ ರೊಟ್ಟಿಯಂತೆ ಕೆಳಗೆ ಬಿದ್ದರೂ ಅಲ್ಲೇ ಉಳಿದರೂ ಸುಡುವುದೇ ನಿಶ್ಚಿತವಾದಾಗ, ಬದುಕು ಬದಲಿಸಿಕೊಳ್ಳುವ ಯಾವ ಸೂಚನೆಯೂ ಕಾಣದಾದಾಗ ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ಗಟ್ಟಿಯಾಗಿ ಬದುಕುವ ನಿರ್ಧಾರ ತೆಗೆದುಕೊಂಡು ಬದುಕ ನಡೆಸತೊಡಗಿದ್ಲು. ನನಗವಳ ಗಟ್ಟಿತನಕ್ಕೆ ಹೆಮ್ಮೆಯೂ ಇತ್ತು. ಅದಕ್ಕಾಗಿಯೇ ನಾನು ಅವಳು ಕೊಡುವ ಎಲ್ಲ ಟಾರ್ಚರ್ಗಳನ್ನು ಸಹಿಸಿಕೊಳ್ತಿದ್ದೆ. ಹಾಗೆ ಹೊರಗೆ ಗಟ್ಟಿಗಿತ್ತಿ ಅನ್ನಿಸಿಕೊಂಡವಳಿಗೂ ಒಳಗೊಳಗೆ ಒಂಥರ ಭಯ ಇದ್ದೇ ಇತ್ತು. ಅದನ್ನು ಹೊರಗಿನವರಿಗೆ ತೋರಿಸಿಕೊಳ್ಳದೇ ಇದ್ದರೂ ನನಗೆ ಆ ಸೂಕ್ಷ್ಮ ಬೇಗ ಅರ್ಥವಾಗಿ ಬಿಡ್ತಿತ್ತು. ಯಾರೋ ಬರ್ತಾರೆ, ಏನೋ ಆಗ್ತದೆ ಎಂದು ಕತ್ತಲಾವಿಸ್ತಾ ಇದ್ದಂತೆ ಆತಂಕದ ಚಾದರ ಹೊತ್ತು ಶತಪಥ ತಿರುಗ್ತಾ ಇದ್ಲು. ಇಲ್ಲವೇ ನನಗೆ ಫೋನ್ ಮಾಡಿ ಬಾರೆ ಬಾರೆ ಎಂದು ಹಿಂಸೆ ಕೊಡ್ತಾ ಇದ್ಲು. ಅವಳ ಆತಂಕ ನಿವಾರಿಸಲು ನಾನು ಆಗಾಗ್ಗೆ ಹೋಗಿ ಬರೋದಿತ್ತು. ಇವತ್ತು ಇಂಥದ್ದೇ ಏನಾದರೂ ಒಂದು ಎಡವಟ್ಟು ಭಯ ಆವರಿಸಿರಬಹುದು ಎಂದು ಹೊರಟವಳ ನನ್ನ ನಡಿಗೆಯಲ್ಲಿ ಸ್ಪಷ್ಟತೆ ಇರಲಿಲ್ಲ. ಯಾವುದೋ ಒಂದು ಆತಂಕದ ನಡುವಕ ನನ್ನ ಮಟ್ಟಿಗೂ ಅಂಟಿಕೊಂಡಿದ್ದು ನನಗೂ ಗೊತ್ತಾಗದೇ ಇರಲಿಲ್ಲ. ಹಾಕಿದ್ದ ಗೇಟು ದೂಡಿ ಒಳಗೆ ಹೋದೆ. ಬಾಗಿಲು ತೆರೆದೇ ಇತ್ತು. ಮುಂಜಾವಿನ ಮಂಜಿನಷ್ಟೇ ನಿಶ್ಶಬ್ದವಾಗಿತ್ತು ಮನೆ. ಅಂಗಳದ ಚಿಟ್ಟೆಯ ಮೇಲೆ ಕುಳಿತು ನನಗಾಗಿಯೇ ಕಾಯ್ತಿದ್ಲು ಲೀಲಾವತಿ. ನನ್ನ ಕಂಡವಳೆ ಗಟ್ಟಿಯಾಗಿ ತಬ್ಬಿಕೊಂಡು, ಸುಮಂತನ ಅಪ್ಪ ತೀರಿಕೊಂಡ್ರು ಸುನಿ, ಇನ್ನು ಯಾರಿಗೂ ಹೇಳಿಲ್ಲ, ನನಗೆ ಕೈಕಾಲೇ ಆಡ್ತಿಲ್ಲ,
ಎಂದು ಮತ್ತಷ್ಟು ಅತ್ತಳು. ನನ್ನ ಆತಂಕ ನಿಜವಾಗಿ ನನಗೂ ಮಾತು ಬಾರದ ಸ್ಥಿತಿ. ಏನಾಯಿತು ಮಾರಾಯ್ತಿ, ಗಟ್ಟಿಯಾಗೇ ಇದ್ನಲ್ಲೇ ಎನ್ನುತ್ತಾ ಒಳಗೆ ಹೋದೆ. ನಾರಾಯಣ ಮೂರ್ತಿಗಳ ದೇಹ ನಿಶ್ಚಲವಾಗಿ ಜಗುಲಿಯ ಮಂಚದ ಮೇಲೆ ಮಲಗಿತ್ತು. ಲೀಲಾ, ಲೀಲಾ, ಅದು ನಿನ್ನ ಮಾವ ಕಣೆ, ಸುಮಂತನ ಅಪ್ಪ ಅಲ್ಲ ಎಂದು ಕೂಗಿದೆ. ಹೌದು, ಅವರೇ ಅಪ್ಪ ಅಂತ ಮರು ಉತ್ತರಿಸಿದವಳ ನಿರ್ಲಿಪ್ತ ಧ್ವನಿಯಲ್ಲೂ ಸ್ಪಷ್ಟತೆ ಇತ್ತು. ಇವಳಿಗೆ ಏನೋ ಮನಸ್ಥಿತಿ ಕೆಟ್ಟಿರಬೇಕು. ಇರಲಿ, ಈಗ ಇವಳಿಗೆ ಮತ್ತೆ ಮತ್ತೆ ಸ್ಪಷ್ಟನೆ ಕೊಟ್ಟವಳ ತಲೆಯನ್ನು ಮತ್ತಷ್ಟು ಕೆಡಿಸುವುದು ಬೇಡ. ಗಂಡ ಇದ್ದು ಇಲ್ಲದಂತೆ ಇರುವಾಗ ಮಾವನೇ ಅವಳಿಗೆ ಸರ್ವಸ್ವ. ಒಂದು ರೀತಿಯಲ್ಲಿ ಗಂಡನ ಜವಾಬ್ದಾರಿಯನ್ನೆಲ್ಲ ಹೊತ್ತು ಆ ಮನೆಯ ಘನತೆಯನ್ನು ಮುನ್ನಡೆಸಿದವರು ಅವರೇ ತಾನೇ. ಈಗ ಅವರ ಸಾವು ಅವಳನ್ನು ಒಂದು ರೀತಿಯಲ್ಲಿ ಅಸ್ವಸ್ಥಗೊಳಿಸಿರುವ ಕಾರಣ ಇಂತಹ ಮಾತುಗಳನ್ನು ಆಡ್ತಿದ್ದಾಳೆ ಅಂತ ಅನ್ನಿಸ್ತು. ಹಾಗಾಗಿ ನನಗೆ ತಕ್ಷಣಕ್ಕೆ ಮಾತು ಹೊರಡಲಿಲ್ಲ, ಅರಗಿಸಿಕೊಳ್ಳಲು ಆಗಲಿಲ್ಲ. ಏನು ಹೇಳ್ತಿದ್ದಿಲ್ಲ, ನಿನ್ನ ಮಾತಿನ ಬಗ್ಗೆ ನಿನಗೆ ನಿಗಾ ಇದೆ ತಾನೇ? ಹೌದು, ಸರಿಯಾಗಿ ಹೇಳ್ತಿರುವೆ, ಮರು ನುಡಿದಳು. ಮಕ್ಕಳಾಗದೆ ಬಹಳ ವರ್ಷಗಳ ಕಾಲ ಆಕೆ ನರಳಿದ್ದು ನೆನಪಾಯಿತು. ಹಿಂದೊಮ್ಮೆ ಆಕೆ ಬಸಿರಾದಾಗ ನಾನೇ ಆಕೆಯನ್ನು ಚಡಿಸಿದ್ದೆ. ಏನೇ, ನಿನ್ನ ಶಿವನನ್ನು ನೀನೇ ಕೋಣೆಯೊಳಗೆ ಎಳೆದುಕೊಂಡು ಬಂದು ಅವನನ್ನು ಅಪ್ಪ ಮಾಡಿಬಿಟ್ಟೆ ನೋಡು, ಭಾರಿ ಚಾಲಾಕಿದ್ದಿ ನೀನು ಅಂದಾಗ ಅವತ್ತು ನಕ್ಕು ಸುಮ್ಮನಾಗಿದ್ದಳು. ಈಗ ಯಾರು ಯೋಚಿಸಿದ ಸತ್ಯವೊಂದನ್ನು ಹೆಣ ಸುಡುವುದರ ಒಳಗೆ ಹೇಳಿಯೇ ತೀರ್ತೇನೆ ಅಂತ ಹಠಕ್ಕೆ ಬಿದ್ದಿದ್ದಾಳೆ. ಶಿವನೇ, ಏನು ಅನಾಹುತ ತಂದುಕೊಳ್ತಾಳೋ ಏನೋ. ನನಗೆ ಮೈಯೆಲ್ಲ ನಡುಕ ಶುರುವಾಗಿತ್ತು. ಬಿಡು, ಬಂದವರೆದುರು ಎಲ್ಲ ಇದನ್ನೇ ಹೇಳಬೇಡ, ಸುಮ್ಮನಿರು ಅಂತ ಗೋಗರೆದು ಕೇಳ್ಕೊಂಡೆ. ನಿಜ ಕಣೆ, ಎಲ್ಲರಿಗೂ ಗೊತ್ತಾಗಲಿ ಬಿಡು, ಸುಮಂತನ ಅಪ್ಪ ಅವರೇ ಎಂದಳು. ಅವಳ ಮಾತಿನಲ್ಲಿ ಸ್ಪಷ್ಟತೆ ಇತ್ತು. ಇಷ್ಟು ದಿನ ಮುಚ್ಚಿಟ್ಟ ಸತ್ಯವೊಂದು ಹೇಳಿಯೇ ತೀರುವೆನೆಂಬ ಹಠ ಇದ್ದಂತೆ ಕಾಣ್ತಾ ಇತ್ತು. ಈಗ ಯಾಕೆ ಇದೆಲ್ಲ? ಜನ ಎಲ್ಲ ಬರುವ ಹೊತ್ತಾಯಿತು ನೋಡು. ಸಾವಿನ ಮನೆಯಿಂದ ಮತ್ತೊಂದು ಸಂಗತಿಯನ್ನು ಹಿಡ್ಕೊಂಡು ಊರುಡಿ ಬಿತ್ತುವಂತಾಗಬಾರ್ದು. ಸತ್ಯ ಸಾವಿನೊಂದಿಗೆ ಅಂತ್ಯವಾಗಲಿ ಎಂದೆ. ಆ ಕ್ಷಣ ತಂದೊಡ್ಡುವ ಅನಾಹುತಕಾರಿ ಸನ್ನಿವೇಶದಿಂದ ಆಕೆಯನ್ನು ಪಾರುಗೊಳಿಸಬೇಕಿತ್ತು ನನಗೆ. ಅದಕ್ಕಾಗಿ ಏನೆಲ್ಲ ಸಾಧ್ಯವೋ ಅಷ್ಟೆಲ್ಲ ಶಮನಕಾರಿ ಸಾಂತ್ವನದ ಬಾಣಗಳನ್ನು ನನ್ನ ಬತ್ತಳಿಕೆಯಿಂದ ತೆಗೆದುಬಿಟ್ಟೆ. ಇಲ್ಲ, ಈಗಲೇ ಈ ವಿಷಯ ಮಾತಾಡಬೇಕಾದದ್ದು, ಇಲ್ಲದಿದ್ದರೆ ಸುಳ್ಳಿನ ಸಂಬಂಧದ ಗಂಟನ್ನು ಹೊತ್ತು ತಿರುಗುವಾಗ ಉಸಿರು ಕಟ್ತದೆ ಅಂದ್ಲು. ಏನಾಗಿದೆ ನಿನಗೆ? ಏನೇನೋ ಹುಚ್ಚುಚ್ಚು ಮಾತಾಡ್ತಾ ಇರುವೆಯಲ್ಲ. ನನಗೂ ಸಿಟ್ಟು ಬಂದಿತ್ತು, ಹಾಗಾಗಿ ದನಿ ಏರಿತ್ತು. ಈಗ ಯಾಕೆ ದನಿ ಏರಿಸುವೆ ಸುನಿ? ನಿಜ ಹೇಳು, ನೀ ಕೂಡ ಸುಮಂತನ ಅಪ್ಪನ ಪಟ್ಟವನ್ನು ಬೇರೆಯವರಿಗೆ ಕೊಟ್ಟಿದ್ದೆ ಅಲ್ವಾ? ನಾನು ತಲೆ ತಗ್ಗಿಸುವಂತೆ ನನ್ನ ನೋಟವನ್ನು ನನ್ನತ್ತ ಹರಿಸಿದಳು. ಕೊಟ್ಟಿಗೆಯಲ್ಲಿ ಕಟ್ಟಿಕೊಂಡ 10 ದನಗಳು, ಅವಕ್ಕೆ ಪ್ರತಿದಿನ ಒಂದೊಂದು ಕಾಯಿಲೆ ಕಸಾಲೆ, ಬೆದೆಗೆ ಬರೋದು, ಕೆಚ್ಚಲು ಕೊಟ್ಟೋದು, ಎಲ್ಲದಕ್ಕೂ ಡಾಕ್ಟರ್ ಬೇಕು. ನಿತ್ಯವೂ ಬರುವ ಆ ಡಾಕ್ಟರ್ ನಮ್ಮನೆಯಲ್ಲಿ ಏನೋ ಒಂದು ತಿಂಡಿಯೋ ಊಟವೋ ಸಿಗ್ತದೆ ಅಂತ ಅದೇ ಸಮಯಕ್ಕೆ ಸರಿಯಾಗಿ ಬರೋನು. ಅವೆಲ್ಲ ನಿಮಗೆ ಗೊತ್ತಿಲ್ಲದ್ದೇನೂ ಅಲ್ಲ. ನೆನಪು ಮಾಡ್ಕೋ ಸುನಿ, ಒಂದಿನ ಅಡುಗೆ ಮನೆಯಲ್ಲಿ ತಿಂಡಿ ತಿಂತಾ ಇದ್ದಾಗ ನೀನೇ ಬಂದಿದ್ದೆ. ಡಾಕ್ಟರ್ನ ಕಂಡು ನನ್ನ ಉಬ್ಬಿದ ಹೊಟ್ಟೆಯನ್ನು, ನನ್ನ ಮುಖವನ್ನು ಅವಮಾನದ ಕಿಡಿಯಲ್ಲಿ ನೋಡಿದೆ. ಡಾಕ್ಟರ್ ಹೊರಟು ಹೋದ ಮೇಲೆ ನೀನಂದೆ, ಹೀಗೆಲ್ಲ ನೀವು ಒಬ್ಬಳೇ ಇರುವಾಗ ಒಳಗಡೆ ಕಡೆಬೇಡಲಿಲ್ಲ ಎಂದು. ಆ ನೋಟ ಮತ್ತು ಮಾತಿನಲ್ಲಿ ಇದ್ದ ಕಾಳಜಿ ಬೆರೆತ ವ್ಯಂಗ್ಯ ನನಗಿನ್ನೂ ನೆನಪಿದೆ. ನಂತರದಲ್ಲಿ ಬಹಳಷ್ಟು ಸಮಜಾಯಿಷಿ ಕೊಟ್ಟೆ, ಪ್ರೀತಿಯಿಂದಲೇ ನಂಬಿದೆ, ಮತ್ತೆ ಮರೆತೆ ಕೂಡ. ಆದರೆ ನನಗೆ ಲೋಕದ ಮಾತುಗಳ ಅರ್ಥವಾಗಿತ್ತು ಸುನಿ ಎನ್ನುತ್ತಾ ಆಕೆ ಹತ್ತಿರ ಬಂದು ಹೆಗಲಿಗೆ ತಲೆ ಕೊಟ್ಲು. ಎಲ್ಲ ವಿಚಾರ ಗೊತ್ತಿರುವ ನನಗೆ ಒಂದು ವಿಚಾರ ಬಚ್ಚಿಟ್ಟಿರುವೆ. ಯಾಕೋ ಎದೆ ಭರವಾಗ್ತಿದೆ. ನಿನಗೊಬ್ಬಳಿಗೆ ಮಾತ್ರವಲ್ಲ, ಇವತ್ತು ಸೂತಕದ ಮನೆಯವರ ಮುಂದೆ ಈ ಸತ್ಯವನ್ನು ಹೇಳಲೇಬೇಕು ಅನ್ನಿಸ್ತಿದೆ. ಘನಘೋರ ಸತ್ಯವನ್ನು ಬಚ್ಚಿಟ್ಟ ಎದೆಯೊಳಗಿನಿಂದ ಭಾರವಾದ ಮಾತು ಹೊರಬರಲು ತವಕಿಸ್ತಾ ಇತ್ತು. ಅವಳ ತಲೆಯನ್ನು ನೇವರಿಸಿದೆ. ತುಸು ಸಾಂತ್ವನದ ನೆರಳು ಸಿಕ್ಕರೂ ಸಾಕು, ಮನಸ್ಸು ಒಮ್ಮೆಗೆ ಎಲ್ಲವನ್ನು ಕಣ್ಣೆದುರಿಗೆ ತಂದು ನಿಲ್ಲಿಸಿಬಿಡ್ತದೆ. ಲೀಲಾಗೆ ಎಲ್ಲವೂ ಮತ್ತೊಮ್ಮೆ ಕಣ್ಣಿಗೆ ಕಟ್ತಾ ಇತ್ತು. ಅತ್ತೆ ತೀರಿ ಹೋಗಿ ಅವರ ಎಲ್ಲ ಕರ್ಮಗಳು ಮುಗಿದು ಇನ್ನೂ 15 ದಿನ ಆಗಿರಲಿಲ್ಲ. ನನಗೆ ಮೊದಲಿಂದಲೂ ಬಾಗಿಲಿಗೆ ಅಗುಳಿ ಹಾಕುವ ಅಭ್ಯಾಸ ಇರಲಿಲ್ಲ. ಅತ್ತೆ ಇರುವಾಗ ಗಂಡನನ್ನು ಕೋಣೆಗೆ ನುಗ್ಗಿ ಅವನು ಹೊರ ಹೋಗದಂತೆ ಅಗುಳಿ ಹಾಕ್ತಾ ಇದ್ಲು. ಅವರೇ ಹೇಳ್ತಿದ್ರು, ಅತ್ತೆ ಹೋದ ಮೇಲೆ ಅವರನ್ನು ಕೋಣೆಗೆ ದುಡುವವರು ಯಾರೂ ಇರಲಿಲ್ಲ. ಹಾಗಾಗಿ ಕದ ಮುಚ್ಚಿದ್ದೆ, ಅಗುಳಿ ಹಾಕ್ತಿರಲಿಲ್ಲ. ಆ ದಿನ ಇನ್ನೇನು ನಿತ್ಯ ಹತ್ತಬೇಕು ಎಂದಾಗ ಯಾವುದೋ ಜೀವ ಒಂದು ಒತ್ತಿ ಮಲಗಿದೆ ಅಂತೆ ಅನ್ನಿಸ್ತು. ನನ್ನ ಅತೃಪ್ತ ಆಸೆಯ ಕನಸಿರಬೇಕು ಅಂದ್ಕೊಂಡು ತಿರುಗಿ ಮಲಗಿ ಯತ್ನಿಸುವಾಗಲೇ ಗೊತ್ತಾದದ್ದು ತಾನು ಯಾವುದೋ ಗಂಡಸಿನ ತೋಳಿನ ಬಂದಿಯಾಗಿದ್ದೇನೆ ಎಂಬುದು. ಎಲ್ಲವೂ ಕನಸಿನಂತೆ ನಡೆಯಿತು. ಅದು ನನ್ನ ಮಾವನೇ ಅಂತ ಗೊತ್ತಾದಾಗ ಬೆಚ್ಚಿ ಬಿದ್ದಿದ್ದೆ. ನನಗೆ ಬೇರೆ ದಾರಿ ಇರಲಿಲ್ಲ. ಇದು ಪುನರಾವರ್ತನೆ ಆಗ್ತಾ ಇತ್ತು. ಪ್ರತಿಭಟನೆ ವ್ಯರ್ಥ ಆಗಿ ನಾನು ಅದನ್ನು ಒಪ್ಕೊಂಡೆ. ಅವತ್ತು ಆಸೆಗಳಲ್ಲೆಲ್ಲ ನಿರಾಕರಿಸಿ ಬದುಕಾದರೂ ಸಾಗುವುದು ಅಸಹಜವೇ ಅನ್ನಿಸುವುದು ತಪ್ಪವನ್ನುವೆಯ? ಕುಲದ ಕುಡಿಯೊಡೆದ ಮಾರನೇ ದಿನವೇ ನಮ್ಮ ಕಾರ್ಯಕಾರಣ ಸಂಬಂಧ ಮುಗಿತ್ತದೆ. ಮತ್ತಿದು 3ನೇ ವ್ಯಕ್ತಿಗೆ ತಿಳಿಕೊಡುದು ಎಂದು ನಮ್ಮ ನಡುವೆ ಮಾತಾಗಿತ್ತು. ನಿಯೋಗ ಪದ್ಧತಿ ಮಹಾಭಾರತದಲ್ಲಿದ್ದ ಅಷ್ಟೇ. ಅದು ನನ್ನ ಜೀವನದಲ್ಲೂ ಘಟಿಸಿತ್ತಾ ನಿಖರವಾಗಿ ಗೊತ್ತಿಲ್ಲ. ನಂತರ ಸುಮಂತ ಹುಟ್ಟಿದ. ಮತ್ತೆ ಬದುಕಿಗೊಂದು ಕಾರಣ ಇದೆ ಅಂತ ಅನ್ನಿಸ್ತೊಡಗಿತು. ಹೀಗೆ ಇಷ್ಟು ದಿನದ ಒಳಸುಡಿಗಳನ್ನೆಲ್ಲ ಹೇಳುತ್ತಲೇ ಇದ್ದಳು. ನಾನು ಮೂಕಳಾಗಿದ್ದೆ. ಅಷ್ಟೊತ್ತಿಗಾಗಲೇ ಮುಂಜಾವು ತನ್ನ ಸ್ಪಷ್ಟತೆಯನ್ನು ತೋರಿಸ್ತಾ ಇತ್ತು.
ನನಗೂ ಬಳಿಗೆ ಸಾವಿನ ವಿಚಾರ ಲೀಲಾ ಹೇಳಿದ್ದು ಬಿಟ್ಟರೆ ಸುಮಂತನಿಗೆ ಮಾತ್ರ. ಇನ್ನು ಜನ ಯಾರೂ ಸೇರಿರಲಿಲ್ಲ. ದೊಡ್ಡ ಮನೆ ಅಂದಮೇಲೆ ಸುದ್ದಿ ತಿಳಿದಾಕ್ಷಣ ರಾಶಿ ಜನ ಸೇರ್ತಾರೆಂಬುದು ನನಗೆ ಗೊತ್ತಿತ್ತು. ಬೆಂಗಳೂರಿನಿಂದ ಸುಮಂತ ಬಂದು ತಲುಪುವಾಗ ರಾತ್ರಿಯಾಗಿತ್ತು. ಅಂಗಳದಲ್ಲಿ ಮಲಗಿದ ದೇಹದ ಎದುರು ಎಂದಿನ ತನ್ನ ಕೆಲಸವನ್ನು ಪೂರ್ಣಗೊಳಿಸುವಂತೆ ಶಿವು ಅಪ್ಪನ ಕಾಲನ್ನ ಒತ್ತಾ ಇದ್ದ. ಸುಮಂತ ಬಂದವ ಮುಚ್ಚಿದ ಬಿಳಿ ಬಟ್ಟೆ ಸರಿಸಿ ಒಮ್ಮೆ ದೈನ್ಯತೆಯಿಂದ ನೋಡಿದ. ಬದಿಯಲ್ಲಿದ್ದ ಹೂವು ಹಾಕಿ ನಮಸ್ಕರಿಸಿ ಅಜ್ಜ ಎಂದು ಎದೆಗೊರಗಿ ಅಪ್ಕೊಂಡ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬದಲಾಗುವ ಸಂಬಂಧವನ್ನು ನಾನು ಅಚ್ಚರಿಯಿಂದಲೇ ನೋಡ್ತಾ ಇದ್ದೆ. ಸುಮಂತ ಎದುರಿಸಬೇಕಾದ ಸತ್ಯ ನೆನಪಿಸ್ಕೊಂಡು ನನ್ನ ಮೈ ನಡುಗ್ತಾ ಇತ್ತು. ಯಾವಾಗ ಬೇಕಾದರೂ ಲೀಲಾವತಿ ಹೇಳುವ ಸತ್ಯ ಎದ್ದು ಬರುವ ಕಡಲೆಗಳ ಹೊರತದಂತೆ ಕಾಣ್ತಿತ್ತು. ನಡೆಯುತ್ತಿರುವ ಮುಂದಿನ ಅನಾಹುತ ಎಂತಹದ್ದಿರಬಹುದು? ಉಕ್ಕಲೇಬೇಕಲ್ಲ ಕಾವು ಹೆಚ್ಚಾದಂತೆ. ಸೂತಕದ ಮನೆಯಲ್ಲಿ ಯುದ್ಧ ಭೀತಿ. ಕ್ರಿಯಾಕರ್ಮಾದಿಗಳು ಪುರೋಹಿತರ ಸಾರಥ್ಯದಲ್ಲಿ ನಡೀತಾ ಇತ್ತು. ತನ್ನ ಮಗನು ತಾನು ಆದಷ್ಟು ಋಣ ತುರಿಸಿಕೊಳ್ಳೆಂದು ಕರ್ಮದ ಕಾರ್ಯಕ್ಕೆ ಮಗನೊಟ್ಟಿಗೆ ಮುಂದಾಗಲು ಹವಣಿಸ್ತಿರುವಂತೆ ಕಾಣ್ತಾ ಇತ್ತು. ಲೋಕಕ್ಕೆ ತಿಳಿಸಲಾಗದ ಸಂಬಂಧವೊಂದು ಕ್ರಮಬದ್ಧವಾಗಿ ಉಳಿಸಿಕೊಳ್ಳುವುದು, ಹರಿದುಕೊಳ್ಳುವುದು ಎಂತಹ ಕಷ್ಟದ ಕೆಲಸ. ಆಡಿದರೆ ಕೆಡುವ, ಆಡದೇ ಉಳಿದರೆ ಸುಡುವ ಇಂತಹ ಸಂದಿಗ್ಧದಲ್ಲಿ ಲೀಲಾವತಿ ಗಾಳಿಗೆ ಸಿಕ್ಕ ತರಗಲೆಯಂತೆ ಕಾಣ್ತಾ ಇದ್ಲು. ಇನ್ನು ಗುಟ್ಟು ಬಚ್ಚಿಡಲಾರೆ ಅಂದವಳ ಅಂತರಂಗ ಮತ್ತಷ್ಟು ಗುಟ್ಟುಗಳನ್ನು ಮಡಲಿಗೆ ತುಂಬಿಕೊಂಡು ಹಿಡಿಯಾಗ್ತಲೇ ಇತ್ತು. ಕ್ರಿಯಾವಿಧಿಗಳು ಮುಗಿಯುವ ಹಂತದಲ್ಲಿತ್ತು. ಜನಸ್ತೋಮವೇ ಬಂದು ಸೇರಿದ ಈ ಗಳಿಗೆಯಲ್ಲಿ ಲೀಲಾವತಿ ಹೇಗೆ ಸತ್ಯ ಹೇಳಿಯಾಳು? ಅದನ್ನು ಎಷ್ಟು ಜನ ನಂಬಿಯಾರು? ಇಷ್ಟೊಂದು ಗೌರವಯುತವಾಗಿ ಬದುಕಿದ ನಾರಾಯಣ ಮೂರ್ತಿಗಳ ಗುಣಗಾನದ ಬದಲು ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಕೆಲಸವ? ಮತ್ತಷ್ಟು ಅವಮಾನದ ಅಗ್ನಿಯಲ್ಲಿ ಬೇಯಲು ಇವಳು ಯಾಕೆ ನಿರ್ಧಾರ ಮಾಡ್ತಿದ್ದಾಳೆ? ತಡೆಯಬೇಕಿತ್ತು ಲೀಲಾವತಿಯನ್ನು ಎಂದು ಬಲವಾಗಿ ಅನ್ನಿಸ್ತಿತ್ತು ನನಗೆ. ಆದರೆ ಯಾವ ಬೆಳಕಿನ ಕಿರಣವೂ ಇಣಕಲು ಸಾಧ್ಯವಿಲ್ಲದಂತೆ ಭದ್ರವಾಗಿ ಮುಚ್ಚಿಕೊಂಡಿದ್ದಳು ಲೀಲಾವತಿ ತನ್ನ ಒಳಕೋಣೆಯನ್ನು. ಮುಚ್ಚಿದ ಅಣೆಕಟ್ಟಿನಂತೆ ಕಾಣುತ್ತಿದ್ದಳು ನನಗೆ. ಬಾಗಿಲು ಬಿಚ್ಚಿದರೆ ತಾನೂ ಮುಳುಗಿ ಇತರನ್ನೂ ಮುಳುಗಿಸುವಂತೆ. ಕೊನೆಗೂ ಆಕೆಗೆ ಬೂದಿಯಾಗುತ್ತಿರುವ ದೇಹದ ಅಗ್ನಿ ದಿವ್ಯವ ಹಾಯಲು ಆಗಲೇ ಇಲ್ಲ. ಸುಮ್ಮನೆ ದಿಟ್ಟಿಸುತ್ತಿದ್ದು ಧಗೆ ತಗಿಸುವ ಉರಿಯುವ ಕೆಂಪು ಬೆಳಕಿನಲ್ಲಿ ಲೀಲಾವತಿಯ ಕಣ್ಣಂಚಿನ ಬಿಂದು ಜಾರುತ್ತಿರುವುದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ನೆರೆದವರೆಲ್ಲರೂ ಇಂತಹ ಮಾವನನ್ನು ಪಡೆದ ನೀನೇ ಧನ್ಯೆ ಎಂಬುದಾಗಿಯೂ, ಸೊಸೆ ಮಾವನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ಲು ಎಂಬುದಾಗಿಯೂ ಮಾತನಾಡುವುದು ಎಲ್ಲರ ಕಿವಿಯಲ್ಲಿ ಹಾಯ್ತಾ ಇತ್ತು. ಲೀಲಾವತಿ ಒಮ್ಮೆ ಶೂನ್ಯದೆಡೆಗೆ ದಿಟ್ಟಿಸಿದಂತೆಯೂ ಮತ್ತೊಮ್ಮೆ ಏನೋ ಹೇಳಲು ಹೊರಟಂತೆಯೂ ತೋರುತ್ತಿದ್ದಳು. ನನಗೆ ಭಯವಾಗತೊಡಗಿತ್ತು. ನಾನವಳ ಭುಜ ಹಿಡಿದು ಲೀಲಾವತಿ ಎಂದು ಕರೆದೆ. ನಿಟ್ಟುಸಿರು ಕೇಳಿತು. ನನ್ನ ಕೈ ಮೆಲ್ಲಗೆ ಸರಿಸಿ, ಸುನಿ, ಕರ್ಣನಿಗೆ ಹುಟ್ಟಿನ ಗುಟ್ಟು ತಿಳಿದ ಮೇಲೆ ಆತ ಅದೆಷ್ಟು ನರಳಿದ ಅಲ್ವಾ? ಅನಿರೀಕ್ಷಿತ ಸತ್ಯವೊಂದರ ಪುರಾವೆಯಂತೆ ನಾನು ಮೂಕ ಪ್ರೇಕ್ಷಕಳಾಗಿದೆ. ಧನ್ಯವಾದ. ಇದು ಸ್ಮಿತಾ ಅವರು ಓದಿದ ಕಥೆಯ ಹೆಸರು ಕಾರ್ಯಕಾರಣ ಬಂಧ ಅಂತ. ಈ ಕಥೆಯ ಮೇಲೆ ನಮಗೆ ಪ್ರಶ್ನೆಗಳಿರ್ಬೋದು. ನಾವು 3 ಕಥೆಗಾರರ ಕಥೆಗಳನ್ನು ಕೇಳಿದ ಮೇಲೆ ಪ್ರಶ್ನೋತ್ತರ ಸೆಷನ್ಗೆ ಸಾಗೋಣ. ಈಗ ಸಚಿನ್ ಅವರು ತಮ್ಮ ಕಥೆಯನ್ನು ಓದ್ತಾರೆ, ಮಹಾನಗರದ ಮಧ್ಯರಾತ್ರಿಗಳು ಅನ್ನುವಂಥ ಕಥೆಯನ್ನು. ದಯವಿಟ್ಟು ಸಚಿನ್. ಎಲ್ರಿಗೂ ನಮಸ್ಕಾರ. ನಾನು ಓದ್ತಿರುವ ಕಥೆ ಹೆಸರು ಮಹಾನಗರದ ಮಧ್ಯರಾತ್ರಿಗಳು ಅಂತ. ಚಳಿಗಾಲದಲ್ಲಿ ಶನಿವಾರದ ನಡು ಮಧ್ಯಾಹ್ನಗಳು ನನಗೆ ಯಾವಾಗಲೂ ಮತ್ತೆ ಮತ್ತೆ ಬಾಲ್ಯವನ್ನೇ ನೆನಪಿಸುತ್ತವೆ. ಸಂಜೆ ಇನ್ನೇನು ಶುರುವಾಗಲಿದೆ ಎನ್ನುವಷ್ಟರಲ್ಲಿ ಮನೆಯವರೆಲ್ಲ ಸೇರಿ ಬಿಸಿಲಿಗೆ ಹರಡಿದ್ದ ಅಡಿಕೆ ತಟ್ಟಿಗಳನ್ನು ಎತ್ತಿಡುವುದು, ಬಿಸಿಲು ಕಾದ ಅಡಿಕೆಯನ್ನು ಮೂಟೆ ಮಾಡಿ ಕಟ್ಟಿಡುವುದು, ವಾಟೆ ತಟ್ಟಿಯ ಹರಿತವಾದ ಭಾಗಗಳು ಕೈಗೆ ಚುಚ್ಚುತ್ತವೆ ಹುಷಾರು ಎಂದು ಅಪ್ಪ ಎಚ್ಚರಿಸುತ್ತಿದ್ದುದು, ಶಾಲೆಯ ನೆನಪೇ ಮರೆತವರಂತೆ ಚಳಿ ಅಡರುವವರೆಗೆ ಕ್ರಿಕೆಟ್ ಆಡಿ ರಾತ್ರಿ ಅಕ್ಕಪಕ್ಕದವರ ಮನೆಗೆ ಅಡಿಕೆ ಸುಲಿಯಲು ಹೋಗುವ ಅಮ್ಮನ ಜೊತೆ ಹೋಗಿ ಅವರು ಕೊಡುವ ಕಾಫಿ ಮಂಡಕ್ಕಿ ತಿನ್ನುತ್ತಾ, ಊರಿನವರು ಹೇಳುವ ಶಿಕಾರಿ ಕಥೆಗಳನ್ನು ಕೇಳಿಸಿಕೊಳ್ಳುತ್ತಾ ಅಮ್ಮನ ಮೆಟ್ಟುಗತ್ತಿಯ ಪಕ್ಕದಲ್ಲಿ ನಿದ್ರೆಗೆ ಜಾರುವಲ್ಲಿ ಶನಿವಾರ ಮುಗಿಯುತ್ತಿತ್ತು. ಅವತ್ತು ಮಧ್ಯಾಹ್ನ ಶುರುವಾದ ನಮ್ಮ ಸಂಭ್ರಮ ಭಾನುವಾರದ ಸಂಜೆ ಹತ್ತಿರ ಬರುತ್ತಿದ್ದಂತೆ ಮಾಯವಾಗುತ್ತಿತ್ತು. ಊರಿನ ಬಂದ ಕತ್ತರಿಸಿಕೊಂಡು ಬೆಂಗಳೂರಿನ IT ಕಂಪನಿಯೊಂದರಲ್ಲಿ ರಿಲೀಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಾ ಪ್ರತಿ ಶನಿವಾರ ಬಂದಾಗಲೂ ಮತ್ತದೇ ಬಿಡುಗಡೆಯ ಸಂಭ್ರಮ. ಭಾನುವಾರದ ಸಂಜೆ ಆಗುತ್ತಲೂ ಮೌನ, ವಿಷಾದ ಮತ್ತು ಒಂದು ಸಣ್ಣ ನಿಟ್ಟುಸಿರು. ಈ ಚಕ್ರಕ್ಕೆ ಕೊನೆ ಇಲ್ಲ ಎಂದು ಗೊತ್ತಾಗಿ ಅದರಿಂದ ತಪ್ಪಿಸಿಕೊಳ್ಳುವ ಆಸೆ ತೊರೆದು ಮನೆಯವರ ಒತ್ತಾಯಕ್ಕೆ ಕಟ್ಟುಬಿದ್ದು ಮದುವೆಯಾಗಿ 1 ವರ್ಷ ಮುಗಿಯುವುದರೊಳಗೆ ಅದು ಎಕ್ಕುಟ್ಟು ಹೋಗಿ ಮ್ಯೂಚುವಲ್ ಡಿವೋರ್ಸಿಗೆ ಅಪ್ಲೈ ಮಾಡಿ ಕೋರ್ಟು ಹೇಳಿ ಮಾಡಿಸುವ ಕೌನ್ಸಿಲಿಂಗ್ ಎನ್ನುವ ಡೇಟಿಂಗ್ ಆಫ್ಟರ್ ಮ್ಯಾರೇಜ್ ಶಾಸ್ತ್ರವನ್ನು ಮುಗಿಸಲು ಇನ್ನೇನು ಮಾಜಿಯಾಗಲಿರುವ ನನ್ನ ಹೆಂಡತಿಗಾಗಿ ಕಾಯುತ್ತಿರುವ ಬದುಕಿನ ಈ ಡ್ರೈ ದಿನಗಳಲ್ಲಿ ನನಗೆ ಯಾವುದರ ಮೇಲೆಯೂ ಆಸಕ್ತಿ ಇರಲಿಲ್ಲ. ಒಂದು ಶನಿವಾರ ಹಾಗೆ ಇಂದಿರಾನಗರದ ಕಾಫಿ ಡೇಯಲ್ಲಿ ಕುಳಿತು
ಸ್ವರಾಳಿಗಾಗಿ ಕಾಯುತ್ತಾ ವೆಯ್ಟರ್ ತಂದುಕೊಟ್ಟ ಹಾರ್ಟ್ ಶೇಪಿನ ಕಾಫಿ ಫೋಟೋವನ್ನು ಇನ್ಸ್ಟಾಗ್ರಾಮಿನ ಸ್ಟೋರಿಗೆ ಹಾಕಿ ಕಾಫಿ ಕುಡಿಯುವುದನ್ನು ಮರೆತು ಸ್ಟೋರಿಯನ್ನು ಯಾರ್ಯಾರು ನೋಡಿದರು ಎಂದು ಲೆಕ್ಕ ಹಾಕುತ್ತಾ ಫೋನನ್ನು ಮೈಂಡ್ಲೆಸ್ ಆಗಿ ಸ್ಕ್ರೋಲ್ ಮಾಡುತ್ತಾ ಸಿಗರೇಟು ಹಚ್ಚಲು ಕಣ್ಣನ್ನು ಫೋನಿಂದ ತೆಗೆಯುವಾಗಲೇ ನಾನು ಅವನನ್ನು ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ನೋಡಿದ್ದು. ಸಣ್ಣಗೆ ಹನಿಯುವ ಮಳೆಯಲ್ಲಿ ಇಂದಿರಾನಗರದ ಮೆಟ್ರೋ ಸ್ಟೇಷನ್ನಿನ ಬುಡದಲ್ಲಿ ಇರುವ ಕಾಫಿ ಡೇ ಎದುರಿಗೆ ಇದ್ದ ಗೂಡಂಗಡಿಯ ಪಕ್ಕ ನಿಂತು ಟೀ ಕುಡಿಯುತ್ತಾ ಸಿಗರೇಟು ಸೇದುತ್ತಿದ್ದವನು ನೋಡುತ್ತಿದ್ದಂತೆ ಮನಸ್ಸು ಒಂದು ಕ್ಷಣ ತಲ್ಲಣಿಸಿ ಯಾವ್ಯಾವುದೋ ನೆನಪುಗಳನ್ನು ಹೆಕ್ಕಿ ತೆಗೆಯುವುದರಲ್ಲಿ ಬ್ಯುಸಿಯಾಗತೊಡಗಿತ್ತು. ಒಂದೊಂದು ದಮ್ಮು ಎಳೆಯುವಾಗಲೂ ಎದೆಗೆ ದೊಂದಿ ಹಿಡಿದು ಯಾರೋ ಬೆಂಕಿ ಹಚ್ಚುತ್ತಿರುವಂತೆ ಭಾಸವಾಯಿತು. ಎಲ್ಲ ದಿಕ್ಕುಗಳಿಂದಲೂ ನೆನಪು ಪ್ರವಾಹದಂತೆ ನನ್ನೆಡೆಗೆ ಧುಮುಕುತ್ತಿರುವಾಗ ಅವನ್ನೆಲ್ಲ ತಡೆಯುವಂತೆ ಸ್ವರ ಎದುರು ಬಂದು ಕೂತಳು. ನನ್ನ ಕೈಲಿರುವ ಅರ್ಧ ಸುಟ್ಟ ಸಿಗರೇಟ್ ನೋಡಿ ನನಗೂ ಎಂಬಂತೆ ಕೈ ಚಾಚಿದಳು. ಮದುವೆಯಾಗಿ ಜೊತೆ ಇದ್ದಾಗ ಬರೀ ಚೂಡಿದಾರ, ಬಣ್ಣಗೆಟ್ಟ ಶಾರ್ಟ್ಸು, ಮಾಸಿದ ನೈಟಿ, ಹೊರಗಡೆ ತರಕಾರಿಗೋ ಹಾಲಿಗೋ ಹೋದರೆ ಅದರ ಮೇಲೊಂದು ಟವೆಲ್ಲು ಹಾಕಿಕೊಂಡು ಇರಿಟೇಟ್ ಮಾಡುತ್ತಿದ್ದವಳು ಬ್ಲ್ಯಾಕ್ ಜೀನ್ಸ್ ಪರ್ಪಲ್ ಟಾಪ್ ಹಾಕಿ ಒಪ್ಪವಾಗಿ ಮೇಕಪ್ ಮಾಡಿಕೊಂಡು ಕಣ್ಣಿಗೆ ಹಬ್ಬದಂತೆ ಎದುರು ಕೂತಿದ್ದಳು. ಡಿವೋರ್ಸ್ ಅಪ್ಲೈ ಮಾಡಿದ ಮೇಲೆ ಯಾವುದಾದ್ರೂ ಹಳೆ ಬಾಯ್ ಫ್ರೆಂಡ್ ತಗಲಾಕಿಕೊಂಡಿದ್ದಾನ ಎಂದು ಕೇಳಿ ಅವಳ ಕಾಲೆಳೆಯಬೇಕು ಅನ್ನಿಸಿದರೂ ನನ್ನ ಮನಸ್ಸೆಲ್ಲ ದೂರದಲ್ಲಿ ನಿಂತಿದ್ದ ಬಹಳ ವರ್ಷಗಳ ನಂತರ ಕಾಣಿಸಿದ ಆ ಪರಿಚಿತ ಮುಖದ ಬಗ್ಗೆಯೇ ಯೋಚಿಸುತ್ತಿತ್ತು. ಲಾಯರ್ ಫೋನ್ ಮಾಡಿದರೆ ಫೋನ್ ತೆಗಿ ಮರಯ, ಬೇಗ ಇದೆಲ್ಲ ಮುಗಿದರೆ ಸಾಕಾಗಿದೆ ಎಂದು ಕಾಫಿ ಹೀರುತ್ತಾ ನಾನು ಅನ್ಯಮನಸ್ಕನಾಗಿ ದೃಷ್ಟಿಯನ್ನು ಬೇರೆಲ್ಲ ನೆಟ್ಟಿರುವುದನ್ನು ಗಮನಿಸಿ ವಾಟ್ ಎಂಬಂತೆ ನೋಡಿದಳು. ನಾನು ಏನಿಲ್ಲ ಎಂದು ನನ್ನ ಸಿಗರೇಟಿಗಾಗಿ ಅವಳತ್ತ ಕೈ ಚಾಚಿದೆ. ಸ್ವರ ತನ್ನ ಆಫೀಸಿನ ಪ್ರವರ, ಲಾಸ್ಟ್ ವೀಕ್ ಗೋವಾಗೆ ಹೋದ ಟ್ರಿಪ್ಪು, ಅವರಮ್ಮನ ಅನಾರೋಗ್ಯದ ಬಗ್ಗೆ ಸಮಯ ಕೊಲ್ಲಲು ಸುಮಾರು ಹೊತ್ತು ಮಾತಾಡಿದಳು. ನನಗೆ ಮಾತ್ರ ಅವನಲ್ಲಿ ಬಂದು ಮಾತಾಡಿಸುತ್ತಾನೋ ಎಂದು ಕಸಿವಿಸಿಯಾಗಿ ಆ ಕ್ಷಣಕ್ಕೆ ಸ್ವರ ಎದ್ದು ಹೋದರೆ ಸಾಕಾಗಿತ್ತು. ಅವಳು ತನ್ನ ಕಾಫಿ ಕುಡಿದು ಮಾತಾಡುವ ಶಾಸ್ತ್ರವನ್ನು ಕೊನೆಗೂ ಮುಗಿಸಿ ಲಾಸ್ಟ್ ಹಿಯರಿಂಗ್ನಲ್ಲಿ ಸಿಗೋಣ ಎಂದು ಹೇಳುತ್ತಾ ಎದ್ದು ಹಗ್ ಮಾಡಿ ಮೆಟ್ರೋ ಸ್ಟೇಷನ್ನಿನ ಒಳಗೆ ನಡೆದಳು. ಕಾಫಿಯ ಬಿಲ್ಲು ಕೊಟ್ಟು ಆ ತುಂತುರು ಮಳೆಯಲ್ಲಿ ರಸ್ತೆ ದಾಟಿ ಗೂಡಂಗಡಿಯ ಹತ್ತಿರ ಹೋಗುವಷ್ಟರಲ್ಲಿ ಅವನು ಅಲ್ಲಿಂದ ಮಾಯವಾಗಿದ್ದ. ಒಂದು ಸಿಗರೇಟು ಹಚ್ಚಿ ಇಂದಿರಾನಗರದ 100 ಫೀಟ್ ರೋಡಲ್ಲಿ ನಡೆಯುತ್ತಾ ಅವನು ಮತ್ತೆ ಎಲ್ಲಾದರೂ ಕಾಣಿಸಬಹುದಾ ಎಂದು ಕಣ್ಣಾಡಿಸುತ್ತಾ ಆ ಹನಿ ಮಳೆಯಲ್ಲೇ ನಡೆದೆ. ಅವನು ಮತ್ತೆ ಆ ರಾತ್ರಿ ಅಲ್ಲೆಲ್ಲೂ ಕಾಣಲಿಲ್ಲ. 20 ವರ್ಷಗಳ ಹಿಂದೆ ಅವನನ್ನು ಮೊಟ್ಟ ಮೊದಲ ಬಾರಿಗೆ ನೋಡಿದ ದಿನ ನನಗೀಗಲೂ ಕಣ್ಣಿಗೆ ಕಟ್ಟಿದಂತಿದೆ. ಒಂದು ಸಂಜೆ ಶಾಲೆ ಮುಗಿಸಿ ಅಮ್ಮ ಸುಟ್ಟಿಟ್ಟ ಕಡುಬು ತಿನ್ನುತ್ತಾ TV ನೋಡುತ್ತಾ ಕೂತಿರುವಾಗ ನಮ್ಮೂರಿನಲ್ಲಿ ಯಾವತ್ತೂ ನೋಡಿರದ ಅಪರಿಚಿತ ಹೆಂಗಸೊಬ್ಬಳು ಕಂಕುಳಲ್ಲಿ ಒಂದು ಹೆಣ್ಣು ಮಗುವನ್ನು ಹೊತ್ತುಕೊಂಡು ಜೊತೆಗೆ ನನಗಿಂತ 3-4 ವರ್ಷದ ಸಣ್ಣ ಹುಡುಗನೊಬ್ಬನನ್ನು ಕರೆದುಕೊಂಡು ಬಂದು ಅಂಗಳದಲ್ಲಿ ನಿಂತು ಅಪ್ಪನನ್ನು ಕೂಗಿದಳು. ನನ್ನ ಮಗ ಚಿಕ್ಕವನು ಒಬ್ಬನೇ ಕಾಡು ದಾರಿಯಲ್ಲಿ ಸ್ಕೂಲಿಗೆ ಹೋಗಲು ಹೆದರ್ಕೋತಾನೆ, ನಿಮ್ಮ ಮಗನಿಗೆ ಸ್ವಲ್ಪ ಅವರ ಜೊತೆ ಕರೆದುಕೊಂಡು ಹೋಗಲಿಗೆ ಹೇಳಿ ಗೌಡ್ರೆ ಎಂದು ಕೇಳಿದಳು. ಅಪ್ಪ ಅರ್ಥವಾಯಿತಾ ಎಂಬಂತೆ ನನ್ನತ್ತ ನೋಡಿದರು. ಅಪ್ಪನ ಹತ್ತಿರ ಹಠ ಮಾಡುವ ಧೈರ್ಯವಿಲ್ಲದೆ ಅಮ್ಮ ಅಜ್ಜಿಯ ಹತ್ತಿರ ಬಂದು ನಾನು ಯಾಕೆ ಅವನನ್ನು ಜೊತೆಗೆ ಕರೆದುಕೊಂಡು ಹೋಗಬೇಕು ಎಂದು ಜಗಳವಾಡಿದೆ. ಅವರು ಹೊಸದಾಗಿ ಘಟ್ಟದ ಕೆಳಗಿನಿಂದ ಮೇಲಿನ ಮನೆ ಹೆಗಡೆಯವರ ಮನೆಗೆ ಕೆಲಸಕ್ಕೆ ಒಕ್ಕಲಾಗಿ ಬಂದಿದ್ದಾರೆ. ಈ ಊರು ಅವರಿಗೆ ಹೊಸದು. ಅವನೇನು ನಿನ್ನ ತಲೆ ಮೇಲೆ ಕೂರಲ್ಲ, ಸುಮ್ಮನೆ ಜೊತೆಗೆ ಕರೆದುಕೊಂಡು ಹೋಗು ಎಂದು ಅಮ್ಮ ಗದರಿದಳು. ತೀರಾ ಕೊಳಕಾದ ಬಟ್ಟೆ ಹಾಕಿಕೊಂಡು ಸಿಂಬಳ ಸುರಿಸುತ್ತಾ ಬರಿಗಾಲಿನಲ್ಲಿ ಬರುತ್ತಿದ್ದ ಅವನೆಡೆಗೆ ನನಗೆ ಸದಾ ತಿರಸ್ಕಾರವಿತ್ತು. ಜೊತೆಗೆ ಬರುತ್ತಿದ್ದ ಗೆಳೆಯರು ಅವನು ಗೌಡ್ರು ಅಲ್ವಂತೆ, ಎಂಥದೋ ಘಟ್ಟದ ಕೆಳಗಿನ ಜಾತಿಯವನು ಎಂದು ಅವನು ಹೀಯಾಡಿಸುವಾಗ ನಾನು ಅವರ ಜೊತೆ ಸೇರಿ ನಗಾಡುತ್ತಿದ್ದೆ. ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗುವ ಮುಲಾಜಿಗೆ ಸಿಲುಕಿಸಿದ ಎಂದು ಅವನ ಮೇಲೆ ಭಯಂಕರ ಸಿಟ್ಟಿತ್ತು. ಕೆಲವೊಮ್ಮೆ ಬೇಕಂತಲೇ ಕಾಡಿನ ದಾರಿಯಲ್ಲಿ ವೇಗವಾಗಿ ಓಡಿ ಅವನನ್ನು ಕಾಡಿನ ಮಧ್ಯೆಯೇ ಸಿಕ್ಕಿಸಿ ಕಂಗಾಲು ಮಾಡಿ ನಮ್ಮ ಮನೆಗೆ ಅವನ ತಂಗಿಯ ಜೊತೆ TV ನೋಡಲು ಬಂದರೆ ಕರೆಂಟು ಇದ್ದರೂ ಇಲ್ಲ ಎಂದು ವಾಪಸ್ಸು ಕಳಿಸಿ ಆ ಸಿಟ್ಟನ್ನು ತೀರಿಸಿಕೊಳ್ಳುತ್ತಿದ್ದೆ. ಒಂದು ಸಂಜೆ ಶಾಲೆಯಿಂದ ಮನೆಗೆ ಬರುವ ದಾರಿಯಲ್ಲಿ ಅಪ್ಪ ಬೈಕಿನಲ್ಲಿ ಪೇಟೆಯಿಂದ ಊರಿನ ಕಡೆ ಹೋಗುವುದು ಕಾಣಿಸಿತು. ನನ್ನನ್ನು ನೋಡಿದವರೇ ಬೈಕು ನಿಲ್ಲಿಸಿದರು. ನಾನು 3 ಕಿಲೋಮೀಟರ್ ನಡೆಯುವ ಕಷ್ಟ ತಪ್ಪಿತೆಂದು ಬೈಕು ಹತ್ತಿ ಕುಳಿತೆ. ಒಂದು 100 ಮೀಟರ್ ಮುಂದೆ ಹೋದ ಮೇಲೆ ಒಬ್ಬನೇ ಹೆದರಿಕೊಂಡು ಹೋಗುತ್ತಿದ್ದ ಅವನನ್ನು ನೋಡಿ ಬೈಕ್ ನಿಲ್ಲಿಸಿದರು. ಅವನು ಒಬ್ಬನೇ ನಡೆದುಕೊಂಡು ಹೋಗುವಾಗ ನೀನು ಮಾತ್ರ ಬೈಕಿನಲ್ಲಿ ಬರುವುದು ಸರಿಯಲ್ಲ, ಇಬ್ಬರು ಜೊತೆಯಾಗಿ ನಡೆದುಕೊಂಡು ಬನ್ನಿ ಎಂದು ದಾರಿ ಮಧ್ಯದಲ್ಲಿ ನನ್ನನ್ನು ಇಳಿಸಿ ಹೋದರು. ಅವತ್ತು ನನಗೆ ಅಸಾಧಾರಣ ದುಃಖ, ಕೋಪ ಒಟ್ಟೊಟ್ಟಿಗೆ ಬಂದು ಗಂಟಲು ಕಣ್ಣು ತುಂಬಿಕೊಂಡಿದ್ದವು. ಅವತ್ತಿಂದ ಅವನ ಜೊತೆ ನಾನು ಶಾಶ್ವತವಾಗಿ ಮಾತನಾಡುವುದನ್ನು ಬಿಟ್ಟೆ. ನಾನು ಹೈಸ್ಕೂಲಿಗೆ ತೀರ್ಥಹಳ್ಳಿಗೆ ಸೈಕಲ್ ಮೇಲೆ ಹೋಗಲು ಶುರು ಮಾಡಿದ ಮೇಲೆ ನನಗೆ ಅವನ ಕಾಟ ಸ್ವಲ್ಪ ಮಟ್ಟಿಗೆ ತಪ್ಪಿತು. ಈಗ ಯೋಚಿಸಿದರೆ ನಾನು ಅವನ ಮೇಲೆ ವಿನಾಕಾರಣ ಅಸಹನೆ ಬೆಳೆಸಿಕೊಳ್ಳಲು ಅವನ ಸುಂದರವಾದ ಜಗತ್ತೇ ಕಾರಣ ಅನಿಸುತ್ತದೆ.
ಅವನು ಅವರಪ್ಪನ ಜೊತೆ ದೊಡ್ಡ ಶಿಕಾರಿಗಳಿಗೆ ಹೋಗುತ್ತಿದ್ದ. ಎಮ್ಮೆ ದನಗಳನ್ನು ಹುಡುಕಿಕೊಂಡು ಕಾಡು ಗುಡ್ಡ ಅಲೆಯುತ್ತಿದ್ದ. ಕುಣಿ ಹಾಕಿ ಮೀನುಗಳನ್ನು ಹಿಡಿಯುತ್ತಿದ್ದ. ನಮ್ಮೂರಿನ ಕೆರೆಯಲ್ಲಿ ಬಾಳೆ ದಿಂಡಿನ ತೆಪ್ಪ ಮಾಡಿ ಇಡೀ ದಿನ ಈಜುತ್ತಿದ್ದ. ಅವರ ಮನೆಯಲ್ಲಿ ಬಡತನವಿದ್ದರೂ ಅವರೆಲ್ಲ ಸದಾ ನಗುತ್ತಾ ತಮಾಷೆ ಮಾಡುತ್ತಾ ಬದುಕುತ್ತಿರುವಂತೆ ಕಾಣುತ್ತಿತ್ತು. ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ಮನೆಯಲ್ಲಿ ಅಪ್ಪ ಬಂದರೆ ಸಾಕು ಎಲ್ಲರೂ ಹೆದರಿ ಒಂದೊಂದು ದಿಕ್ಕಿಗೆ ಓಡುತ್ತಿದ್ದೆವು. ಅಮ್ಮ ತನ್ನ ಪಾಡಿಗೆ ಕೆಲಸ ಮಾಡುತ್ತಾ ಒಂದು ಮೂಲೆಯಲ್ಲಿರುತ್ತಿದ್ದಳು. ವರ್ಷಕ್ಕೆರಡು ಸಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದಿರ ಜೊತೆ ದಾಯಾದಿ ಕಲಹ ನಡೆಯುತ್ತಲೇ ಇರುತ್ತಿತ್ತು. ಮನೆ ನಗುವಿನ ಸದ್ದಿಲ್ಲದೆ ಬಿಕೋ ಎನ್ನುತ್ತಿತ್ತು. ದೊಡ್ಡವರ ಮಕ್ಕಳು ಓದಿಕೊಳ್ಳಬೇಕು, ಅದು ಬಿಟ್ಟು ಮೀನು ಹಿಡಿಯೋಕೆ ಹೋಗ್ತಾನಂತೆ ಎಂದು ಅಜ್ಜಿ ನನ್ನ ಕಾಲು ಮಣ್ಣಾಗದ ರೀತಿಯಲ್ಲಿ ಕಾವಲು ಕಾಯುತ್ತಿದ್ದಳು. ಬಹುಶಃ ಹಾಗಾಗಿ ಅವನು ನನ್ನ ಹತ್ತಿರ ಬಂದಂತೆಲ್ಲ ನನ್ನ ಜಗತ್ತಿನ ಶೂನ್ಯತೆಯ ಪರಿಮಾಣದ ಅರಿವಾಗಿ ನಾನು ಅವನಿಂದ ತಪ್ಪಿಸಿಕೊಂಡು ಓಡುತ್ತಿದ್ದೆ. PUC ಮುಗಿಸಿ ಇಂಜಿನಿಯರ್ ಓದುವುದಕ್ಕೆ ಬೆಂಗಳೂರಿಗೆ ಬಂದ ಮೇಲೆ ಅವನ ಸಂಪರ್ಕ ಸಂಪೂರ್ಣ ಕಡಿದು ಹೋಯಿತು. ಅಪರೂಪಕ್ಕೆ ಊರಿಗೆ ಹೋದಾಗ ಅವನು ಸ್ಕೂಲು ಬಿಟ್ಟು ಶೃಂಗೇರಿಯ ಬಾರೊಂದರಲ್ಲಿ ಕೆಲಸಕ್ಕೆ ಸೇರಿದ್ದು. ಅವನ ತಂಗಿ ಹೈಸ್ಕೂಲ್ ಓದುವಾಗಲೇ ಸಾಬರ ಹುಡುಗನೊಬ್ಬನ ಜೊತೆ ಓಡಿ ಹೋಗಿದ್ದು. ಆಮೇಲೆ ಅವಳನ್ನು ಯಾರಿಗೂ ಎರಡನೇ ಮದುವೆ ಮಾಡಿ ಬೊಂಬಾಯಿಗೆ ಕಳಿಸಿದ ಸಂಗತಿಗಳನ್ನೆಲ್ಲ ಅಮ್ಮ ಅಜ್ಜಿಯರ ಮಾತುಕತೆಯಲ್ಲಿ ಉಳಿಸಿ ಹೋಗುತ್ತಿದ್ದ. ಇಂದಿರಾನಗರದ ಜಿಮ್ಮಿಸ್ ಪಬ್ಬಿನಲ್ಲೊಮ್ಮೆ ಯೂನಿಫಾರ್ಮ್ ಹಾಕಿಕೊಂಡು ಬಿಯರ್ ಸರ್ವ್ ಮಾಡುವುದನ್ನು ನೋಡಿದ ಮೇಲೆ ಅವನು ಬಹುಶಃ ಇಂದಿರಾನಗರ, ದೂಪನಹಳ್ಳಿ, ಅಲಸೂರಿನ ಸುತ್ತಮುತ್ತ ಮನೆ ಮಾಡಿಕೊಂಡಿರಬಹುದು ಎಂದು ಊಹಿಸಿದೆ. ಆ ದಿನಗಳಲ್ಲಿ ವೀಕೆಂಡ್ ಬಂದರೆ ಪಬ್ಬಿಗೆ ಹೋಗಿ ಕುಡಿಯಲು ಕಂಪನಿ ಕೊಡುತ್ತಿದ್ದವನು ನನಗಿಂತಲೇ ಮೊದಲೇ ಡಿವೋರ್ಸಿಯಾಗಿದ್ದ ಮಡಿಕೇರಿಯ ಕಲಿ ಕಾವೇರಪ್ಪ ಒಬ್ಬನೇ. ಒಂದು ವಯಸ್ಸಿನ ನಂತರ ನಮ್ಮ ಗೆಳೆಯರೆಲ್ಲ ಮದುವೆ, ಮನೆ, ಸಂಸಾರ ಅಂತ ಬ್ಯುಸಿಯಾಗಿ ಬಿಡುತ್ತಾರೆ. ಅವರು ಮತ್ತೆ ಸಿಗುವುದು ಮದುವೆ ಮನೆ, ಗೃಹ ಪ್ರವೇಶ, ಸತ್ಯನಾರಾಯಣ ಕಥೆ, ವೈಕುಂಠ ಸಮಾರಾಧನೆಯಂತಹ ಫಂಕ್ಷನ್ಗಳಲ್ಲೇ ಮಾತ್ರ. ಫೋನು ಮಾಡಿದ ತಕ್ಷಣ ಗುಂಡು ಹಾಕಲು ಗೆಳೆಯರು ಸಿಗಲು ಅದೃಷ್ಟವಿರಬೇಕು. ಕಾವೇರಪ್ಪನನ್ನು ನೋಡಿದಾಗಲೆಲ್ಲ ನನ್ನ ಎಲ್ಲ ಗೆಳೆಯರು ಡಿವೋರ್ಸಿಗಳಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದೆನಿಸುತ್ತಿತ್ತು. ಒಂದೇ ಪಿಕ್ಚರಿಗೆ ಟೈಟಾಗಿ ಕ್ಯಾಬ್ ಮಾಡಿಕೊಂಡು ಕಾವೇರಪ್ಪ ಮನೆಗೆ ಹೋದ ಮೇಲೆ ನಾನು ಇನ್ನೊಂದು ರೌಂಡ್ ಬಿಯರ್ ಆರ್ಡರ್ ಮಾಡಿ ನನ್ನ ಟೇಬಲಿನ ಹತ್ತಿರವೂ ಸುಳಿಯದ ಅವನನ್ನು ದೂರದಿಂದ ನೋಡುತ್ತಾ ಬಿಯರ್ ಹೀರುತ್ತಾ ಕುಳಿತೆ. ರಾತ್ರಿ ಸರಿಯುತ್ತಿದ್ದಂತೆ ಟೇಬಲ್ಗಳು ಖಾಲಿಯಾಗುತ್ತಾ ಪಬ್ಬಿನ ಲೌಡ್ ಮ್ಯೂಸಿಕ್ಕಿನ ವಾಲ್ಯೂಮ್ ಕಡಿಮೆಯಾಗುತ್ತಾ ಬಂತು. ಕೊನೆಗೆ ಅವನು ಅಚಾನಕ್ಕಾಗಿ ನನ್ನನ್ನು ನೋಡಿದಂತೆ ನಟಿಸಿ ನಾನಿದ್ದ ಟೇಬಲಿನ ಕಡೆ ಬಂದು ಪರಿಚಯದ ನಗೆನಕ್ಕ. ಹಳೆಯ ಯಾವ ವಿವರಗಳನ್ನು ಕೆದಕದೆ ಇಬ್ಬರು ಮಾತಾಡಿದೆವು. ನೀನೋ ತುಂಬ ಚೆನ್ನಾಗಿ ಓದಿ ಒಳ್ಳೆಯ ಕಡೆ ಕೆಲಸಕ್ಕೆ ಸೇರಿದೆ, ನಿನಗೆ ಬಿಡು ಅಪ್ಪ ಅಮ್ಮ ಚೆನ್ನಾಗಿ ಓದಿಸಿದರು, ನಿಮ್ಮ ಅಡಿಕೆ ತೋಟ ಆವಾಗಲೇ ಆಗಿತ್ತು, ಈಗ ಕೇಳಬೇಕಾ, ಇಂದಿರಾನಗರದಲ್ಲಿ ಸ್ವಂತ ಮನೆ ಎಂದರೆ ಸುಮ್ಮನೇನಾ, ನಿನ್ನ ಫೇಸ್ಬುಕ್ ಫಾಲೋ ಮಾಡುತ್ತೇನೆ, ವರ್ಷಕ್ಕೆರಡು ಬಾರಿ ಫಾರಿನ್ ಟ್ರಿಪ್ ಹೋಗುತ್ತೀಯಲ್ಲ ಮರಯ, ನನ್ನ ಹಣೆ ಬರೋ ನೋಡು, ಲೋಕಲ್ ಬಾರಿಂದ ಇಲ್ಲಿಂದ ಪಬ್ಬಿಗೆ ಶಿಫ್ಟ್ ಆಗಿದೆ. ಹೀಗೆ ಅವನು ಮಾತಾಡಿದ ಅಷ್ಟೂ ಮಾತುಗಳಲ್ಲೂ ನನ್ನನ್ನು ಸುಖದ ಸುಪ್ಪತ್ತಿಗೆಯ ಮೇಲೆ ಕೂರಿಸಿ ಅವನನ್ನು ದಟ್ಟ ದಾರಿದ್ರ್ಯದ ಕೂಪದಲ್ಲಿಟ್ಟು ಮಾತಾಡುತ್ತಿದ್ದ. ನಮ್ಮ ಆಸ್ತಿಯನ್ನು ದಾಯಾದಿ ಮಕ್ಕಳು ಹೊಡೆದು ತಿಂದಿದ್ದು, ಆ ಕೊರಗಲ್ಲೇ ಅಪ್ಪ ಅಮ್ಮ ತೀರಿಕೊಂಡಿದ್ದು, ಕೋರ್ಟುಗಳಿಗೆ ಅಲೆಯುವ ಮನಸ್ಸಿಲ್ಲದೆ ನಾನು ಊರನ್ನು ಶಾಶ್ವತವಾಗಿ ತೊರೆದು ಬೆಂಗಳೂರು ಸೇರಿದ್ದು, ಮದುವೆಯಾಗಿ ಒಂದೇ ವರ್ಷಕ್ಕೆ ಡಿವೋರ್ಸ್ ಆಗಿದ್ದು, ಇದ್ಯಾವುದೂ ಅವನಿಗೆ ಗೊತ್ತಿಲ್ಲದಂತೆ ನಟಿಸಿದ. ನನಗೂ ಕಷ್ಟಗಳಿವೆ, ನಾನು ಅಷ್ಟೇನು ಸುಖವಾಗಿಲ್ಲ ಎಂದು ಅವನಿಗೆ ಹೇಳಬೇಕೆನಿಸಿತ್ತು. ಆದರೆ ಅವನು ನನಗೆ ಮಾತನಾಡುವ ಅವಕಾಶವನ್ನೇ ಕೊಡಲಿಲ್ಲ. ಅವನು ಅಷ್ಟೊಂದು ಫೇಕಾಗಿ ಮಾತಾಡಿದ ಮೇಲೂ ನನಗೂ ಅವನ ಜೊತೆ ಮನಸ್ಸು ಬಿಚ್ಚಿ ಮಾತನಾಡುವ ಉತ್ಸಾಹ ಹೊರಟು ಹೋಯಿತು. ವಾಪಸ್ಸು ಮನೆಗೆ ಬರುತ್ತಾ ಫೇಸ್ಬುಕ್ ತೆಗೆದು ನೋಡಿದರೆ ಅವನು ನನ್ನ ಫ್ರೆಂಡ್ ಲಿಸ್ಟ್ನಲ್ಲೂ ಇದ್ದ. ಯಾವತ್ತೂ ನನ್ನ ಪೋಸ್ಟುಗಳಿಗೆ ಲೈಕ್ ಕೊಡದ, ಒಂದು ಪೋಸ್ಟು ಹಾಕದ ಅವನ ರಿಕ್ವೆಸ್ಟ್ ಯಾವತ್ತೂ ಆಕ್ಸೆಪ್ಟ್ ಮಾಡಿದ್ದೆ ಎಂದು ಎಷ್ಟು ನೆನಪಿಸಿಕೊಂಡರೂ ನೆನಪಾಗಲಿಲ್ಲ. ಇಂತಹವರು ಎಷ್ಟು ಜನ ನನ್ನ ಫ್ರೆಂಡ್ ಲಿಸ್ಟ್ನಲ್ಲಿ ಇರಬಹುದು ಎಂದು ನೆನಪಾದಾಗ ಮೈ ಜುಮ್ಮೆಂದಿತ್ತು. ಮಹಾನಗರದ ಅನಾಮಿಕತೆಯ ಸೂಕ್ತ ಪ್ರಜ್ಞೆಯಲ್ಲೊಂದಿಗೆ ಬದುಕುವಾಗ ನಮಗೆ ಹೇಗೂ ಬೇಕೋ ಹಾಗಿರಬಹುದು. ಆದರೆ ಸುಖವಾಗಿದ್ದೇವೆ ಎಂದುಕೊಳ್ಳುವ ಪರಿಚಿತ ಮುಖವೊಂದು ಸುತ್ತಮುತ್ತ ಸುಳಿದಾಗ ನಾವು ಎಷ್ಟೊಂದು ಕಾನ್ಷಿಯಸ್ ಆಗುತ್ತೇವೆ ಎಂದು ನನಗೆ ಅವನ ಜೊತೆ ಮಾತಾಡಿದ ನಂತರದ ದಿನಗಳಲ್ಲಿ ಗೊತ್ತಾಯಿತು. ಆಮೇಲೆ ಇಂದಿರಾನಗರ ಮಾತ್ರವಲ್ಲ, ಬೆಂಗಳೂರಲ್ಲಿ ಎಲ್ಲೇ ಓಡಾಡುವಾಗಲೂ ಅವನಲ್ಲಿ ಅಚಾನಕ್ಕಾಗಿ ಸಿಕ್ಕಿ ನೀನೆಷ್ಟು ಅದೃಷ್ಟವಂತ, ಎಷ್ಟೊಂದು ಸುಖವಾಗಿದ್ದೀಯಾ ಎಂದು ಹೇಳುತ್ತಾನೋ ಎಂದು ಗಾಬರಿಯಾಗುತ್ತಿತ್ತು. ಆ ಭಯವನ್ನು ಮೀರುವುದಕ್ಕೆ ನಾನು ಸುಖವಾಗಿದ್ದೇನೆ ಎಂದು ನನ್ನನ್ನು ನಾನೇ ನಂಬಿಸಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ಆಮೇಲಿಂದ ನನ್ನ ಜೀವನ ಶೈಲಿಯೇ ಬದಲಾಗತೊಡಗಿತು. ಆಫೀಸಿಗೆ ಹೋಗುವಾಗ ಬೈಕ್ ಬಿಟ್ಟು ಕಾರಲ್ಲೂ ಹೋಗುವುದನ್ನು ಅಭ್ಯಾಸ ಮಾಡಿಕೊಂಡೆ. ಡ್ರೆಸ್ ಅಪಿಯರೆನ್ಸಿನ ಬಗ್ಗೆ ಯಾವತ್ತೂ ಗಮನ ಕೊಡದವನು ಹಾಲು, ಕೊತ್ತಂಬರಿ, ಸೊಪ್ಪು ತರಲು ಹೊರಗೆ ಬರುವಾಗಲೂ ನೀಟಾಗಿ ತಲೆ ಗಡ್ಡವನ್ನು ಬಾಚಿಕೊಳ್ಳಲು ಶುರು ಮಾಡಿದೆ. ಜಿಮ್ಮಿಗೆ ಸೇರಿದೆ. ಮನೆ ಹತ್ತಿರದ ದೇವಸ್ಥಾನಗಳಿಗೆ ಹೋಗುವ ಅಭ್ಯಾಸ ಬೆಳೆಸಿಕೊಂಡೆ. ಬೀದಿ ಬದಿ ನಿಂತು ಸಿಗರೇಟು ಸೇದುವುದನ್ನು ನಿಲ್ಲಿಸಿದೆ. ಆಫೀಸಿನ ಜೂನಿಯರ್ ಹುಡುಗಿಯರನ್ನು ಅವನು ಕೆಲಸ ಮಾಡುತ್ತಿದ್ದ ಜಿಮ್ಮಿಸ್ ಪಬ್ಬಿಗೆ ಕರೆದುಕೊಂಡು ಹೋಗಿ ಅವನನ್ನೇ ಕರೆದು
ಸೆಕ್ಸ್ ಆನ್ ದಿ ಬೀಚ್ ಎನ್ನುವ ಕಾಕ್ಟೇಲನ್ನು ಆ ಹುಡುಗಿಯರಿಗೆ ಆರ್ಡರ್ ಮಾಡುತ್ತಿದ್ದೆ. ಹೀಗೆಲ್ಲ ಮಾಡುತ್ತಾ ನಾನು ಸುಖವಾಗಿದ್ದೇನೆ ಎಂದು ನನ್ನನ್ನೇ ನಂಬಿಸಲು ಹೊರಟ ಅವನ ಮೇಲೆ ಸೇಡು ತೀರಿಸಿಕೊಳ್ಳುತ್ತಿದ್ದೇನೆ ಅನಿಸುತ್ತಿತ್ತು. ಪ್ರತಿ ವೀಕೆಂಡು ಒಂದೊಂದು ಹುಡುಗಿಯನ್ನು ಕರೆದುಕೊಂಡು ಹೋಗಿ ಆ ಕಾಕ್ಟೇಲ್ ಆರ್ಡರ್ ಮಾಡುವಾಗ ಅವನ ಮುಖದ ಮೇಲೆ ಮೂಡುತ್ತಿದ್ದ ಅಸೂಯೆ ಗೆರೆಗಳು ನನ್ನಲ್ಲಿ ಉನ್ಮಾದ ಹುಟ್ಟಿಸುತ್ತಿತ್ತು. ಆದರೆ ದಿನ ಮುಗಿದು ರಾತ್ರಿ ಮಲಗುವ ಮುನ್ನ ಕನ್ನಡಿಯ ಮುಂದೆ ನಿಂತಾಗ ನನ್ನ ಕಣ್ಣಲ್ಲೇ ಕಾಣುವ ಖಾಲಿತನ ನನಗೆ ಭಯ ಹುಟ್ಟಿಸುತ್ತಿತ್ತು. ಆಫೀಸಿನ ಎಲ್ಲ ಹುಡುಗಿಯರನ್ನು ಡ್ರಿಂಕಿಗೆ ಕರೆದ ಮೇಲೆ ನನಗೆ ಉಳಿದಿದ್ದು ಕಾವೇರಪ್ಪ ಒಬ್ಬನೇ. ಅವನನ್ನು ಕರೆದುಕೊಂಡು ಜಿಮ್ಮೀಸ್ ಪಬ್ಬಿಗೆ ಹೋಗಿ ಆ ಕಾಕ್ಟೇಲ್ ಕುಡಿಸುವುದಕ್ಕಿಂತಲೂ ಲೋಕಲ್ ಬಾರಿಗೆ ಹೋಗಿ ವಿಸ್ಕಿ ಕುಡಿಯುವುದೇ ವಾಸಿ ಎಂದು ಒಂದು ವೀಕೆಂಡ್ ಇಬ್ಬರೂ ಕಂಠಪೂರ್ತಿ ಕುಡಿದು ಇಂದಿರಾನಗರದ ಎಂಪೈರ್ ಹೋಟೆಲ್ಗೆ ಬರುವಾಗ ಮಧ್ಯರಾತ್ರಿ 1 ಆಗಿತ್ತು. ಇಬ್ಬರೂ ಒಂದೊಂದು ಶವರ್ಮ ಆರ್ಡರ್ ಮಾಡಿ ಕಾಯುತ್ತಾ ನಿಂತಿರುವಾಗ ನಮ್ಮಷ್ಟೇ ಕುಡಿದಿದ್ದ 4-5 ನಾರ್ತ್ ಇಂಡಿಯನ್ ಹುಡುಗರು ಶವರ್ಮ ಮಾಡಿಕೊಡುತ್ತಿದ್ದ ಹುಡುಗ ಲೇಟು ಮಾಡುತ್ತಿದ್ದಾನೆಂದು ಹಿಂದಿಯಲ್ಲಿ ಹೀನಾಮಾನ ಬಯತೊಡಗಿದರು. ಹಲ್ಕ ಸೂಳೆ ಮಕ್ಕಳು ಬೇರೆ ಊರಿಂದ ಬಂದು ಗಾಂಚಲಿ ಮಾಡುತ್ತಾರೆ, ಇವರನ್ನು ಒದ್ದು ಓಡಿಸಬೇಕು ಎಂದು ಅವರಿಗೆ ಕೇಳಿಸುವಂತೆ ಕುಡಿದ ನಶೆಯಲ್ಲಿ ಕಾವೇರಪ್ಪ ಬೈದ. ಅದನ್ನು ಕೇಳಿಸಿಕೊಂಡ ಅವರ ಗುಂಪಿನಲ್ಲಿದ್ದ ಕನ್ನಡದವನೊಬ್ಬ ಗೆಳೆಯರ ಜೊತೆ ಏಕಾಏಕಿ ಜಗಳಕ್ಕೆ ಬಂದ. ಏನು ನಡೆಯುತ್ತಿದೆ ಎಂದು ಗೊತ್ತಾಗುವಷ್ಟರಲ್ಲಿ ಒಬ್ಬ ಕಾವೇರಪ್ಪನ ಮುಸುಡಿಗೆ ಗುದ್ದಿ ಅವನನ್ನು ಎತ್ತಿ ಶವರ್ಮ ಮಾಡುತ್ತಿದ್ದ ಹುಡುಗನ ಮೇಲೆ ಎಸೆದ. ತಡೆಯಲು ಹೋದ ನನ್ನನ್ನು 4-5 ಜನ ಕಾಲಲ್ಲಿ ತುಳಿಯುತ್ತಿದ್ದಾರೆ ಎಂದಷ್ಟೇ ನನಗೆ ಗೊತ್ತಾಗುತ್ತಿತ್ತು. ಒಬ್ಬ ಬೀಸಿ ಹೊಡೆದ ಏಟಿಗೆ ಅವನ ಕೈಯಲ್ಲಿದ್ದ ಉಂಗುರ ನನ್ನ ತುಟಿ ಸೀಳಿಕೊಂಡು ಹೋಗಿದ್ದು ಗೊತ್ತಾಯಿತು. ಕಾವೇರಪ್ಪ ಓಡಿ ತಪ್ಪಿಸಿಕೊಂಡಿದ್ದು ಮಂಜಾಗುತ್ತಿದ್ದ ಕಣ್ಣುಗಳಿಗೆ ಕಾಣಿಸಿತು. ನನಗೆ ಕುಡಿದಿದ್ದೆಲ್ಲ ಇಳಿದು ಪ್ರಜ್ಞೆ ಸ್ಥೀಮಿತಕ್ಕೆ ಬರುವಷ್ಟರಲ್ಲಿ ಒಂದು ಚಪ್ಪಲಿ ಕಳೆದಿತ್ತು, ಶರ್ಟು ಹರಿದಿತ್ತು. 4 ಜನ ಸುತ್ತಿಕೊಂಡು ಹೊಡೆಯುವುದನ್ನು 100 ಜನ ನಿಂತು ನೋಡುತ್ತಿದ್ದರು. ನನಗೆ ಆ ಕ್ಷಣಕ್ಕೆ ಸತ್ತೇ ಹೋಗುತ್ತೇನೆ ಅನ್ನಿಸಿತು. ರಾತ್ರಿ ಗಸ್ತು ತಿರುಗುವ ಪೊಲೀಸ್ ಜೀಪಿನ ಸದ್ದಾಗುತ್ತಿದ್ದಂತೆ ನನಗೆ ಹೊಡೆಯುತ್ತಿದ್ದವರು ನಿಲ್ಲಿಸಿ ಗುಂಪಿನ ಮಧ್ಯೆ ಸೇರಿ ಹೋದರು. ಜೀಪಿಂದ ಇಳಿದ ಇನ್ಸ್ಪೆಕ್ಟರ್ ನನ್ನ ಕಪಾಳಕ್ಕೆ ಬೀಸಿ ಹೊಡೆದ ಏಟಿಗೆ ನಾನು ರಕ್ತ ಕರುತ್ತ ಅನಾಯಾಸವಾಗಿ ನಡು ರಸ್ತೆಯ ಮೇಲೆ ಬಿದ್ದೆ. ವಾಪಸ್ಸು ಪ್ರಜ್ಞೆ ಬಂದಾಗ ಕಾನ್ಸ್ಟೇಬಲ್ ಒಬ್ಬ ಎತ್ತಿ ಫುಟ್ಪಾತಿನ ಮೇಲೆ ಕೂರಿಸಿ ಕುಡಿಯಲು ನೀರು ಕೊಟ್ಟ. ಅಲ್ಲಿ ಏನೂ ನಡೆದೇ ಇಲ್ಲ ಎಂಬಂತೆ ಜನ ಮತ್ತದೇ ಅವಸರದಲ್ಲಿ ಓಡಾಡುತ್ತಿದ್ದರು. ಎಜುಕೇಟೆಡ್ ಥರ ಕಾಣ್ತೀಯಾ? ಈ ಥರ ಕುಡಿದು ಹೊಡೆದಾಡೋಕ್ಕೆ ನಾಚಿಕೆ ಆಗಲ್ವಾ? ಇನ್ನೊಂದು ಸಾರಿ ಇಷ್ಟು ಹೊತ್ತಲ್ಲಿ ಇಂದಿರಾನಗರದ ಸುತ್ತಮುತ್ತ ಕಾಣಿಸಿದರೆ ಚರ್ಮ ಸುಲಿತಿನ ಬೋಳಿ ಮಗನೇ ಎಂದು ಬೈದು ಇನ್ಸ್ಪೆಕ್ಟರ್ ಜೀಪತ್ತಿಕೊಂಡು ಹೋದ. ನಾನು ಜಜ್ಜಿ ರಕ್ತ ಸೋರುತ್ತಿದ್ದ ಕೈಗಳನ್ನು ಪ್ಯಾಂಟಿಗೆ ಒರೆಸಿಕೊಂಡು ಜೀವ ಹೋಗುವಂತೆ ನೋಯುತ್ತಿದ್ದ ತುಟಿ ಹುಬ್ಬುಗಳನ್ನು ನೀರಿಂದ ತೊಳೆದುಕೊಂಡು ಸಿಕ್ಕ ಒಂದು ಚಪ್ಪಲಿಯನ್ನಷ್ಟೇ ಹಾಕಿ ಕುಂಟುತ್ತಾ ಅಲ್ಲೇ ಇದ್ದ ಗೂಡಂಗಡಿಯವನ ಹತ್ತಿರ ಹೋಗಿ ಒಂದು ಸಿಗರೇಟನ್ನು ನೋಯುತ್ತಿದ್ದ ತುಟಿಗಳ ಮಧ್ಯೆ ಇಟ್ಟು ಬೆಂಕಿ ಹಚ್ಚುತ್ತಿದ್ದಂತೆ ಅವನು ದೂರದಲ್ಲಿ ನಿಂತುಕೊಂಡು ನನ್ನತ್ತ ತುಂಬು ಕಾರುಣ್ಯದಿಂದ ಅಪರಿಮಿತ ಅನುಕಂಪದಿಂದ ನೋಡುವುದು ಕಾಣಿಸಿತು. ಆ ಕ್ಷಣ ನನಗಾದ ಬಿಡುಗಡೆಯ ಸಂಭ್ರಮವನ್ನು ನಾನು ಜೀವನದಲ್ಲಿ ಅನುಭವಿಸಿರಲಿಲ್ಲ. ಮನಸ್ಸು ಪೊರೆ ಕಳಚಿಕೊಂಡು ಆಕಾಶದಲ್ಲಿ ನೆಗೆಯುತ್ತಿರುವಂತೆ ಭಾಸವಾಯಿತು. ಇದ್ದ ಒಂದು ಪರಿಚಯದ ಹಂಗನ್ನು ಕತ್ತರಿಸಿಕೊಂಡು ನಡೆಯುವಾಗ ಇಡೀ ನನ್ನ ಚೇತನವೇ ಎಷ್ಟೋ ವರ್ಷಗಳ ಕಾಲ ಹೊತ್ತು ತಿರುಗುತ್ತಿದ್ದ ಭಾರವನ್ನೆಲ್ಲ ಕಳಚಿಕೊಂಡು ಹಗುರಾಗುತ್ತಿತ್ತು. ಇಂಥ ಹೊಡೆತಗಳನ್ನು ಜೀವನದಲ್ಲಿ ಮೊದಲೇ ತಿಂದಿದ್ದರೆ ನಾನು ಇನ್ನಷ್ಟು ಸುಖವಾಗಿ ಬದುಕಬಹುದಿತ್ತು ಎಂದು ಒಬ್ಬನೇ ಕುಂಟುತ್ತಾ ಇಂದಿರಾನಗರದ ಕತ್ತಲೆ ತುಂಬಿದ ರಸ್ತೆಯಲ್ಲಿ ಮನೆ ಕಡೆ ನಡೆಯುವಾಗ ಪ್ರಾಮಾಣಿಕವಾಗಿ ಅನಿಸಿತು. ಕಥೆ ಇಲ್ಲ. ಹಲೋ. ಯಾ, ಸೊ ಸಚಿನ್ ಅವರು ಕತೆ ಈಗ ಓದಿದರು. ಈಗ ನೆಕ್ಸ್ಟ್ ಶ್ರೀ ಗೋಪಾಲಕೃಷ್ಣ ಕುಂಟಿನಿ ಅವರು ತಮ್ಮ ಕಥೆಯನ್ನು ಓದ್ತಾರೆ. ಅವರ ಕಥೆಯ ಶೀರ್ಷಿಕೆ ಪ್ರಜಾಪತಿ. ಸ್ನೇಹಿತರೆ, ಒಂದು ಕತೆ ಹೇಳ್ತೇನೆ. ನೀವು ಕಥೆಯನ್ನು ಗಮನವಿಟ್ಟು ಕೇಳಬೇಕು. ಕಥೆಯ ಹೆಸರು ಪ್ರಜಾಪತಿ ಅಂತ. ಗಾರೆ ಕೆಲಸದ ಆತನ ಹೆಸರು ಪ್ರಜೆ. ಗಾರೆ ಕೆಲಸ ಮಾಡ್ತಿದ್ದಾನೆ ಒಬ್ಬ, ಅವನ ಹೆಸರು ಪ್ರಜೆ. ಅವನು ಗಾರೆ ಕೆಲಸ ಮಾಡೋನು ಪ್ರಜೆ. ಅದನ್ನು ಫಸ್ಟ್ ನಿಮ್ಗೆ ಕ್ಲಾರಿಫೈ ಮಾಡಿಬಿಡ್ತಾನೆ. ಅಂದರೆ ಇದು ಪ್ರಜೆ ಗಾರೆ ಎಲ್ಲ ಒಟ್ಟು ಕನ್ಫ್ಯೂಸ್ ಹಾಕೊಂಡು ಆಮೇಲೆ ಭಾಳ ಕಷ್ಟಕ್ಕೆ ಬೀಳ್ಬೋದು. ಅದಕ್ಕೆ ಗಾರೆ ಕೆಲಸದ ಆತನ ಹೆಸರು ಪ್ರಜೆ. ಈ ಪ್ರಜೆ ಏನು ಮಾಡ್ತಾನೆ ಅಂದರೆ, ಆತ ತನ್ನ ದೇಶದ ರಾಜನನ್ನು ನೋಡಲು ಹೋಗುತ್ತಾನೆ ಎಂಬ ಸುದ್ದಿ ಆ ಗ್ರಾಮದಲ್ಲಿ ದೊಡ್ಡ ಸುದ್ದಿಯೇ ಆಯಿತು. ಈ ಗಾರೆ ಕೆಲಸದ ಪ್ರಜೆಗೆ
ರಾಜನನ್ನು ನೋಡಬೇಕು ಅಂತ ಆಯಿತು. ಹಾಗೆ ರಾಜನನ್ನು ನೋಡಲಿಕ್ಕೆ ಈ ಗಾರೆ ಕೆಲಸದ ಪ್ರಜೆ ಹೊರಡ್ತಾ ಇದ್ದಾನೆ ಅಂತ ಇಡೀ ಗ್ರಾಮಕ್ಕೆ ಸುದ್ದಿ ಬಂತು. ರಾಜನನ್ನು ನೋಡಿ ಬಂದದ್ದೇ ಆದರೆ ಆ ಪ್ರಜೆಯೇ ರಾಜನನ್ನು ಭೇಟಿ ಮಾಡಿದ ಆ ಗ್ರಾಮದ ಮೊದಲ ಪ್ರಜೆ ಆಗಲಿದ್ದಾನೆ ಎಂಬುದು ಎಲ್ಲರ ಬಾಯಿಯಲ್ಲಿ ನಲಿದಾಡಿತು. ರಾಜನನ್ನು ಯಾರಿಗೆ ಮೀಟ್ ಮಾಡಲಿಕ್ಕಾಗ್ತದ್ರಿ? ಯಾರಿಗೂ ಆಗಲ್ಲ. ಆದರೆ ರಾಜನನ್ನು ನಮ್ಮ ಗ್ರಾಮದಲ್ಲಿ ಫಸ್ಟ್ ಮೀಟ್ ಮಾಡಲಿಕ್ಕೆ ಹೋಗುವವನು ಪ್ರಜೆ. ಅವನನ್ನು ರಾಜನನ್ನು ಮೀಟ್ ಮಾಡಿ ಬಂದ ಅಂದರೆ ಇಡೀ ಗ್ರಾಮದಲ್ಲಿ ಫಸ್ಟ್ ಮೀಟ್ ಮಾಡಿದವನು ಈ ಪ್ರಜೆ ಅಂತ ಆಗತ್ತೆ ಅಂತ ಗ್ರಾಮದವರಿಗೆ ಒಂದು ಹೆಮ್ಮೆಯೂ ಬಂತು. ಇದು ನಿಮ್ಮನೆ ಕತೆಗೆ ಸೆಳೆಯೋದಕ್ಕೋಸ್ಕರ ಮಾಡ್ತಾ ಇರೋದು ಇದು. ಆಮೇಲೆ ಇದೆಲ್ಲ ಈಗ ಡಿಸ್ಟರ್ಬ್ ಮಾಡಲ್ಲ, ಓದ್ತಾ ಹೋಗ್ತೇನೆ. ರಾಜನನ್ನು ನೋಡಿ ಬಂದದ್ದೇ ಆದರೆ ಆ ಪ್ರಜೆಯೇ ರಾಜನನ್ನು ಭೇಟಿ ಮಾಡಿದ ಆ ಗ್ರಾಮದ ಮೊದಲ ಪ್ರಜೆ ಆಗಲಿದ್ದಾನೆ ಎಂದು ಎಲ್ಲರ ಬಾಯಿಯಲ್ಲಿ ಸುದ್ದಿ ನಲಿದಾಡಿತು. ಪ್ರಜೆ ರಾಜನ ಭೇಟಿಗೆ ಹೊರಡುವ ಹಿಂದಿನ ರಾತ್ರಿ ಅವನ ಗುಡಿಸಲಿನ ಮುಂದೆ ಏನಿಲ್ಲ ಎಂದರೂ 60 ಮಂದಿ ಬಂದು ಬೀಡುಬಿಟ್ಟಿದ್ದರು ಗ್ರಾಮದವರು. ಅವರಿಗೆಲ್ಲ ಪ್ರಜೆ ಯಾವ ಕ್ಷಣಕ್ಕೆ ಮಾರಾಪು ಸಮೇತ ಹೊರಗೆ ಬರುತ್ತಾನೆ ಎಂಬುದನ್ನು ನೋಡುವ ಕುತೂಹಲ ಇತ್ತು. ಅಂದರೆ ಅವನ ಗುಡಿಸಲಿನ ಹೊರಗೆ ಇವರು ಕಾದು ಕೂತಿದ್ರು. ರಾಜನನ್ನು ನೋಡಲಿಕ್ಕೆ ಇವನು ಹೋಗ್ತಾನಲ್ಲ, ಎಷ್ಟೊತ್ತಿಗೆ ಬರ್ತಾನೆ ನೋಡು, ಒಂದು ಮೀಟ್ ಮಾಡೋಣ ಒಂದು ಸಾರಿ ಅಂತ. ಇತ್ತ ಪ್ರಜೆ ಮನೆಯೊಳಗೆ ಮಾರಾಪು ಕಟ್ಟುತ್ತಿದ್ದ. ರಾಜನ ಭೇಟಿಗೆ ಹೋಗುವುದು ಎಂದರೆ ಅದು ಸುಲಭದ ಮಾತಲ್ಲ. ಈಗಲೂ ಸಾಧ್ಯನಾ? ಪ್ರೆಸಿಡೆಂಟ್ ಆಫ್ ಇಂಡಿಯಾನ ಮೀಟ್ ಮಾಡಬೇಕು ಅಂದರೆ ಆಗತ್ತಾ? ಆ ಕಾಲದಲ್ಲಿ ರಾಜನ ಭೇಟಿಗೆ ಹೋಗುವುದು ಎಂದರೆ ಸುಲಭದ ಮಾತಲ್ಲ. ಮೊದಲಾಗಿ ರಾಜನನ್ನು ಎಲ್ಲಿ ಭೇಟಿ ಮಾಡಬೇಕು ಎಂಬುದೇ ಅವನಿಗೆ ಗೊತ್ತಿರಲಿಲ್ಲ. ರಾಜ ಅರಮನೆಯಲ್ಲಿ ಇರಬಹುದು, ಇವ ಮೀಟ್ ಮಾಡೋಕ್ಕೆ ಹೋಗ್ತಾ ಅಂತ ಇಟ್ಕೊಳ್ಳಿ. ರಾಜ ಎಲ್ಲಿರ್ತಾನಂತ ಇವನಿಗೆ ಗೊತ್ತಿದೆ. ರಾಜ ಅರಮನೆಯಲ್ಲಿ ಇರಬಹುದು, ಅಂತಃಪುರದಲ್ಲೂ ಇರಬಹುದು, ಬೇಟೆಗೂ ಹೋಗಿರಬಹುದು, ವಿಹಾರಕ್ಕೂ ತೆರಳಿರಬಹುದು, ಯುದ್ಧಕ್ಕೆ ದಂಡೆತ್ತಿ ಹೋಗಿರಬಹುದು. ಪ್ರಜೆಯ ಹೆಂಡತಿ ಇದನ್ನೇ ಹೇಳಿದಾಗ ಆತ ಕೋಪಗೊಂಡು ಉಪಶಕುನದ ಮಾತನಾಡಬೇಡ ಎಂದು ಬೈದಿದ್ದ. ಆಮೇಲೆ ಅವಳು ಸೊಲ್ಲೆತ್ತಲಿಲ್ಲ. ರಾಜನ ಭೇಟಿಗೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಎಂದು ಗ್ರಾಮದ ದೇವಸ್ಥಾನದ ಅರ್ಚಕರು ಎಂದೋ ಹೇಳಿದ್ದು ಪ್ರಜೆಗೆ ಚೆನ್ನಾಗಿ ನೆನಪಿತ್ತು. ನಮ್ಮಲ್ಲೊಂದು ರೂಢಿದೆ ನೋಡಿ, ಬರಿಗೈಯಲು ರಾಜನ, ಸನ್ಯಾಸಿಯ, ಬಸುರಿಯರ, ಆಮೇಲೆ ಮಕ್ಕಳ, ಆಮೇಲೆ ವೃದ್ಧರ ಮನೆಗೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರ್ದು, ಎಲ್ಲ ತಗೊಂಡು ಹೋಗಬೇಕು ಅಂತ. ಹಾಗೆ ರಾಜನ ಭೇಟಿಗೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಎಂದು ಗ್ರಾಮದ ದೇವಸ್ಥಾನದ ಅರ್ಚಕರು ಎಂದೋ ಹೇಳಿದ್ದು ಆ ಪ್ರಜೆಗೆ ಬಹಳ ಚೆನ್ನಾಗಿ ನೆನಪಿತ್ತು. ಹಾಗಾಗಿ ಅವನು ಏನನ್ನು ರಾಜನಿಗೆ ಒಪ್ಪಿಸುವುದು ಎಂದು ಬಹಳವಾಗಿ ಯೋಚಿಸಿದ. ಏನು ಕೊಡೋದು ರಾಜನಿಗೆ? ಆಫ್ಟರ್ ಆಲ್ ಒಬ್ಬ ಪ್ರಜೆ, ಅವನು ಗಾರೆ ಕೆಲಸದವನು, ಗುಡಿಸಲಲ್ಲಿ ವಾಸ ಮಾಡೋನು, ಹಳ್ಳಿಯವನು, ಏನು ಕೊಡೋದು? ಕೊನೆಗೆ ಅವನು ಬಹಳವಾಗಿ ಯೋಚಿಸಿ ಕೊನೆಯಲ್ಲಿ ಒಂದು ಗಾರೆ ಕತ್ತಿಯನ್ನು ರಾಜನ ಪಾದದ ಮುಂದೆ ಇಡುವುದು ಎಂದು ನಿರ್ಧರಿಸಿದ. ಇಲ್ಲಿ ಸ್ಟಾರ್ಟ್ ಆಯಿತು ಕೆಲಸ. ಅವನಿಗೆ ಇಡೀ ಜೀವನವೇ ಗಾರೆ ಕತ್ತಿ. ಹಾಗೆ ಊರಿನ ಅಕ್ಕಸಾಲಿಗನ ಬಳಿ ಹೋಗಿ ಹೊಸತಾಗಿ ಒಂದು ಗಾರೆ ಕತ್ತಿ ಮಾಡಿಸಿ ತಂದಿದ್ದ. ಮಾರಾಪಿನಲ್ಲಿ ಅಂದರೆ ಗಂಟು ಮುಟ್ಟಿದ್ದಿಲ್ಲ, ಅದರೊಳಗೆ ಅದನ್ನು ತುರುಕಿದಾಗ ಅವನ ಹೆಂಡತಿ ಮತ್ತೆ ವರಾತ ತೆಗೆದಳು. ಗಾರೆ ಕತ್ತಿ ಒಂದು ಆಯುಧವಲ್ಲವೇ? ರಾಜನ ಬಳಿಗೆ ಇಂತಹ ಮಾರಕವಲ್ಲದೇ ಇದ್ದರೂ ಆಯುಧವನ್ನು ಒಯ್ಯಲು ಬಿಡುವರೇ ಎಂದು ಪ್ರಶ್ನಿಸಿ ಪ್ರಜೆಗೆ ಕೋಪ ಬರಿಸಿದಳು. ಗಾರೆ ಕತ್ತಿ ಚುಚ್ಚಬಹುದಲ್ಲ, ಏನು ಬೇಕಾದ್ರೂ ಮಾಡಬಹುದು. ಪ್ರಜೆಯ ಗ್ರಾಮದಿಂದ ರಾಜಧಾನಿಗೆ 13 ದಿನಗಳ ಪ್ರಯಾಣ. ಪ್ರತಿನಿತ್ಯ ಎಲ್ಲೆಲ್ಲಿ ತಂಗಬೇಕು ಎಂಬುದಕ್ಕೆ ಪ್ರಜೆಗೆ ಕರಾರುವಕ್ಕಾದ ಮಾಹಿತಿ ಇದೆ. 13 ದಿನಗಳ ರಾತ್ರಿಗೆ ಅವನು 7 ದೇವಾಲಯಗಳು, 6 ಛತ್ರಗಳನ್ನು ಲೆಕ್ಕ ಹಾಕಿದ್ದ. 7 ದೇವಾಲಯಗಳ ಪೈಕಿ 5 ಅವನು ಶಿಲ್ಪಿಗಳ ಜೊತೆ ಕೆಲಸ ಮಾಡಿದ್ದ ದೇವಾಲಯಗಳೇ ಆಗಿತ್ತು. ಅಂದರೆ ಆ ಕಾಲದಲ್ಲೆಲ್ಲ ಗಾರೆ ಸ್ಟೇ ಮಾಡೋದಿಲ್ಲ ಅಂದರೆ ಛತ್ರಗಳು, ದೇವಸ್ಥಾನಗಳು. ಮಧ್ಯರಾತ್ರಿ ಕಳೆಯುತ್ತಲೇ ಮಾರಾಪು ಸಿದ್ಧಪಡಿಸಿ ಪ್ರಜೆ ಹೊರಟು ನಿಂತ. ಹೊರಗೆ ಕಾಯುತ್ತಿದ್ದ 60 ಮಂದಿಯೂ ಅವನನ್ನು ಸುತ್ತುವರಿದು ರಾಜನ ಭೇಟಿಗೆ ಕಾರಣವೇನು ಎಂದು ಕೇಳಿದರು. ಪ್ರಜೆ ಮಾತನಾಡಲಿಲ್ಲ. ಅವನು ಅದನ್ನೆಲ್ಲ ಕೇಳಬಾರದು ಎಂಬಂತೆ ಸನ್ನೆ ಮಾಡಿ ಕೊನೆಯಲ್ಲಿ ಬಂದ ಮೇಲೆ ಹೇಳುವೆ ಎಂದು ಹೇಳಿ ಗದ್ದೆಯ ಹಾದಿಯಲ್ಲಿ ದೊಂದಿಯನ್ನು ಬೀಸುತ್ತಾ ಕಣ್ಮರೆಯಾದ. ಪ್ರಜೆ ಹೋದ ಭೇಟಿಗೆ ಅಂತೇಳಿ ಹೋದ.
ಪ್ರಜೆ ರಾಜನ ಭೇಟಿಗೆ ಹೋಗಿಯೇ ಬಿಟ್ಟ ಎಂದಾದ ಮೇಲೆ ಆ ಊರಿನ ಜನರು ಅಲ್ಲಿಂದ ಚದುರಿದರು. ಮತ್ತು ಅವ್ರಿಗೇನು ಕೆಲಸ ಇದೆ, ಅವರು ಚದುರಿದರು. ಮರುದಿನ ಬೆಳಗ್ಗೆ ಅವರು ಗ್ರಾಮಣಿಯನ್ನು ಕಂಡು, ಗ್ರಾಮಣಿ ಅಂತ ಒಬ್ಬ ಇರ್ತಾನೆ ಗ್ರಾಮದಲ್ಲಿ, ಅವನನ್ನು ಕಂಡು ರಾಜನನ್ನು ಗ್ರಾಮಣಿಯನ್ನು ಕಂಡು ಈ ರಾಜನನ್ನು ಪ್ರಜೆ ಭೇಟಿ ಮಾಡಲು ಹೋಗುತ್ತಿರುವ ಕಾರಣವೇನು, ಈ ಭೇಟಿ ಸಾಧ್ಯವೇ, ಈ ರಾಜ ಪ್ರಜೆಗೆ ಸಿಗುವುದುಂಟೆ ಎಂದೆಲ್ಲ ಕೇಳಿದರು. ಇವರಿಗೆ ಕುತೂಹಲ ತಿಳಿಯಿಲ್ಲ ನೋಡಿ. ಈ ಊರಲ್ಲಿ ಒಬ್ಬ ಕುತೂಹಲ, ಎವ್ರಿಬಡಿ ಈಸ್ ಇಂಟ್ರೆಸ್ಟೆಡ್ ಇನ್ ಅದರ್ಸ್ ಮ್ಯಾಟರ್ಸ್, ಅವರಿಗೆ ಕುತೂಹಲ ತಿಳಿಯಿಲ್ಲ. ಗ್ರಾಮಣಿ ತೀರಾ ಅಸ್ತವ್ಯಸ್ತನಾಗಿದೆ, ಅಸಲಿಗೆ ಅವನಿಗೂ ಗೊತ್ತಿಲ್ಲ. ನಾನು ಗ್ರಾಮಣಿ, ನಾನೇ ಈ ತನಕ ರಾಜನನ್ನು ನೋಡಿಲ್ಲ, ನಾನೇ ಎಂದೆಂದೂ ನೋಡಲಾರದ ರಾಜನನ್ನು ಯಾಕಶ್ಚಿತ್ ಈ ಪ್ರಜೆ ನೋಡಲುಂಟೇ, ಇದು ಎಂದಾದರೂ ಸಾಧ್ಯವೇ ಆಗದ ಮಾತು ಎಂದು ಆತ ಹೇಳಿದ. ಯಾರೂ ಇದು ಆಗುತ್ತದೆ ಎಂದುಕೊಳ್ಳಬೇಕಿಲ್ಲ. ಪ್ರಜೆಗೆ ರಾಜನ ಭೇಟಿ ಎಂದೂ ಆಗುವುದಿಲ್ಲ. ಮೊದಲಾಗಿ ಅರಮನೆಯ ಸುತ್ತ ಅತೀ ವಿಶಾಲವಾದ ಕೋಟೆ ಇದೆ. ಕೋಟೆಗೆ ಕಾವಲಿದೆ. ಕೋಟೆ ಬಾಗಿಲನ್ನು ನೋಡಿಯೇ ಪ್ರಜೆ ಬಿಳಿಸಿಕೊಳ್ತಾನೆ. ಕೋಟೆಯ ಕಾವಲುಗಾರರ ಪ್ರಶ್ನೆಗಳಿಗೆ ಪ್ರಜೆ ಉತ್ತರ ಹೇಳಲಾಗದೆ ಬಾಯಿ ಪಸೆ ಹಾರಿ ಕುಸಿದ. ಯಾರಯ್ಯ ನೀನು, ಯಾಕೆ ಬಂದೆ, ಏನು ಅಂತೆಲ್ಲ ಕೇಳಿದರೆ ಇವನು ಫುಲ್ಲು ಕೊಲಾಪ್ಸ್ ಆಗಿ ಬೀಳ್ತಾನೆ ಅಂತ ಗ್ರಾಮೀಣದೊಂದು ನಂಬುಗೆ. ರಾಜ ಎಂದರೆ ಏನು, ಮಕ್ಕಳ ಅಟಿಕೆಯೋ? ಇವತ್ತು ಹಾಗೆ ಅಲ್ವ. ರಾಜನ ಭೇಟಿ ಪ್ರಜೆಗೆ ಆಗುವುದಲ್ಲ, ಆಗುವುದೂ ಇಲ್ಲ. ಇಷ್ಟಕ್ಕೂ ಪ್ರಜೆ ವಾಪಸ್ಸು ಬರುವುದೇ ಸಂಶಯ. ಏಕೆಂದರೆ ಇವನೇಕೆ ಬಂದ ಎಂದು ರಾಜನ ಗೂಢಚಾರರು ಇವನನ್ನು ಹಿಂಬಾಲಿಸಬಹುದು, ಅಥವಾ ರಾಜಭಟರು ಪ್ರಜೆಯನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಬಹುದು. ಒಬ್ಬ ಗಾರೆ ಕೆಲಸದ ವ್ಯಕ್ತಿ, ಅವನಿಗೆ ರಾಜನಲ್ಲಿ ಏನು ಕೆಲಸ? ಇವನೇನು ಪಾಳೆಯ ಪಟ್ಟಿನವನೇ, ಸಾಮಂತನೇ, ಯುದ್ಧ ವಿದ್ಯಾ ಪ್ರವೀಣನೇ, ವೇದಾಂಗಗಳನ್ನು ಕಲಿತ ಪಂಡಿತನೇ, ಮಲ್ಲ ಯುದ್ಧದವನೇ, ಕಲಾವಿದನೇ, ಹೋಗಲಿ ಒಬ್ಬ ವಿದೂಷಕನೇ, ಸ್ಟ್ಯಾಂಡಪ್ ಕಾಮಿಡಿಯನ? ಅದೂ ಅಲ್ಲ, ಯಾವುದೂ ಅಲ್ಲ. ಗಾರೆ ಕೆಲಸದವನು, ಕೂಲಿ ಕಾರ್ಮಿಕ. ಗ್ರಾಮಣಿಯ ನಗೆ ಉಕ್ಕುಕ್ಕೆ ಹರಿದಾಗ ಎಲ್ಲರೂ ಹೊಟ್ಟೆ ತುಂಬ ನಕ್ಕರು. ಸಂತೋಷ ಆಯ್ತು ಅವರಿಗೆ. ಬಚ್ಚಾವ್, ಇವನಿಗೆ ರಾಜನ ಭೇಟಿ ಅಂತ ಆಗೋದಿಲ್ಲ ಅಂತ. ಈ ಗಾರೆ ಕೆಲಸದ ಪ್ರಜೆಗೆ ನಿಜಕ್ಕೂ ಮರುಳು ಎಂದರು. ಎಲ್ಲರೂ ಸಮಾಧಾನದಿಂದಲೂ ಸುಖದಿಂದಲೂ ತಮ್ಮ ತಮ್ಮ ಮನೆಗೆ ತೆರಳಿ ನಿಶ್ಚಿಂತೆಯಾಗಿ ಕುಳಿತರು. ನೆಕ್ಸ್ಟ್ ಪ್ರಜೆ. ಇತ್ತ ಪ್ರಜೆ 6ನೇ ದಿನ ಆ ಛತ್ರವನ್ನು ಸೇರಿಕೊಂಡ. ಇತ್ತಲ್ಲ ಅವನಿಗೆ 7 ದೇವಸ್ಥಾನ, 6 ಛತ್ರಗಳು ಇತ್ತು. ಅವನೆಷ್ಟು ದೂರ ನಡೆದಿದ್ದಾನೋ ಅವನಿಗೇ ಗೊತ್ತಿರಲಿಲ್ಲ. ಏಕೆಂದರೆ ದೂರವನ್ನು ಆ ರಾಜ್ಯದಲ್ಲಿ ಎಂದು ಅಳತೆ ಮಾಡುವ ಮಾಪಕವೇ ಇರಲಿಲ್ಲ. ಅವರೆಲ್ಲ ದಿನವನ್ನೇ ದೂರದ ಮಾಪಕವಾಗಿ ಬಳಸ್ತಾ ಇದ್ದರು. 1 ದಿನದ ಟ್ರಾವೆಲ್, 2 ದಿನದ ದೂರ ಅಂತ, 1/4 ದಿನದ ದೂರ, ಅರ್ಧ ದಿನದ ದೂರ, 1 ಘಳಿಗೆಯ ದೂರ, 6 ಘಳಿಗೆಯ ದೂರ, ಹೀಗೆ ಇತ್ಯಾದಿ. ಆ ಛತ್ರದಲ್ಲಿ ಈ 6ನೇ ದಿನ ಇವನೊಂದು ಛತ್ರಕ್ಕೆ ಬಂದ ಪ್ರಜೆ. ಆ ಛತ್ರದಲ್ಲಿ ಸಂಜೆ ವೇಳೆಗೆ ಬಂದಿಳಿದ ಪ್ರಜೆ ತನ್ನ ಮಾರಾಪನ್ನು ಒಂದು ಮೂಲೆಯಲ್ಲಿಟ್ಟು ಪಕ್ಕದ ನದಿಗೆ ಹೋಗಿ ಸ್ನಾನಕ್ಕೆ ಇಳಿದ. ನದಿಯನ್ನು ದಾಟಿಕೊಂಡು ಯಾವನೋ ಇವರತ್ತ ಬರುವುದು ಕಾಣಿಸಿತು. ವೇಗವಾಗಿ ನದಿ ದಾಟಿ ಬರುತ್ತಿದ್ದ ಆತ ಕಟ್ಟುಮಸ್ತಾಗಿದ್ದ. ಹಾಗಾಗಿ ಅವನನ್ನು ಕಂಡರೂ ಕಾಣದಂತೆ ಇದ್ದು ಸುಮ್ಮನಾದ. ಕಾಮನ್ ಮ್ಯಾನ್, ದೊಡ್ಡ ಮನುಷ್ಯರ ಹತ್ರ ಏನು ಕೆಲಸ ಇದೆ? ನಾವಾದರೂ ಅಷ್ಟೇ ನೋಡಿ, ಭಾಳ ದೊಡ್ಡ ವ್ಯಕ್ತಿಗಳು ಬಂದರೆ ದೂರದಲ್ಲಿ ನಿಂತು ಈಗ ಸುಮ್ಮಗಿರ್ತೇವೆ, ನಮಗೇನು ಕೆಲಸ ಇಲ್ಲ. ಹಾಗೆ ಪ್ರಜೆ ಇವನನ್ನು ಮಾತನಾಡಿಸುವ ಗೋಜಿಗೆ ಹೋಗಲಿಲ್ಲ. ಸ್ನಾನ ಮುಗಿಸಿ ಛತ್ರಕ್ಕೆ ಬಂದರೆ ಆ ದೊಡ್ಡ ವ್ಯಕ್ತಿ ಅಲ್ಲಿಯೂ ಇದ್ದಾನೆ. ಹೀಗಾಗಿ ಆ ಛತ್ರದಲ್ಲಿ ಆ ರಾತ್ರಿ ಅವರಿಬ್ಬರೇ ಇದ್ದರು. ಮುಗೀತು ಕತೆ. ಅಷ್ಟೂ ಕಾಲ ಸುಮ್ಮನಿದ್ದ ಆ ದೊಡ್ಡ ವ್ಯಕ್ತಿ ಅವನೇ ಸ್ಟಾರ್ಟ್ ಮಾಡಿದ. ರಾತ್ರಿ ಯಾರು ಇಲ್ವಲ್ಲ, ಟೈಮ್ ಪಾಸ್ ಆಗಬೇಕು. ಅಷ್ಟೂ ಕಾಲ ಸುಮ್ಮನಿದ್ದ ಆ ದೊಡ್ಡ ವ್ಯಕ್ತಿ ತಮ್ಮ ಹೆಸರೇನು ಎಂದು ವಿಚಾರಿಸಿದ. ಪ್ರಜೆ ಎಂದು ಉತ್ತರಿಸಿ ತಾವು ಹೂವರಿ ಅಂದ. ರಾಜ ಎಂದ ಅವನು. ಕ್ಯಾಚ್ ಆಯ್ತು ಅವರಿಗೆ. ಪ್ರಜೆ ನಕ್ಕ, ಅವನು ನಕ್ಕ. ರಾತ್ರಿ ಊಟವಾದ ಮೇಲೆ ಇಬ್ಬರು ಛತ್ರದಲ್ಲಿ ಅಕ್ಕಪಕ್ಕ ಮಲಗಿಕೊಂಡರು. ರಾಜ ಕೇಳಿದ ಹಲೋ ಮೇಡಮ್, ರಾಜ ಕೇಳಿದ
ತಮ್ಮ ಉದ್ಯೋಗ? ರಾಜ ಕೇಳಿದ, ತಮ್ಮ ಉದ್ಯೋಗ? ಪ್ರಜೆ ಹೇಳಿದ, ಕಟ್ಟುವುದು. ಗಾರೆ ಕೆಲಸದವನು ಕಟ್ಟುತ್ತಾನೆ. ಪ್ರಜೆ ಕೇಳಿದ, ತಮ್ಮದು? ರಾಜ ಹೇಳಿದ, ಕಟ್ಟುವುದೇ, ಆದರೆ ಕೆಡಹಿ ಕಟ್ಟುವುದು. ಆಮೇಲೆ ಅವರಿಬ್ಬರು ನಿದ್ದೆಗೆ ಹೋದರು. ಬೆಳ್ಳಂಬೆಳಗ್ಗೆ ಪ್ರಜೆ ತನ್ನ ಮುಂದಿನ ಪಯಣಕ್ಕೆ ಸಿದ್ಧನಾದ. ಅವನಿಗೆ ನೆಕ್ಸ್ಟು ರಾಜನ ಹತ್ರ ಹೋಗುದು. ರಾಜ ಮಲಗಿಯೇ ಇದ್ದ. ಪ್ರಜೆಯ ಸಿದ್ಧತೆ ನೋಡಿ ಆತ ಮಲಗಿದಲ್ಲೇ ಕೇಳಿದ, ಹೊರಡುತ್ತಿದ್ದೀರೋ? ಹೌದು ಎಂದ ಪ್ರಜೆ. ಎಲ್ಲಿಂದ ಬಂದದ್ದು? ಎಲ್ಲಿಗೆ ಹೋಗುವುದು? ಶೂನ್ಯದಿಂದ ಬಂದಿದ್ದೇನೆ, ಅನಂತದತ್ತ ಹೋಗುತ್ತಿದ್ದೇನೆ ಎಂದ ಪ್ರಜೆ. ರಾಜ ದಡ್ಡೆಂದು ಎದ್ದು ಕುಳಿತ. ನೀವು ಹಾಗೆ ಹೊರಟಿರೋ? ನಾನು ಅನಂತದಿಂದ ಬಂದಿದ್ದೇನೆ, ಶೂನ್ಯಕ್ಕೆ ಪಯಣಿಸುತ್ತಿದ್ದೇನೆ. ನಾವಿಬ್ಬರೂ ಇಲ್ಲಿ ಸಂಧಿಸಿದ್ದೇವೆ. ಆಮೇಲೆ ಪ್ರಜೆಯೂ ಮಾತನಾಡಲಿಲ್ಲ, ರಾಜನೂ ಮಾತನಾಡಲಿಲ್ಲ. 13ನೇ ದಿನ ಪ್ರಜೆ ಅವನ ಮನೆಗೆ ವಾಪಸ್ಸಾಗಿದ್ದಾನೆ ಎಂಬ ಸುದ್ದಿ ಗ್ರಾಮದಲ್ಲಿ ಹರಡಿತು. ಎಲ್ಲರೂ ಅವನ ಮನೆಯತ್ತ ಓಡಿ ಹೋದರು. ಈ ಬಾರಿ ಅಲ್ಲಿ ಗ್ರಾಮಣಿಯೂ ಬಂದಿದ್ದ. ಮುಚ್ಚಿದ ಮನೆಯ ಹೊರಗೆ ನಿಂತ ಜನಸಮೂಹದಿಂದ ಗ್ರಾಮಣಿಯೇ ಕೇಳಿದ, ಓ ಪ್ರಜೆಯೇ, ಇಷ್ಟು ಬೇಗ ರಾಜನ ಭೇಟಿಯಾಯಿತೆ? ಎಷ್ಟು ಬಾರಿ ಗ್ರಾಮಣಿ ಈ ಪ್ರಶ್ನೆ ಕೇಳಿದರೂ ಮನೆಯೊಳಗಿನಿಂದ ಉತ್ತರ ಬರಲಿಲ್ಲ. ಕೊನೆಯಲ್ಲಿ ಎಲ್ಲರೂ ಮನೆಯತ್ತ ತೆರಳಿ ಬಾಗಿಲು ತೆರೆದು ನೋಡುತ್ತಾರೆ. ಅಲ್ಲಿ ಪ್ರಜೆ ಇಲ್ಲ, ಇದ್ದವನು ರಾಜ. ಜನ ಹೋ ಎಂದರು. ಎಲ್ಲರೂ ಬೆಕ್ಕಸ ಬೆರಗಾಗಿ ಬಿದ್ದರು. ಯಾರೂ ಪ್ರಜೆಯಲ್ಲಿ ಎಂದು ಕೇಳಲೇ ಇಲ್ಲ. ನಮಸ್ಕಾರ. ಬಹಳ ಗಂಭೀರವಾದ ಕಥಾವಾಚನ. ಆದರೆ ಕುಂಟಿನಿಯವರು ತುಂಬ ನಗು ಬರೆಸೋ ರೀತಿಯಲ್ಲಿ ಒಂದು ಕತೆ ಹೇಳಿದ್ರು. ಆದರೆ ವಿಷಯ ಬಹಳ ಸೀರಿಯಸ್ಸು. ಸೊ ನನ್ನ ಮೊದಲ ಪ್ರಶ್ನೆ, ಸಣ್ಣ ಪ್ರಶ್ನೆ ಸರ್ಗೆ ಕೇಳ್ತೀನಿ. ಹೇಳಿ. ಆ ಇಡೀ ಕತೆ ನಾನು ನೋಟಿಸ್ ಮಾಡಿರುವಂಥದ್ದು, ಒಂದು ಗ್ರಾಮ ಇದೆ, ಅಲ್ಲೊಬ್ಬ ಗ್ರಾಮೀಣಿ ಇದ್ದಾನೆ, ಬೇರೆ ಬೇರೆ ಕೆಲಸ ಮಾಡೋರೆಲ್ಲ ಇದ್ದಾರೆ, ಆದರೆ ಪ್ರಜೆ ಒಬ್ಬನೇ ಇರೋದು. ಪ್ರಜೆ ಒಬ್ಬನೇ ಇದ್ದಾನೆ. ಹಾಗಾದರೆ ಈ ಪ್ರಜೆ ಯಾರು? ಈ ಪ್ರಜಾಪ್ರಭುತ್ವದ ಪ್ರಜೆ ಅಲ್ಲಿದ್ದೊಬ್ಬನೇ, ಉಳಿದವರೆಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ತಿದ್ದಾರೆ. ಕೊನೆಗೆ ಈ ರಾಜ ಕೂಡ ಅನಂತದಲ್ಲಿದ್ದವನವನು ಶೂನ್ಯದ ಕಡೆ ಹೊರಡ್ತಾ ಇದ್ದಾನೆ. ಹೊರಟು ಒಂದು ಪಾಯಿಂಟ್ ಬರುತ್ತೆ, ಅವನು ಶೂನ್ಯದಲ್ಲಿ ಲೀನ ಆಗ್ತಾನೆ, ಈ ಪ್ರಜೆ ಅನಂತವಾಗ್ತಾನೆ. ಸೊ ಈ ವಿಷಯ ಬಗ್ಗೆ ಇಷ್ಟು ವಿಷಯಗಳನ್ನು ನೀವು ಕನೆಕ್ಟ್ ಮಾಡಿ ನನಗೆ ಅರ್ಥ ಆಗಿದ್ದಿಷ್ಟೇ ಸಣ್ಣ ಪಾಲು. ಬಟ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅಷ್ಟೇ ಅದು, ಅಷ್ಟೇ ಏನಿಲ್ಲ. ನಾ ಹೇಳಿ ಆಯಿತು. ಎಸ್, ನಾನೇ ಡಿಕೋಟ್ ಮಾಡಿದೆ. ಯಾ ಅಷ್ಟೇ ಅಷ್ಟೇ ಅದು, ರೈಟ್. ಸೊ ಅಷ್ಟೇ ಅದು. ಒಬ್ಬ ಪ್ರಜೆ, ಒಬ್ಬ ರಾಜ. ಅದು ಆ ಕಾಲದಲ್ಲೂ ಇತ್ತು, ಈ ಕಾಲದಲ್ಲೂ ಇದೆ. ಅವರಲ್ಲಿದ್ದ ಉಳಿದವರು ಪ್ರಜೆಗಳಲ್ಲೂ ಆಗಿದ್ರೆ ಅಂತ ಅಲ್ಲ, ಇವನ ಹೆಸರು ಪ್ರಜೆ ಅಂತ. ದುರದೃಷ್ಟಕ್ಕೆ ಇವನ ಹೆಸರು ಪ್ರಜೆ. ಉಳಿದವರಿಗೆಲ್ಲ ರಾಮಣ್ಣ, ಧೂಮಣ್ಣ ಯಾಕೆ ತಪ್ಪಾಗಿ ಹೆಸರಿರ್ಬೋದು. ಇವನ ದುರದೃಷ್ಟಕ್ಕೆ ಇವನ ಹೆಸರು ಪ್ರಜೆ ಅಂತ. ಎಸ್, ರಾಜನ ಹೆಸರು ರಾಜ, ಪ್ರಜೆ ಹೆಸರು ಪ್ರಜೆ. ಅಷ್ಟೇ ಅದು. ಇಡೀ ಜಗತ್ತಿನ ಸಂಬಂಧಗಳೇ ಅಷ್ಟೇ ಅಂತ, ಅಷ್ಟೇ ಇರೋದು ಅದು ಅಂತ. ರೈಟ್. ಸೊ ಈ ಬಗ್ಗೆ ಪ್ರಜೆ ರಾಜನ ಬಗ್ಗೆ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಓಕೆ, ನೀವು ಹೌದು ಎಕ್ಸಾಕ್ಟ್ಲಿ. ಈ ಕತೆ ಓದ್ದವನು ಇದು ಬೇಡ ಬಿಡಿ, ಆಗಲೇ ಬೇಡ, ಸ್ವಲ್ಪ ಸೈಡ್ ಹೇಳೋದು. ಸೊ ಎಕ್ಸಾಕ್ಟ್ಲಿ, ನಿಜ, ಕರೆಕ್ಟ್. ಇನ್ನೊಂದು ಸಣ್ಣ ಪ್ರಶ್ನೆ ನಾನು ಸ್ಮಿತಾ ಅವ್ರಿಗೆ ಕೇಳ್ತೀನಿ. ಮೇಡಮ್, ನೀವು ನಿಮ್ಮ ಕಥೆಯಲ್ಲಿ ಬಹಳ ಸೀರಿಯಸ್ ಆಗಿರೋ ಒಂದು ವಿಷಯ ಚರ್ಚೆ ಆಗುತ್ತೆ. ಅದರಲ್ಲಿ ನಾನು ನೋಟಿಸ್ ಮಾಡಿದಾಗೆ ಅಲ್ಲಿ ಒಂದು ಲೈಕ್ ಸೆಕ್ಸ್ ವಿತೌಟ್ ಕನ್ಸೆಂಟ್. ಸೊ ಆ ವಿಷಯವನ್ನು ಲೈಕ್ ನೀವು ಆ ಕಥೆಯನ್ನು, ಇಡೀ ಕಥೆಯಲ್ಲಿ ಆ ಪರ್ಟಿಕ್ಯುಲರ್ ಪಾತ್ರ ಇದೆ, ಮಾವನ ಪಾತ್ರ, ಅದು ಮಾಡುವಂಥ ಒಂದು ಸಣ್ಣ ಕೆಲಸವನ್ನು ಸಮರ್ಥಿಸ್ತಾ ಹೋದ ಹಾಗೆ ಕಾಣಿಸುತ್ತೆ ನಮಗೆ ಓದುಗನಾಗಿ. ಆ ರೀತಿ ಕಾಣಿಸ್ತಾ ಹೋಗುತ್ತೆ. ಮಾಡಿದ ತಪ್ಪು ಅಂತ ಅನಿಸುತ್ತೆ, ಬಟ್ ನೆಕ್ಸ್ಟ್ ಪ್ಯಾರ ಓದಿದಾಗ ಆ ತಪ್ಪಿಗೊಂದು ಸಮರ್ಥನೆ ಇದೆ. ಸೊ ಇಡೀ ಕತೆ ಓದುವಾಗ
ಏನು ವಾಟ್ ಆರ್ ಆ ನಿರೂಪಕಿಯಲ್ಲಿ ಏನು ಹೇಳಲಿಕ್ಕೆ ಪ್ರಯತ್ನ ಬರ್ತಾ ಇದ್ದಾಳೆ? ಲೈಕ್ ಮಾವ ಮಾಡಿ ಸರಿಯಾ ತಪ್ಪ, ಒಂದು ಘಟನೆ ಆಗಿದೆ, ಸರಿ ತಪ್ಪುಗಳು ಓದುಗನಿಗೆ ಬಿಟ್ಟಿದ್ದು. ಬಟ್ ಆದರೆ ಒಬ್ಬ ಬರಹಗಾರ್ತಿಯಾಗಿ ನೀವೇ ಬರೆದವರಾಗಿ ನಿಮಗೆ ಏನು ಅನಿಸುತ್ತೆ? ನೀವು ನಿಮ್ಮ ನಿಜವಾದ ಉತ್ತರ ಏನಲ್ಲಿ? ಮೈಕ್ ಆನ್ ಇದೆಯಾ ಇವರದು, ಸ್ಮಿತಾ ಅವರದ್ದು? ತಗೊಳ್ಳಿ ಸ್ಮಿತಾ. ನೀವು ಅಂದರೆ ಹಲೋ, ಅಂದರೆ ಇಲ್ಲಿ ನಾನು ಈ ಕಥೆಯಲ್ಲಿ ನಾನು ಸಮರ್ಥನೆ ಅಂತ ಅಲ್ಲ ಇದು. ಅಂದರೆ ಪ್ರತಿಯೊಂದು ಹೆಣ್ಣು ಕೂಡ, ಹೆಣ್ಣು ಅಂದರೆ ಒಂದು ಪಾತ್ರ ಅಥವಾ ಯಾವುದೇ ಪಾತ್ರಗಳೇ ಆಗಿರ್ಬೋದು, ಆ ಕಥೆಯಲ್ಲಿ ಅಂದರೆ ಈ ಸಮಾಜದಲ್ಲಿ ಒಂದು ಸಮಯ ಸಂದರ್ಭಕ್ಕೆ ಹೇಗೆ ದಾಳವಾಗ್ತಾ ಹೋಗ್ತಾಳೆ. ಅಂದರೆ ಲೈಕ್ ಅವನಿಗೆ ಮಾವನಿಗೂ ಕೂಡ ಅಂದರೆ ಅವತ್ತಿನ ಕಾಲಕ್ಕೆ ಏನಿತ್ತು ಅಂತಂದರೆ ನಮ್ಮದೇ ಕುಡಿ ಮುಂದುವರಿಬೇಕು, ನಮ್ಮ ಇದು ನನ್ನ ನಂತರ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ನನ್ನ ಕುಡಿ ಇರೋದಿಲ್ಲ, ಏನು ಮಾಡಬಹುದು, ಸೊಸೆ ಏನು ಮಾಡಬಹುದು, ಅಥವಾ ಯಾರಾದರೂ ಒಂದು ಅಡಾಪ್ಟ್ ಮಾಡ್ಕೊಂಡು ಬಿಟ್ರೆ ಅಥವಾ ಬೇರೆ ರೀತಿಯ ಸಂಬಂಧ ಬೆಳೆಸಿ ಈ ಮಗು ತನ್ನೆಲ್ಲ ಆಸ್ತಿಗಳಿಗೆ ಈ ಥರ ಎಲ್ಲ ಇರ್ತಿತ್ತು ಹಿಂದೆ. ಹಾಗಾಗಿ ತಮ್ಮದೇ ಕುಡಿ ಆಗಬೇಕು, ತಮ್ಮ ರಕ್ತದ್ದೇ ಆಗಬೇಕು ಅನ್ನೋ ಒಂದು ಸ್ವಾರ್ಥ ಇದ್ದೇ ಇರ್ತಿತ್ತು ಎಲ್ಲರಲ್ಲೂ. ಹಾಗಾಗಿ ಇಲ್ಲಿ ಅಂದರೆ ಆ ಹೆಣ್ಣು ಅಲ್ಲಿ ಸಮಯಕ್ಕೆ ತಕ್ಕಂತೆ ಒಂಥರ ಸಂದರ್ಭಕ್ಕೆ ತಕ್ಕಂತೆ ದಾಳವಾಗ್ತಾ ಹೋದ್ಲು. ಅಂದರೆ ಅವಳು ಬಂದಿದ್ದಿರ್ಬೋದು ಹಾಗೆ, ಅಂದರೆ ಅವಳು ತಾನು ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ಅವಳ ಹತ್ರ ಆಗಲಿಲ್ಲ. ಹಾಗಾಗಿ ಇದು ಸಮರ್ಥನೆ ಅಲ್ಲ, ಅವಳು ದಾಳವಾಗಿದ್ದು ಇಲ್ಲಿ ಮುಖ್ಯ ಆಗ್ತದೆ. ಕೊನೆಗೆ ಹಲೋ ಎಸ್, ಕೊನೆಗೆ ಆ ಪಾತ್ರ ಅದನ್ನೆಲ್ಲ ಮೀರಿ ಅದನ್ನು ಪ್ರತಿಭಟಿಸ್ಲಿಕ್ಕಂತ ಬರ್ತಾಳೆ ಮಾವ ಸತ್ತ ಮೇಲೆ. ಆವಾಗಲೂ ಕೂಡ ಆ ನಿರೂಪಕ್ಕೆ ಅದನ್ನು ತಡೆಯೋ ಪ್ರಯತ್ನವೇನು ಮಾಡ್ತಾಳೆ. ಅಂದರೆ ನಾನು ನಿಮ್ಮ ಸ್ವತಂತ್ರಕ್ಕಿಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ, ಬಟ್ ನನ್ನ ಪ್ರಶ್ನೆ ಆ ರೀತಿಯ ಒಂದು ಒಬ್ಬ ಓದುಗನಾಗಿ ನನಗೆ ಅದು ಪೊಲಿಟಿಕಲಿ ರಾಂಗ್ ಅಂತ ಅನಿಸುತ್ತೆ ಆ ವಿಷಯ. ಸೊ ಅದಿದ್ದದ್ದು ನನ್ನ ಪ್ರಶ್ನೆ. ಅಂದರೆ ಇದು ಕತೆ ನಡೆಯೋ ಸಂದರ್ಭ ಬಹುಶಃ ಇದು ತುಂಬ ಹಳೆಯ, ಅಂದರೆ ಇವತ್ತಿನ ಕಾಲಕ್ಕೆ ಅಂತಲ್ಲ, ಆದರೆ ಇವತ್ತಿನ ಕಾಲಕ್ಕೂ ಕೂಡ ಇದೆ. ಒಂದು ಹೆಣ್ಮಕ್ಳಲ್ಲಿ ಈಗ ಎಷ್ಟೇ ಮುಂದುವರೆದಿದೆ ಅನ್ನುವಂತಹ ಹೆಣ್ಮಕ್ಳು ಮುಂದುವರೆದಿದ್ದಾರೆ ಅನ್ನುವಂತಹ ಜಗತ್ತಿನಲ್ಲೂ ಕೂಡ ಇವತ್ತಿಗೂ ಕೂಡ ಹೆಣ್ಣು ಒಂದು ಸ್ವಲ್ಪ ಹಿಂಜರಿಕೆಯಲ್ಲೇ ಬದುಕ್ತಾ ಇದ್ದಾಳೆ ಅನ್ನೋದು ವಾಸ್ತವ. ಅದು ನಾವು ಅಂದರೆ ಹೇಳ್ಬೋದು, ಇಲ್ಲ ಈಗೆಲ್ಲ ಏನು ಹೆಣ್ಮಕ್ಳಿಗೆ ಭಾಳ ಸ್ವತಂತ್ರ ಇದೆ ಅಂಥೇಳಿ ಇರಬಹುದು, ಅದೊಂದು ಪರ್ಸೆಂಟೇಜಲ್ಲಿ ಅಷ್ಟೇ ಮಾತ್ರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಇನ್ನು ಅವಳು ಏನಂದರೆ ನಿರ್ಧಾರ ಏನು ತಗೊಂಡ್ಲು ಅಂತಂದರೆ, ಏನು ಕೇಳಿದ್ರಿ ಅಂತ ಪ್ರಶ್ನೆ ಅಂತ ಕೇಳಿದ್ರಿ? ಆ ಪ್ರಶ್ನೆ ಅವಳು ನಿರ್ಧಾರ ತಗೊಳ್ತಾಳೆ ಇದನ್ನು ಪ್ರತಿಭಟಿಸ್ಬೇಕು ನಾನು ಅಂತ. ಹಾಂ ಹೌದು, ಓಕೆ. ಯಾಕೆ ಪ್ರತಿಭಟಿಸ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ಆ ಕಾಲಘಟ್ಟದಲ್ಲಿ ನಡೆದ ಅವಳು ಅಂದರೆ ಈಗ ಅವಳು ಒಂದು ಉದಾಹರಣೆ ಹೇಳ್ತಾಳೆ. ಈಗ ಕರ್ಣ ತನ್ನ ಹುಟ್ಟಿನ ಗುಟ್ಟನ್ನು ಹೇಳಿದ ಮೇಲೆ ಏನಾಯಿತು? ಯಾಕೆಂದರೆ ಹೆಣ್ಣು ಯಾವತ್ತೂ ತುಂಬ ಸ್ವಾರ್ಥಿ ಆಗೋದಿಲ್ಲ. ಅಕಸ್ಮಾತ್ ಹೆಣ್ಣು ಸ್ವಾರ್ಥಿ ಆದರೆ ಜಗತ್ತು ಹೀಗೆ ಇರ್ತಿರಲಿಲ್ಲ ಯಾವತ್ತೂ ಅಷ್ಟೇ. ಹೆಣ್ಣು ಎಲ್ಲಿ ಸ್ವಾರ್ಥಿ ಆಗೋದಿಲ್ಲ. ಅಂತಹ ಸಮಯ ಸಂದರ್ಭಕ್ಕೆ ಅವಳು ತನ್ನ ಕುಲವನ್ನು, ತನ್ನ ಮಕ್ಕಳನ್ನು, ತನ್ನ ಗಂಡನನ್ನು, ತನ್ನ ಮನೆತನವನ್ನು ಕಾಪಾಡುವಲ್ಲಿಯೇ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ಹೋಗ್ತಾಳೆ. ಹಾಗಾಗಿ ಅವಳು ಏನು ಮಾಡಿದ್ಲು ಅಂತಂದರೆ, ಅವಳಿಗೆ ಅನ್ನಿಸ್ತು ಹೇಳಲೇಬೇಕು, ಅಂದರೆ ಅವಳಿಗೆ ಹೇಳಬೇಕು ಅನ್ನುವಂಥ ಕಾರಣ ಇದ್ದಿದ್ದು ತನಗೆ ಅಪವಾದ ಬಂದಿದ್ದು ಅಂತ. ಅಂದರೆ ಲೈಕ್ ನಾವೊಂದು ಹೇಳಿದೆ ಅಲ್ಲ, ಅಲ್ಲಿ ಅಂದರೆ ಊರವರೆಲ್ಲ ಏನೋ ಒಂದು ಮಾತಾಡ್ಕೊಂಡಿರ್ತಾರೆ, ಇವರು ಮಾವೊಂದು ಅಲ್ಲ ಯಾರೋ ಒಬ್ಬರು ಬರ್ತಾಯಿದ್ರು, ಬೇರೆ ಯಾರಿಂದೋ ಒಂದು ಮಗು ಅನ್ನೋವಂತಹ ಒಂದು ಅಲ್ಲಿ ಸಿಚುವೇಶನ್ ಇತ್ತು. ಹಾಗಾಗಿ ಅವಳು ಏನು ಮಾಡಿದ್ರು, ಇಲ್ಲ ತಾನು ಹೇಳಿ ಇದು ಅಲ್ಲ, ನಾನು ದಾರಿ ತಪ್ಪಿಲ್ಲ ಅನ್ನೋದನ್ನು ಹೇಳಬೇಕು ಅಂತ ಅಂದ್ಕೊಂಡ್ಳು ಅವಳು. ಆದರೂ ಕೂಡ ಅವಳು ಮಗನಿಗೋಸ್ಕರ ಏನು ಮಾಡಿದ್ಲು, ಇಲ್ಲ ನಾನು ಇದು ಹೇಳಿದರೆ ಮಗನ ಬದುಕು ಮುಂದೆ ಒಂಥರ ಅದರಲ್ಲಿ ಕರ್ಣನ ಉದಾಹರಣೆ ಕೊಟ್ಟು ಹೇಳಿದ್ರೆ ಮಗನ ಬದುಕು ತುಂಬ ಅಸ್ತವ್ಯಸ್ತ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಮತ್ತೆ ಅವಳು ಅದನ್ನು ನುಂಗಿಕೊಂಡ್ಳು. ಅಂದರೆ ಇಲ್ಲಿ ಒಂದು ಹೆಣ್ಣು ಎಲ್ಲ ಪರಿಸ್ಥಿತಿಗಳಲ್ಲಿ ದಾಳವಾಗ್ತಾ ಹೋಗ್ತಾಳೆ ಮತ್ತು ಸಹನಶೀಲವಾಗಿ ಎಲ್ಲವನ್ನು ಧರಿಸ್ತಾ ಹೋಗ್ತಾಳೆ ಅನ್ನುವಂಥದ್ದು ಈ ಕಥೆಯ ಒಂದು ಆಶಯ. ಹಾಗಾಗಿ ನೀವು ಹೆಣ್ಣು ಇಂಥ ವಿಷಯಗಳನ್ನು ಸಹಿಸ್ಕೋಬೇಕು ಅಂತ ಅಲ್ಲ, ಇದೇ ಕತೆ. ಈಗ ಇಂತಹದ್ದೇ ಒಂದು ನಮ್ಮ ಊರಲ್ಲೇ ಒಂದು ನಡೆದಂಥ ವಿಷಯ. ಈ ಸದ್ಯ ಒಬ್ಬಳು ಮದುವೆ ಆಗಿದ್ಲು, 1-2 ತಿಂಗಳ ಆಗಿತ್ತು ಅಷ್ಟೇ. ಅವಳು ಏನೋ ಒಂದು ಹೊಂದಾಣಿಕೆ ಬರಲಿಲ್ಲ. ಅವಳು ಇಲ್ಲ ನನಗೆ ಅಂದರೆ ಇವರು ಕರೆದ್ರು, ಇಲ್ಲ ನನಗೆ ಡಿವೋರ್ಸ್ ಬೇಕು ಅಂತಂದರು. ಡಿವೋರ್ಸ್ ತೊಗೊಂಡು ಹೋಗ್ಬಿಟ್ಲು. ಹೌದು ಅದು. ಆದರೆ ಎಲ್ಲ ಸಂಬಂಧಗಳು ಹಾಗೆ ಆಗ್ತಾ ಹೋದರೆ ಸಮಾಜ ನಡೆಯೋದು ಹೇಗೆ? ಅಂದರೆ ಹಿಂದೆ ಮೊದಲಿನಿಂದ ಹೆಣ್ಣು ಸಹಿಸ್ಕೊಂಡೇ ಹೋಗಬೇಕು ಅನ್ನುವಂಥದ್ದಲ್ಲ. ಕೆಲವು ಸಮಯ ಸಂದರ್ಭಗಳಲ್ಲಿ
ಹೆಣ್ಣು ಹೊಂದ್ಕೊಂಡು ಹೋಗುವುದು ಉತ್ತಮ. ಯಾಕೆಂದರೆ ಈ ಸಮಾಜ ಕಟ್ಟುವ ರೀತಿಯಲ್ಲಿ ಈ ಎಲ್ಲ ಎಲ್ಲ ರೀತಿಯನ್ನು ನಾನು ಹೊಂದ್ಕೊಂಡು ಹೋಗಬೇಕು ಅಂತ ಹೇಳೋದಿಲ್ಲ. ಈಗ ಆ ಮನೆಯ ಪರಿಸ್ಥಿತಿಗಳು ಅಥವಾ ಕೆಲವೊಂದು, ಈಗ ಯಾವುದೇ ಆದರೂ ಕೂಡ ಎರಡು ಕೈ ತಟ್ಟದಾಗೆ ಚಪ್ಪಾಳೆ ಅಲ್ವಾ, ಹಾಗೆ ಎಲ್ಲ ಹೊಂದಿಕೊಂಡು ಹೋದಾಗ ಮಾತ್ರ ಸಮಾಜ. ಇಲ್ಲ ತಾನು ಹೆಣ್ಣು ತನಗೆ ಪೂರ್ತಿ ಸ್ವಾತಂತ್ರ್ಯ ಇದೆ ಅಂತ ಧಿಕ್ಕರಿಸಿ ಎಲ್ಲವನ್ನು ಬಿಟ್ಟು ಹೋಗ್ತಾ ಇದ್ದರೆ, ಹಾಗೆ ಗಂಡು ಬಿಟ್ಟು ಹೋದರೂ ಆಗೋದಿಲ್ಲ, ಹೆಣ್ಣು ಬಿಟ್ಟು ಹೋದರೂ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಸಮರ್ಥನೆ ಅಂತ ಏನೂ ಇಲ್ಲ, ಆದರೆ ಆ ಸಮಯ ಸಂದರ್ಭಗಳು ಆಗಿದೆ ಅಂತ ನಾನು ಹೇಳ್ತಾ ಇದ್ದಿದ್ದು. ಸರಿ, ಇದು ನಿಮ್ಮ ಮುಂದಿನ ಬರಹಗಳಲ್ಲಿ ಈ ವಿಷಯಗಳನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಚಿನ್ ಸರ್, ನನ್ನ ಪ್ರಶ್ನೆ ನಿಮಗೆ, ನಿಮ್ಮ ಕಥೆಯಲ್ಲಿ ಅದು ಓದ್ತಾ ತುಂಬ ವಿಷಯಗಳು ಕಾಂಟೆಂಪ್ರರಿಯಾಗಿ ಬಂದಿದೆ. ಸಿಗರೇಟ್ ಸೇದೋದಾಗಿರ್ಬೋದು, ಡಿವೋರ್ಸ್ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳು ಎಲ್ಲ ಅರ್ಥ ಆಗುವಂಥ ವಿಷಯಗಳೇ. ಸಿಗರೇಟ್ಸ್ ಅಲ್ಲಲ್ಲ, ಇದೆ ಒಂದು 10-20 ವರ್ಷದಿಂದ ಇದ್ದಾವೆ ಅಂತ ಹೇಳಿದ್ದು ನಾನು. ಅದೊಂದು ಸಾರಿ, ವುಮೆನ್ ಸಿಗರೇಟ್ ಸ್ಮೋಕಿಂಗ್ ಹಳೆ ಸಿನಿಮಾಗಳನ್ನು ನೋಡಿದ ನೆನಪು. ಸೊ ಹಾಗಾಗಿ ನನ್ನ ಪ್ರಶ್ನೆ, ಈಗ ಈ ಆ ಕಥೆಯನ್ನು ಇದು ಮಾಡುವ ಕೆಲವು ವಿಷಯದಲ್ಲಿ, ಈಗ ಈ ಸಾಮಾಜಿಕ ಅಧ್ಯಯನವನ್ನು ಮಾಡುವಾಗ ಕೂಡ ಒಂದು ಹಿಸ್ಟ್ರಿ ಅಂತ ಹೇಳಲಿಕ್ಕಿಲ್ಲ, ಸಾಮಾಜಿಕ ಅಧ್ಯಯನ ಮಾಡುವಾಗ ಹಳೆಯ ಕಾದಂಬರಿಗಳನ್ನು, ಹಳೆಯ ಕಥೆಗಳನ್ನೆಲ್ಲ ಒಂದು ಸೋರ್ಸ್ ಆಗಿ ಇಟ್ಕೊಳ್ತಾರೆ ಯೂಶ್ವಲಿ. ಈಗ ಚೋಮನ ದುಡಿ ಹಾಗೆ ಕೆಲವು ಕಾದಂಬರಿಗಳನ್ನು ಹಿಸ್ಟ್ರಿಯ ಸೋರ್ಸ್ ಆಗಿ ತಗೊಂಡು ಆ ಕಾಲದ ಸಾಮಾಜಿಕ ಸನ್ನಿವೇಶಗಳು ಹೇಗಿತ್ತು ಅನ್ನೋದಕ್ಕೆ ಅಧ್ಯಯನ ಮಾಡಲಿಕ್ಕೆ. ಈಗ ನಿಮ್ಮ ಕಥೆಯಲ್ಲಿ ನೀವು ಅಂದರೆ ಆ ಕಥೆಯಲ್ಲಿ ಎಲಿಮೆಂಟ್ಗಳಿರಬೇಕು, ಊರುಗಳು ಪ್ರಸ್ತಾಪಗಳಾಗಿರಬೇಕು, ಕೆಲವು ವಿಷಯಗಳಲ್ಲಿ ಇರಬೇಕು, ಅಂಥದ್ದು ಕಥೆಗಳನ್ನ ಮಾತ್ರ. ಈಗ ನಿಮ್ಮ ಕಥೆಯಲ್ಲೂ ಕೂಡ ಒಂದು ಊರು, ಒಂದು ನಗರ, ಆ ಮಹಾನಗರದ ಹಲವು ಡೀಟೇಲ್ಸ್ಗಳು ಅದರಲ್ಲಿದ್ದಾವೆ. ಅದರೊಟ್ಟಿಗೆ ಆ ಕೆಲವೊಂದು ವಿಷಯಗಳು ನೀವು ಆ್ಯಡ್ ಮಾಡ್ತಾ ಹೋಗ್ತೀರಿ. ಆ ವಿಷಯಗಳು ಈಗ ಒಬ್ಬ ಕಥೆಗಾರನಾಗಿ ನೀವು ಈ ಕಥೆಯನ್ನು ಬರೆಯುವಾಗ ಈ ಪರ್ಟಿಕ್ಯುಲರ್ ಕಾನ್ಷಿಯಸ್ನೆಸ್ಸನ್ನು ನೀವು ಮೇಂಟೈನ್ ಮಾಡ್ಕೊಂಡು ಬರೆದ್ರೆ, ಅಥವಾ ಸಂಪೂರ್ಣವಾಗಿ ಫ್ರೀಯಾಗಿ, ಇಲ್ಲ ನಾನೊಬ್ಬ ಕಥೆಗಾರ, ನಾನು ಕಥೆಯನ್ನು ಮಾತ್ರ ಹೇಳಬೇಕನ್ನೋ ಉದ್ದೇಶದಿಂದ ಬರೆದ್ರ? ನಿಮ್ಮ ಉದ್ದೇಶ ಏನಾಗಿತ್ತು ಇಲ್ಲಿ ಕಥೆಯನ್ನು ಬರೆಯುವಾಗ? ಓಕೆ, ಆ್ಯಕ್ಚುಲಿ ನಾನು ಅದು ಹೇಳಬಾರ್ದು. ಆ್ಯಕ್ಚುಲಿ ನಿಮ್ಗೇನು ಅನಿಸುತ್ತೋ ಅದೇ ಕರೆಕ್ಟು. ಅದರ ಒಂದು ಪಾಯಿಂಟ್ ಹೇಳ್ತೀನಿ. ನಾನು ಈ ಕತೆ ಬರೆದಿರೋ ಉದ್ದೇಶ, ನಾನು ಬೆಂಗಳೂರಲ್ಲಿ ಇರ್ತಾ ಒಂದು 10-11 ವರ್ಷ ಆಗಿದೆ. ಸೊ ನಾನು ಇವಾಗ ನನಗಲ್ಲಿ ಕತೆ ಬರೀಬೇಕು. ನನ್ನ ಇರೋ ಪರಿಸರದಲ್ಲಿ ನನ್ನ ಕತೆ ಸಿಕ್ಕಿಲ್ಲ ಅಂದರೆ ಆ್ಯಸ್ ಎ ರೈಟರಾಗಿ ನಾನೆಲ್ಲೋ ಫೇಲ್ ಆಗ್ತಿದ್ದೀನಿ ಅಂತ ಅನಿಸುತ್ತೆ, ನಂಬರ್ 1. ಸೊ ನಾನು ಸ್ವಲ್ಪ ಕಾನ್ಷಿಯಸ್ ಆಗಿ ಬರೀತೀನಿ ನನಗೆ ಮೆಟ್ರೋಲ್ಲಿ ಮತ್ತು ಮೆಟ್ರೋ ಸಿಟಿಗಳಲ್ಲಿ ಸಿಗುವಂಥ ಕತೆಗಳು. ಸೊ ಈ ಕಥೆಯ ನಾನು ಬರೆದಿರೋದು ಒಂದೇ ನಾನು ಹೇಳಬೇಕು ಅಂದರೆ, ಕೆಲವು ಸರಿ ನಾವು ಖುಷಿಯಾಗಿ ಇಲ್ಲದೇ ಇದ್ದರು, ನಮ್ಮೊಳಗಡೆ ಸಂತೋಷ ಇಲ್ಲದೇ ಇದ್ದರು, ನಮ್ಗೆ ಯಾರು ನಮ್ಮ ಸುತ್ತಮುತ್ತ ಇರೋರು ಅಥವಾ ಯಾರೋ ನಮ್ಗೆ ಹೇಳ್ತಿರ್ತಾರೆ, ನೀನು ಭಾಳ ಸುಖವಾಗಿದೆಯಾ, ನೀನು ಭಾಳ ಚೆನ್ನಾಗಿದೆಯಾ, ನಿನಗೆಲ್ಲ ಅನುಕೂಲ ಇದೆ ಅಂತ. ನಾವು ಅದೇ ಒಂದು ಏನು ಹೇಳಿ, ಆ ನಂಬಿಕೆಯಲ್ಲೇ ಒಂದು ನಮ್ಮ ಜೀವನ ಕಟ್ಕೊತ ಹೋಗ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ದಟ್ ಯು ಆರ್ ನಾಟ್ ಹ್ಯಾಪಿ ಸಮ್ಟೈಮ್ಸ್. ಸೊ ನಿಮ್ಗೆ ಅವಾಗ ನನ್ನ ಸಂತೋಷವಾಗಿಲ್ಲ ಅಂತ ಅಂದಾಗ ನೀವು ಆ ಸಂತೋಷವನ್ನು ಹುಡುಕೋ ಕೆಲಸ ಮಾಡ್ತೀರಾ. ಇಲ್ಲೋ ನಾನು ಯಾಕೆ ಈ ಸುತ್ತಮುತ್ತ ಜನ ಹೇಳುವಂಥ ಈ ಒಂದು ಏನಿದೆಯಲ್ಲ, ಕೆಲವು ಸಮಯ ನಾವು ಅದೇ ಭ್ರಮೆಯಲ್ಲಿ ಆ ಅಜ್ಞಾನದಲ್ಲೇ ಸತ್ತೋಗ್ತೀವಿ. ಐ ಥಿಂಕ್ ವಿ ಶುಡಂಟ್ ಡೂ ದ್ಯಾಟ್ ಅಂತ ಅನ್ಸುತ್ತೆ ನನಗೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ದಟ್ ಐ ಆಮ್ ನಾಟ್ ಹ್ಯಾಪಿ ಎಟ್ ಟೈಮ್ಸ್, ಸೊ ದ್ಯಾಟ್ ನಿಮ್ಗೆ ಗೊತ್ತಾಗುತ್ತೆ ನಾನು ಏನು ಮಾಡಬೇಕು ಅಂತ. ಕೆಲವು ಸರಿ ಸುಮಾರು ಏಟ್ಗಳು ಬಿದ್ದಾಗ ಗೊತ್ತಾಗುತ್ತೆ ನಾನು ಖುಷಿಯಾಗಿಲ್ಲ ಅಂತ. ಸೊ ಆ ಥರ ನಾವು ಸ್ವಲ್ಪ ಭ್ರಮೆಗಳಿಂದ ಆಚೆ ಬರಬೇಕು ಅನ್ನೋ ಉದ್ದೇಶ ನನಗೆ ಕತೆ ಬರೆದಿರುತ್ತೆ. ಕೇಳಿಸ್ತಾ ಇದೆಯಾ? ಎಸ್. ಇದೀಗ ನಿಮಗೆ ಮೈಕ್ ಸಿಗುತ್ತೆ, ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಜಾಸ್ತಿ ಸಮಯ ಇಲ್ಲ, ಹಾಗಾಗಿ ನಾನು ನನ್ನ ಮಾತನ್ನು ಮೊಟಕುಗೊಳಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪ್ರಶ್ನೆಗಳಿಗೋಸ್ಕರ ವೇದಿಕೆ. ಕೇಳಿ. ನಮಸ್ಕಾರ, ನನ್ನ ಹೆಸರು ಲತೇಶ್ ಅಂತ. ನನ್ನ ಪ್ರಶ್ನೆ 3 ಜನರಿಗೆ ಅಂತ ಅಂದ್ಕೊಳ್ಳಿ. ಚೇತನ್ ಇವರು ಸಚಿನ್ ಸರ್ ಉತ್ತರ ಕೊಟ್ಟರೆ ಒಳ್ಳೆಯದು ಅಂತ ನಾನು ಭಾವಿಸ್ತೇನೆ. ಏನಂದರೆ, ನಾವು ಸಾಮಾನ್ಯವಾಗಿ ಕಥೆಯನ್ನು ಬರೆಯುವಾಗ ಅಥವಾ ಒಬ್ಬ ಓದುಗನಾಗಿ, ನಾನು ಕಥೆ ಬರೆಯುವ ಅಭ್ಯಾಸ ಇಲ್ಲ, ಓದುಗನಾಗಿ ಬಹಳಷ್ಟು ಓದುವ ಕಾರಣಕ್ಕೆ ನನಗೆ ನಡೀತಾ ಇರುವಂಥ ಸಂಗತಿಗಳನ್ನು ಇದರಿಂದಾಗಿ, ಕಥೆಯಿಂದಾಗಿ, ಅವರಾಗ ಹೇಳಿದ ಹಾಗೆ ಚೋಮನ ದುಡಿಯಲ್ಲಿ ಓದಿದಾಗ ಚೋಮನ ದುಡಿಯ ಸಂದರ್ಭದಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಇತ್ತು ನಮ್ಮ ದೇಶದಲ್ಲಿ, ಈ ರೀತಿಯಾದಂಥ ಪದ್ಧತಿಗಳೆಲ್ಲ ಇತ್ತು ಅಂತ ನಾವು ನೋಡಿದ್ವಿ. ಹಾಗಾಗಿ ಕಥೆ ಅದು ಈಗಿರುವ ಸಮಾಜದ ಪ್ರತಿಬಿಂಬ ಅಂತ ನಾವು ಅದನ್ನು
ಗಮನಿಸಬಹುದು. ಹೀಗಿತ್ತು ಮತ್ತು ಹೀಗೆ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ನಾವು ಹೊಸತನ್ನು ಸೃಷ್ಟಿ ಮಾಡುವಾಗಲೂ ಕೂಡ ಅದು ಇಲ್ಲಿಂದಲೇ ಬಂದದ್ದಾಗಿರ್ತದೆ ಅನ್ನುವಂಥ ನಂಬಿಕೆ ಉಳ್ಳವನು ನಾನು. ಹಾಗಿರುವಾಗ ಸಚಿನ್ ಸರ್ನ ಕಥೆಯನ್ನು ಕೇಳ್ತಾ ಹೋದ ಹಾಗೆ ನನಗನ್ಸಿದ್ದು, ನಮ್ಮ ದೇಶ ಹೀಗೆ ಇರುವುದಾ? ನಾವು ಡಿವೋರ್ಸ್ನಿಂದ, ಕುಡಿಯುವುದರಿಂದ, ಬಿಯರ್ನಿಂದ, ಸಿಗರೆಟ್ನಿಂದ ಸಂತೋಷ ಪಡ್ತಾ ಇರುವಂಥದ್ದು, ಅದನ್ನು ನೋಡಿ ನಾವು ಸಂತೋಷವಾಗಿದ್ದೇವೆ ಅನ್ನುವುದನ್ನು ಜನ ಜಡ್ಜ್ ಮಾಡ್ತಾರಾ? ಅಂದರೆ ಕಂಟೆಂಪರರಿ ಆಗಿ ಬದುಕುವುದು ಅಂತ ಹೇಳಿದರೆ ವ್ಯವಸ್ಥೆಗಳ ಜೊತೆಗೆ ಬದುಕುವುದಾ ಅಥವಾ ಹೇಗೆ ಅಂತ. ನಾನು ನನ್ನ ಸ್ವಂತ ಖುಷಿಯ ಜೊತೆಗೆ ಬದುಕುವುದು ಒಂದು, ಸಮಾಜವಾಗಿ ಒಂದು ಕಥೆ ಹೇಗಿರ್ತದೆ ಅಂತ ಹೇಳಿದರೆ ಅದು ಸಮಾಜಕ್ಕೆ ಸಂದೇಶ ಅಂತ ಹೋಗುತ್ತದೆ. ಒಂದು ಸಣ್ಣ ಯಾವುದೋ ಒಂದು ವಿಷಯವನ್ನು ಗಹನವಾದ ವಿಷಯ ಅಂತ ಅನ್ನಿಸಬಹುದು, ಅದನ್ನು ಹೇಳುವ ರೀತಿ, ಕ್ರಮ ಅಂತ ಇದೆಯಲ್ಲ, ಆ ಕ್ರಮದಲ್ಲಿ ಕೆಲವೊಂದು ಅತಿಶಯೋಕ್ತಿಗಳನ್ನು ಹೇಳುವಾಗ, ಕೆಲವೊಂದು ವಿಷಯಗಳನ್ನು ಎಕ್ಸಾಜುರೇಟ್ ಮಾಡಿ ಹೇಳುವಾಗ ಅದು ಬಹಳಷ್ಟು ತಪ್ಪು ಅಂತ ಅನಿಸೋದಿಲ್ವಾ ಅಂತ. ಈಗ ನಿಮ್ಮ ಕಥೆಯನ್ನೇ ಕೇಳುವಾಗ ನನಗೆ ಹಾಗೆ ಅನ್ನಿಸ್ತು, ಹಾಗೆ ಅನಿಸೋದಿಲ್ವಾ? ಅದು ಹಾಗೆ ಅನ್ನಿಸುವುದು ತಪ್ಪ ಅಂತ ಅಷ್ಟೆ. ಇಲ್ಲ, ಯಾವ ವಿಷಯ ನಿಮಗೆ ತಪ್ಪು ಅಂತ ಅನಿಸ್ತು? ಹಲೋ ಹಲೋ ಅಂದರೆ ನಾನು ಅಂದ್ಕೊಂಡದ್ದು, ನೀವು ಈ ಕುಡಿಯುವುದು, ಸಿಗರೆಟ್ ಸೇದೋದು, ಬಾರಿಗೆ ಹೋಗೋದು, ಡಿವೋರ್ಸ್ ಆಗೋದನ್ನೆಲ್ಲ ತುಂಬ ಸಿಂಪಲ್ ಮಾಡಿ ಅದು ಸಾಮಾನ್ಯ, ಅದರಲ್ಲಿ ಸಾಮಾನ್ಯ ಅನ್ನುವ ರೀತಿಯಾಗಿ ಮಾತಾಡಿದ್ದಾರೆ. ಕರೆಕ್ಟ್. ಹಾಗೆ ಇದೆಯಾ? ನೀವು ನನಗೆ ಅನಿಸೋದಿಲ್ಲ, ಅಥವಾ ಹಿರಿಯರ ಜೊತೆ ಮಾತಾಡಿದೆ, ಹಾಗೆ ಅನಿಸೋದಿಲ್ಲ. ಈಗ ನಾನು ಅಲ್ಲದೆ ಇದು ಯಾವನೋ ಒಬ್ಬ ಬೇರೆ ದೇಶದಿಂದ ನಿಮ್ಮ ಕಥೆ ಯಾವುದೋ ಒಂದು ಭಾಷೆಗೆ ತರ್ಜುಮೆ ಆಯಿತು ಅಂತ ಅಂದ್ಕೊಳ್ಳುವ, ಅವರು ಇದನ್ನು ಓದಿದಾಗ ಇದು ನಮ್ಮ ಹಾಗೆ ಇದೆ ಭಾರತದಲ್ಲಿ ಕೂಡ ಅಂತ ಅಂದ್ಕೊಳ್ಳೋದಿಲ್ವಾ? ಅದು ಎಷ್ಟರ ಮಟ್ಟಿಗೆ ಸರಿಯಾಗಿ ಕಾಣ್ಬೋದು? ನಂಗೆ ಅರ್ಥ ಆಯಿತು. ಆ್ಯಕ್ಚುಲಿ ನಾನು ಈ ಕತೆ ಫಸ್ಟು ಬರೆದು ಓದಿಸಿದಾಗ ನನಗೊಬ್ಬರು ನಿರ್ದೇಶಕರು ಇದೇ ಮಾತು ಹೇಳಿದರು. ಬಟ್ ಅವ್ರು ಏನು ಹೇಳಿದರು ಅಂದರೆ, ನಿಮ್ಮ ಕಥೆಯಲ್ಲಿ ಒಂದು ವಿವರ ಬರುತ್ತೆ, ಏನು ಅಂದರೆ ಗಂಡ ಇವಾಗ 1 ವರ್ಷ ಆಗಿದೆ ಅವ್ರಿಗೆ ಮದುವೆ ಆಗಿ, ಡಿವೋರ್ಸ್ ಅಪ್ಲೈ ಮಾಡಿದ್ದಾರೆ. ಬಟ್ ಅವರಿಬ್ಬರು ಬಂದು ಒಂದು ಕಾಫಿ ಡೇಲಿ ಕೂತು ಮಾತಾಡ್ತಾರೆ. ಅದೆಷ್ಟು ಇದಾಗಿದೆ ಅಂದರೆ ಅವರಿಬ್ಬರು ಏನೂ ಕ್ರಿಪ್ ಮಾಡಲ್ಲ, ಅಥವಾ ಅಂದರೆ ಸಾಮಾನ್ಯವಾಗಿ ಮೆಜಾರಿಟಿ ಡಿವೋರ್ಸ್ ಕೇಸಸ್ಗಳಲ್ಲಿ ಒಬ್ರ ಮುಖ ನೋಡಿದ್ರೆ ಇನ್ನೊಬ್ರಿಗೆ ಆಗ್ತಾರಲ್ಲ, ಆ ಥರ ಇರುತ್ತಲ್ವ. ಸೊ ನಾನು ಹೇಳ್ತಿರೋದು, ಒಬ್ಬ ರೈಟರ್ ಆಗಿ, ಒಬ್ಬ ಕಥೆಗಾರರಾಗಿ ಆ ಥರ ಒಂದು ಸಿದ್ಧ ಸೂತ್ರಗಳನ್ನು ನಾವು ಬ್ರೇಕ್ ಮಾಡಬೇಕಂತ ಅನಿಸುತ್ತೆ. ಇಬ್ಬರು ಡಿವೋರ್ಸ್ ಅಪ್ಲೈ ಮಾಡಿರೋಂಥ ಕಪಲ್ಸ್ ಇಬ್ಬರಿಗೆ, ಅವರಿಬ್ಬರಿಗೆ ಅಡ್ಜಸ್ಟ್ ಆಗಿಲ್ಲ, ಅವರಿಬ್ಬರು ಒಂದು ಕಾಫಿ ಡೇಲಿ ಕೂತ್ಕೊಂಡು ಕಾಫಿ ಕುಡಿತಾ ಮಾತಾಡೋದ್ರಲ್ಲಿ ತಪ್ಪೇನಿದೆ? ಅದರಿಂದ ಸಮಾಜಕ್ಕೆ ಯಾವ ತಪ್ಪು ಸಂದೇಶ ಹೋಗುತ್ತೆ? ಅಲ್ಲ, ಅದು ಗೊತ್ತಾಯ್ತು ನನಗೆ. ಇದು ಸಾಮಾನ್ಯ ಅಂತ ಅನ್ನಿಸ್ತದ ಅಂತ. ಅಂದರೆ ಡಿವೋರ್ಸ್ ಅನ್ನೋದು ನನ್ನ ದೇಶದಲ್ಲಿ ಸ್ಟಿಲ್ ನಾವು ಅದು ಸಾಮಾನ್ಯ ಅಲ್ಲ. ಅದು ನೀವು ಬೆಂಗಳೂರು ಮಹಾನಗರದಲ್ಲಿ ನೋಡುವಾಗ ನಿಮಗೆ ಆ ಭಾವ ಅನ್ನಿಸಬಹುದು, ಅಥವಾ ಆ ರೀತಿಯಾದಂಥ ಒಂದು ಭಾವನೆ ಇದ್ದಿರಬಹುದು. ಆದರೂ ಕೂಡ ಇವತ್ತಿಗೆ ಡಿವೋರ್ಸ್ ಸಾಮಾನ್ಯ ಅಂತ, ಅದು ಸಾಮಾನ್ಯ ಸಂಗತಿ ಅಲ್ಲ ಇವತ್ತಿಗೂ ಕೂಡ. ಯಾಕಂತ ಹೇಳಿದರೆ ಯಾವ ಕಲ್ಪನೆ ಭಾರತೀಯ ಚಿಂತನೆಗಳಲ್ಲೇ ಇರಲಿಲ್ವೋ ಡಿವೋರ್ಸ್ ಅನ್ನುವಂಥದ್ದು. ವಿಚ್ಛೇದನ ಅನ್ನುವಂಥದ್ದು ಇತ್ತೀಚಿನ ಪದ, ಅದು ನಮ್ಮ ಶಾಸ್ತ್ರಗಳಲ್ಲಾಗಲಿ, ಅದನ್ನು ಶಾಸ್ತ್ರ ಅನ್ನೋದಕ್ಕಿಂತಲೂ ಭಾರತದ ಪರಿಕಲ್ಪನೆಯೇ ಅಲ್ಲ ಡಿವೋರ್ಸ್ ಅನ್ನುವಂಥದ್ದು. ಹಾಗಿರುವಾಗ ಅದು ಇಷ್ಟು ಸಾಮಾನ್ಯವಾಗಿ ನಮ್ಮ ಕಥೆಗಳಲ್ಲಿ ಬರ್ತದೆ ಅಂತಾಗುವಾಗ ಒಂದು ತಪ್ಪು ನರೇಟಿವ್ ಹೊರಗಡೆ ಹೋಗ್ಬೋದಾ ಅಂತ ಅಷ್ಟೇ. ಇಲ್ಲ, ನನಗೇನು ಹಾಗೆ ಅನ್ಸೋದಿಲ್ಲ. ಐ ಥಿಂಕ್ ನಾನು ತುಂಬ ಪ್ಲ್ಯಾನ್ ಮಾಡು ಬರ್ದಿರೋದಿಲ್ಲ, ಅದು ಸಹಜವಾಗಿ ಬರುತ್ತೆ ನಿಮ್ಗೆ. ಅಂದರೆ ನಾನು ಕತೆ ಬರೀತಾ ಆ ಥರ ನನಗೇನಾದರೂ ಹಂಗೆ ಅನ್ಸಿದ್ರೆ ನಾನೇ ಅದನ್ನು ಎಡಿಟ್ ಮಾಡ್ತೀನಿ. ಬಟ್ ನಾನು ನೋಡಿರೋಂಥ ಜನಗಳು, ನಾನು ನೋಡಿರೋಂಥ ಕೆಲವೊಂದು ಇನ್ಸಿಡೆಂಟ್ಸ್ ನನ್ನ ಬರವಣಿಗೆನ ಪ್ರಭಾವ ಮಾಡುತ್ತೆ. ಸೊ ಮೇ ಬಿ ಅದು ಹಾಗೆ ಆ ಒಂದು ನರೇಟಿವಲ್ಲಿ ಬರುತ್ತೆ ಅಂತ ನಂಗೆ ಅನ್ಸುತ್ತೆ. ಅಂತಹ ಮಾತು ಸರಿ, ಕರೆಕ್ಟ್. ಅದು ನೀವು ಹೇಳಿದ್ದು ಸರಿ. ಅವ್ರು ಅಂದರೆ ಇವತ್ತು ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ಲತೇಶ್ ಹೇಳ್ತಾ ಇದ್ದಾರೆ ಏನಂದರೆ ಡಿವೋರ್ಸ್ ಎನ್ನುವಂಥದ್ದು ಈಗ ಸಾಮಾನ್ಯ ಅಲ್ಲದ, ಆದರೆ ಇವತ್ತು ಅದು ನಮ್ಮ ಸಮಾಜದಲ್ಲಿ ಸಾಮಾನ್ಯ ಆಗುತ್ತಾ ಇದೆ ಎನ್ನುವ ಮೂಲಕವಾಗಿ ನೀವು ಅದು ಸರಿ ಅಲ್ಲ ಎನ್ನುವುದನ್ನು, ಆ ಸಂದೇಶವನ್ನು ನೀವು ಕೊಡಬೇಕಾಗಿತ್ತು ಎನ್ನುವುದನ್ನು ಅವ್ರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಓಕೆ, ಅಲ್ಲ ಅದೇ ಓಕೆ, ನೀವು ಹೇಳಿದ ಪಾಯಿಂಟ್ ನಂಗೆ ಅರ್ಥ ಆಯ್ತು. ಬಟ್ ನನ್ನ ಕಥೆಯ ಫೋಕಸ್ ಅದ್ರ ಮೇಲೆ ಅಲ್ಲ. ಹಾಗಾಗಿ ನಾನು ಅದು ಅಂದರೆ ಇಬ್ಬರು ಕಪಲ್ಸು ಅವರ ಡಿವೋರ್ಸ್ ಬಗ್ಗೆ ನಾನು ಮಾತಾಡಿಲ್ಲ ಅದರಲ್ಲಿ. ಇಟ್ ಜಸ್ಟ್ ಒಂದು ವಿವರ ಬರುತ್ತೆ. ನೀವು ಹೇಳಿದಂತಹ ಇದೇ ಸ್ಥಿತಿ ನೀವು ಏನು ಹೇಳಿದರೆ ಅಲ್ಲಿ ಇಬ್ಬರು ಕೂಡ ಯಾರೋ ಅವರಿಬ್ಬರು ಮಾತಾಡ್ತಾ ಇದ್ರಲ್ಲ ಅಲ್ಲಿ ಕಾಫಿ ಡೇಯಲ್ಲಿ ಕೂತು, ಇದೇ
ಅವರ ಮನಸ್ಥಿತಿಯಲ್ಲಿ ಇರುವಂತಹ ಒಂದು ಕಪಲ್ ನಮ್ಮ ಪರಿಚಯದಲ್ಲಿ ಕೂಡ ಇದ್ರು. ಇಬ್ಬರು ಡಿವೋರ್ಸ್ ಆಗಿದ್ದಾರೆ. ಬಟ್ ಅವರು ಅದನ್ನು ಎಷ್ಟು ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಬಹಳ ಸಾಮಾನ್ಯವಾಗಿ ತಗೊಂಡಿದ್ದಾರೆ. ಇಬ್ಬರು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಬಹಳ ಚೆನ್ನಾಗಿ ನಡೀತಾ ಇದ್ದಾರೆ. ಈಗ ನಡೀತಾ ಇದೆ ಇದು. ಇವತ್ತು ಸಮಾಜದಲ್ಲಿ, ನಮ್ಮ ಭಾರತೀಯ ಸಮಾಜದಲ್ಲಿ ಹಾಗೆ ನಡೀತಾ ಇರೋದು ಅದೊಂದು ದುರಂತ. ನಿಜವಾಗಿ ದುರಂತ ಅಂತ ಹೇಳಿಕೊಳ್ಬೇಕು. ನಮ್ಮ ಭಾರತೀಯ ಸಮಾಜ ಎಷ್ಟು ಕೆಟ್ಟು ಹೋಗಿದೆ ಎನ್ನುವುದಕ್ಕೆ ಅದೊಂದು, ಅಂದರೆ ನಮ್ಮ ಹಳೆಯ ಆ ಪರಂಪರೆ ಎನ್ನುವಂಥದ್ದನ್ನು ನಾವು ಎಷ್ಟರ ಮಟ್ಟಿಗೆ ಬಿಟ್ಟಿದ್ದೇವೆ. ಅದು ಬಿಟ್ಟು ಹೋದದ್ದರ ಬಗ್ಗೆ ನಮಗೆ ದುಃಖ ಇದೆ, ನೋವಿದೆ. ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದೇ ನನ್ನ ಒಬ್ಬ ಕಥೆಗಾರನಾಗಿ ನಾನು ಸರಿ, ನಾನೇನಂದ್ರೆ ಇವಾಗ ಏನ್ ನಲ್ಲಿ ನಡೀತಿದೆ ಅದಕ್ಕೆ ಕನ್ನಡ ಹಿಡಿತೀನಿ ಅಷ್ಟೇ ಬಿಟ್ರೆ ನಾನು ಜಡ್ಮೆಂಟ್ ಕೊಡಕ್ ಹೋಗಲ್ಲ. ಇಲ್ಲ ಜಡ್ಜ್ಮೆಂಟ್ ಹೇಳಿದ್ರಲ್ಲ ಇದೆ ಅನ್ನೋದನ್ನ ನಾವು ಗೊತ್ತಾಯ್ತು. ಸೊ ಆಸ್ ಅ ರೈಟರ್ ಆಗಿ ನನ್ನ ಕೆಲಸ ಏನು ಸೊಸೈಟಿದಲ್ಲಿ ಕನ್ನಡ ಹಿಡಿಯೋದಷ್ಟೇ. ಸೊ ಸರಿ, ಖುಷಿ ಆಯಿತು. ಯಾಕೆಂದ್ರೆ ವರ್ತಮಾನದ ಜಗತ್ತು ಏನಿದೆ ಎನ್ನುವುದನ್ನು ನೀವು ಬಹಳ ಚೆನ್ನಾಗಿ ರೂಪಿಸಿಕೊಟ್ಟಿದ್ದೀರಿ. ಅದನ್ನು ವರ್ತಮಾನದಲ್ಲಿ ಈಗ ನಡೀತಾ ಇರೋದು ಅದೇ. ಮತ್ತೆ ನೀವು IT-BTಗಳಲ್ಲಿ ಏನು ನಡೀತಾ ಇದೆ, ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಏನು ನಡೀತಾ ಇದೆ, ಇದೆಲ್ಲವನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದೀರಿ. ಇವತ್ತು ಸಮಾಜದಲ್ಲಿ ನಡೆಯುವಂಥ, ಇಷ್ಟೇ ಅಲ್ಲ, ಇದಕ್ಕಿಂತ ಆಚೆಯೂ ನಡೀತಾ ಇದೆ. ಏನು ಹೇಳಿದರೆ ಅಲ್ಲಿ ನಿಮ್ಮ ನಗರಗಳಲ್ಲಿ ನಡೆಯುವಂತಹ ಸಹಜೀವನದ ಬಗ್ಗೆಯೂ ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಇವತ್ತೇನಾಗ್ತಾ ಇದೆ ಅಂತ ಹೇಳಿದರೆ, ಬೆಂಗಳೂರಿನಂತಹ ನಗರಗಳಿಗೆ ಮಕ್ಕಳನ್ನು ಮದುವೆ ಮಾಡಿಕೊಡುವಂತಹ ಸಂದರ್ಭದಲ್ಲಿಯೂ ಕೂಡ ತುಂಬ ಆಲೋಚನೆ ಮಾಡಬೇಕಾದಂತಹ ಸಂದರ್ಭ ಬಂದಿದೆ ಹೆಣ್ಣು ಗಂಡಿನ ವಿಚಾರದಲ್ಲಿ. ಇದನ್ನು ನಾವು ಅಲ್ಲ ಅಂತ ಹೇಳುವ ಹಾಗಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಕತೆ ನಿಜವಾಗಿಯೂ ವಾಸ್ತವದ ಕಡೆಗೆ ಬೆಳಕು ಹಿಡಿದಿದೆ ಎನ್ನುವುದರಲ್ಲಿ ನಾವು ಖಂಡಿತ ಒಪ್ಪಿಕೊಳ್ಳಲೇಬೇಕಾದಂತಹ ಸಂಗತಿ. ಭಾಳ ಚೆನ್ನಾಗಿ ಹೇಳಿದ್ದೀರಿ. ಅಭಿನಂದನೆಗಳು ನಿಮಗೆ. ನಾನಿಲ್ಲಿ ಕತೆಗಾರನನ್ನು ಸಮರ್ಥಿಸ್ತೇನೆ. ಯಾಕಂದರೆ ಅವರು ಸಮಾಜದಲ್ಲಿ ಏನು ನಡೆಯುತ್ತದೆ ಅದನ್ನು ಹೇಳಿದ್ದಾರೆ. ಅದನ್ನು ಪ್ರಶ್ನಿಸುವಷ್ಟರ ಮಟ್ಟಿಗೆ ಇವರಿಗೆ ಅದು ತಟ್ಟಿದೆ ಅಂದರೆ ಅದು ಕೊಡಬೇಕಾದ ಸಂದೇಶ ಕೊಟ್ಟಿದೆ ಅಂತ. ಕಥೆ ನಾನೊಬ್ಬ ಓದುಗ ಅಥವಾ ಕೇಳುಗ ಅಂದ್ಕೊಳ್ತೀನಿ. ನಾನು ಕಥೆಯನ್ನು ಕೇಳ್ತೀನಿ. ನನಗೆ ಅಜ್ಜಿ ಕೂಡ ಹೇಳ್ತಿದ್ರು ಕಥೆಗಳನ್ನು. ಆದರೆ ಈಗ ನೀವು ಇತ್ತೀಚಿನ ದಿನಗಳ ಕಥೆಗಾರರು ಅಂದ್ಕೊಳ್ತೀನಿ ನಾನು. ಆದರೆ ಪಂಚತಂತ್ರ ಅಂತೆಲ್ಲ ನಾವು ಕಥೆಗಳನ್ನು ಕೇಳಿದ್ದೀನಿ. ಕೊನೆಗೆ ಬರುವುದು ಮಾರಲ್ ಆಫ್ ದಿ ಸ್ಟೋರಿ ಅಂತ ಬರ್ತದೆ. ಇದು ಕಥೆಯನ್ನು ಓದಿದ ನಂತರ ನನಗೇನು ಸಿಕ್ತು ಅಂತ ಬರ್ತದೆ. ಅಂದರೆ ಈ ಕಥೆಗಳಲ್ಲಿ ವಿಶೇಷವಾಗಿ ಸಚಿನ್ ಅವರ ಕಥೆಯಲ್ಲಿ ಏನು ಸಿಕ್ತು ಕೊನೆಗೆ ಅಂತೇಳಿ ನಿಜ ವಸ್ತು ಆ ಸನ್ನಿವೇಶಗಳನ್ನು ತಂದಿದ್ದೀರಿ. ಕೊನೆಗೂ ಒಬ್ಬ ಕಥೆಗಾರ ಬಿಟ್ಟು ಹೋಗೋದೇನು ಅಂತ ಕೇಳಿದಾಗ ಸನ್ನಿವೇಶಗಳನ್ನು, ಚಿತ್ರಣವನ್ನು ತಂದು ಕೊಟ್ಟ ಅಷ್ಟಕ್ಕೆ ನಿಲ್ಲದೆ ಈ ರೀತಿ ಒಂದು ಮಾರಲನ್ನು ಕೊಟ್ಟು ಹೋಗಿದೆ ಅನ್ನೋದ ಕಡೆ ಹೆಚ್ಚು ಗಮನಿಸಿದರೆ ಒಳ್ಳೆಯದಾ? ಆ ರೀತಿ ಹೊಸ ಕಥೆಗಳು ಬರ್ತಾ ಒಂದು ಸಂದೇಶವನ್ನು ಕೊಡ್ತದೆ, ಅದು ಪಾಸಿಟಿವ್ ಕಡೆಗೆ ತಗೊಂಡು ಹೋಗುತ್ತೆ ಅನ್ನೋ ಕಡೆ ಕಥೆಗಾರ ಗಮನಿಸಬೇಕೇ ಅನ್ನುವಂಥದ್ದು. ಇಲ್ದಿದ್ರೆ ಏನಾಗುತ್ತೆ, ಇವರು ಹೇಳಿದ ಹಾಗೆ ಸನ್ನಿವೇಶಗಳು ಬಂತು, ಚಿತ್ರಣ ಮೂಡಿಸಿತು, ಇದು ಕಾಮನ್ ಅಂತ ಮಾಡಿ ಬಿಟ್ಬಿಡ್ತು ನಮ್ಮನ್ನು. ಕೊನೆಗೂ ಏನಂತಂದರೆ ಆ ರೀತಿ ಮುಂದುವರಿಸಬಹುದು ಅನ್ನುವ ರೀತಿಯಲ್ಲಿ ಆ ಚಿತ್ರಣ ಕೊಟ್ಟು ಹೋಗಿಬಿಡ್ತಾ ನಿಮ್ಮ ಕಥೆಯಲ್ಲಿ. ಇದು ಸರಳವಾಗಿದ್ದು ಎಲ್ಲ ಕಡೆ ನಡೀತಾ ಇದೆಯಲ್ಲ, ಓಕೆ ಅನ್ನುವಂಥದ್ದನ್ನು ತಂತ, ಅಥವಾ ಈ ರೀತಿ ಇರಲಿಲ್ಲ. ಅವ್ರು ಹೇಳಿದ ಒಂದು ಪಾಯಿಂಟ್ ಅಂದರೆ ಕೊನೆಗೂ ಅಲ್ಟಿಮೇಟ್ ಕೊನೆಗೆ ಒಂದೇನೋ ಒಂದು ಬಿಟ್ಟು ಹೋಗ್ತಿದ್ದೀರಿ ನೀವು, ಮಾರಲ್ ಆಫ್ ದ ಸ್ಟೋರಿ ಏನೋ ಬಿಡ್ತಾ ಇದ್ದೀರಿ ಅನ್ನುವಂಥದ್ದು ಕಡಿಮೆ ಇತ್ತು ಅಂತ ಅನಿಸ್ತಾ ಇದೆ ನಿಮ್ಮ ಕಥೆಗಳಲ್ಲಿ. ಅಂದರೆ ನೀವು ಬರೆದ ಕಥೆಯಲ್ಲಿ ಏನೋ ಕಮ್ಮಿ ಅನಿಸೋದೇನು ಅಂತ ಹೇಳಿದ್ರೆ ಮಾರಲ್ ಎಲ್ಲೋ ಒಂದು ಕಡೆ ಉಳೀತು ಅನ್ನುವಂಥದ್ದು. ಆ ಮಾರಲ್ ಈ ದೇಶದ ನೆಲಕ್ಕೆ ಅಥವಾ ಈ ಸಂಸ್ಕೃತಿಗೆ ಪೂರಕವಾಗಿ ಇರುವಂಥದ್ದು ಇರಬೇಕಿತ್ತು ಅಂತ ಅನಿಸುತ್ತೆ. ಈ ರೀತಿಯ ಕಥೆಗಳನ್ನು ಮುಂದಿನ ದಿನಗಳಲ್ಲಿ ಬಂದಾಗಲೂ ಕೂಡ ಇದೊಂದು ಸ್ವಲ್ಪ ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಈ ಬಗ್ಗೆ ನೀವು ಕೂಡ ಹೇಳ್ಬೋದು. ಇದಕ್ಕೆ ನನ್ನ ಪ್ರಶ್ನೆ ಕುಂಟಿನಿ ಸರ್ಗೆ. ಸ್ವಲ್ಪ ಪ್ರಶ್ನೆಗೆ ಒಂದು ಉತ್ತರ ಹೇಳ್ಕೊಳ್ಳಿ ಅಲ್ಲ, ಆಮೇಲೆ ಪ್ರಶ್ನೆ ಮತ್ತೆಗಳು. ಒಬ್ಬ ಕಥೆಗಾರನಾಗಿ ನಾನು ಯಾವತ್ತೂ ಜಡ್ಮೆಂಟ್ ಪಾಸ್ ಮಾಡೋದೇ ಇಲ್ಲ. ನಾನು ಏನು ನಡೀತಾ ಇದೆ ಸೊಸೈಟಿಲಿ ಅದನ್ನು ಹೇಳೋದಷ್ಟೇ ನನ್ನ ಕೆಲಸ ಅಷ್ಟೇ. ಅದನ್ನು ನೋಡಿ ನೀವು ನಿಮ್ಮ ಜಡ್ಜ್ಮೆಂಟ್ಗಳನ್ನ ನೀವೇ ಪಾಸ್ ಮಾಡ್ಕೋಬೇಕು. ಅದು ನೀವೇ ಇವು ಕಥೆಗಾರ ಏನು ಆ್ಯಕ್ಚುಲಿ ಯಾವ ಕಥೆಗಾರರು ನಾನು ನೋಡಿದಾಗೆ ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡಬೇಕು ಅಂತ ಯಾರು ಏನೂ ಬರೆಯಲ್ಲ, ಅಥವಾ ಆ ಥರ ಏನೂ ಉದ್ದೇಶ ಇರೋದಿಲ್ಲ. ಕೆಲವು ಸರಿ ನೀವೊಂದು ಡಾರ್ಕ್ ಸೈಡ್ನು ಹೇಳಬೇಕಾಗತ್ತೆ. ಎಲ್ಲರೂ ಬರೀ ಹಮ್ ಆಪ್ಕೆ ಹೇಕವನು ಹಮ್ ಸಾಥ್ ಸಾಥ್ ಈ ಥರ ಬರೀ ಸಂತೋಷದ ಪಿಕ್ಚರ್ಗಳನ್ನೇ ಮಾಡಿದ್ರೆ ಡಾರ್ಕ್ ಸೈಡ್ ಯಾರು ಹೇಳ್ತಾರಲ್ವ?
ಸೊ ಅದಕ್ಕೆ ಸ್ವಲ್ಪ ಅನುರಾಗ್ ಕಶ್ಯಪ್ ಥರ ಡಾರ್ಕ್ ಸೈಡ್ ಸಿನಿಮಾಗಳು ಬರಬೇಕು, ಎಲ್ಲದೂ ಇರಬೇಕಲ್ವ ಒಂದು ಸೊಸೈಟಿಲಿ. ಸೊ ಕೆಲವರು ಅದನ್ನು ಅವ್ರು ಕೆಲವರು ಅದನ್ನು ಚೂಸ್ ಮಾಡ್ಕೊತಾರೆ, ಕೆಲವರು ಇದನ್ನು ಚೂಸ್ ಮಾಡ್ಕೊತಾರೆ. ಸೊ ನಮಗೆ ಬೇಕಾಗಿರೋದು ನಾವೇ ಹುಡ್ಕೋಬೇಕು ಅಂತ ಅನಿಸುತ್ತೆ ಈ ಕಥೆಯಲ್ಲಿ. ಖಂಡಿತ, ಥ್ಯಾಂಕ್ಸ್. ಪ್ಲೀಸ್. ಸರ್, ನನ್ನ ಪ್ರಶ್ನೆ ಕುಂಟಿನಿ ಸರ್ಗೆ. ಸರ್, ನಿಮ್ಮ ವೃತ್ತಾಂತ ಶ್ರವಣವು ಅಂತ ಹಿಂದೆ ಒಂದು ಸಂಕಲನ ಮಾಡಿದ್ದೀರಿ, ಅದನ್ನು ಓದಿದ್ದೇನೆ ನಾನು. ನೀವು ಹಲವಾರು ಕಥೆಗಳನ್ನು ಬರೆದಿದ್ದೀರಿ. ಈಗ ನನ್ನ ಪ್ರಶ್ನೆ ಏನು ಹೇಳಿದರೆ, ನೀವು ಕತೆ ಬರಿತಾ ಅದರ ಅಂತ್ಯ ರೂಪುಗೊಳ್ತದೋ, ಅಥವಾ ಕತೆ ಬರೆಯುವ ಮೊದಲೇ ಹೀಗೆ ಕತೆ ಇರ್ತದೆ ಅಂತ ಹೇಳಿ ನೀವು ಮೊದಲೇ ಮನಸ್ಸಲ್ಲಿ ನಿಮ್ಮ ಯೋಚನೆ ಇರ್ತದೋ ಅಂತ ನನ್ನ ಪ್ರಶ್ನೆ. ಅದರ ಅಂತ್ಯ ನಿನಗೆ ಮೊದಲೇ ಗೊತ್ತಾಗ್ತದಾ ಅಥವಾ ಹಾಗೆ? ಎಲ್ಲರೂ ಕತೆಗಾರರೇ, ಎಲ್ಲರೂ ಎವ್ರಿಬಡಿ ಎಷ್ಟು ಎಲ್ಲರೂ ಕತೆಗಾರ, ಎಲ್ಲರಲ್ಲೊಂದು ಕತೆ ಇದೆ ಅಂತ. ಕತೆ ಬರೆಯದ ಒಬ್ಬ ವ್ಯಕ್ತಿ ಜಗತ್ತಲ್ಲಿಲ್ಲ ಅಲ್ವಾ? ಪ್ರತಿಯೊಬ್ಬರು ಬರೀತಾರೆ ಅಂದರೆ ಅಟ್ಲೀಸ್ಟ್ ನಿಮ್ಮ ನೆಚ್ಚಿನ ಕ್ರಶ್ನ ಹೆಸರನ್ನಾದರೂ ನೀವು ಬರಿತೀರಿ. ಕತೆ ಎಲ್ಲರಲ್ಲೂ ಕತೆ ಇದೆ, ಹೇಳೋಕ್ಕಾಗಲ್ಲ, ಬಿಕ್ಕಳಿಕೆ. ನಾನೆಲ್ಲ ಯಾವತ್ತೂ ಹೇಳ್ತಾ ಇರ್ತೀನಿ, ಕತೆ ಹೇಳೋಕ್ಕಾಗಲ್ಲ, ಬಿಕ್ಕಳಿಕೆ. ನಾನು ಹೇಗೆ ಹೇಳೋದು? ಸಚಿನ್ ಥರ ಕತೆ ಬರೆದ್ಬಿಟ್ರೆ ಎಲ್ಲರೂ ಸೇರಿ ಹಿಂಗೆ ರುಬ್ತಾರೆ, ನಾನು ಹೇಳಲ್ಲ ಕತೆ. ಆಮೇಲೆ ಈ ಕತೆ ಇದೆ, ನನ್ನ ಹತ್ರನೂ ಕತೆ ಇದೆ, ನನಗೊಂದು ಸೇಡು ತೀರಿಸಬೇಕು ಅಂತ ಇದೆ, ಬೇಕು ಕತೆ ಬರಿಬೇಕು ಅಂತಿದೆ, ಹೇಳೋಕ್ಕಾಗಲ್ಲ ಬೆಕ್ಕಳಿಗೆ. ನಾನು ಕತೆ ಕೂಟ ಅಂತ ನಾವು ಒಂದು ಗುಂಪು ಕಟ್ಟಿಕೊಂಡು ಕತೆ ಬರೆದಾಗ, ತಂಡ ಕಟ್ಟಿಕೊಂಡು ಕತೆ ಬರೆದಾಗ ಅದರಲ್ಲಿ ಹೆಣ್ಮಕ್ಳು ಕತೆ ಬರೆಯೋದು, ಅವರಿಗೆ ಎಲ್ಲೋ ಒಂದು ಕಡೆ ಆ ಕತೆ ಹಿಂಗೆ ಬಂದಲ್ಲಿ ಅಟಕ್ಕಟ್ಟಾಗಿ ಎಲ್ಲೋ ಬಿದ್ದು ಹೋಗ್ತದೆ. ಯಾಕಂದರೆ ಮುಂದಿನ ಪಾಠನ ಹೇಳಲಿಕ್ಕೆ ಅವರಿಗೆ ಭಯ. ನಾನು ಅದನ್ನು ಹೇಳಿಬಿಟ್ರೆ ಆಮೇಲೆ ನಮ್ಮ ಊರಲ್ಲೆಲ್ಲ ಅದು ಏನು ಬರಿತಾಳೆ ಕಣ್ರಿ ಅವಳು ಥೋ ಅದೆಲ್ಲ ಆ್ಯಕ್ಚುಲಿ ಕಥೆ ಇದೆ ಅಂತ. ನೀವು ಹೇಳ್ತಿರೋ ಪ್ರಶ್ನೆಗೆ ಬರ್ತೇನೆ. ಕಥೆ ಎನ್ನುವುದು ಸ್ವಯಂಭೂ, ಕತೆಗಾರ ಸುಲಗಿತ್ತಿ ಅಂತ. ಕತೆ ಅದರ ಸ್ವಯಂಭೂ, ಕತೆ ಇದ್ದೇ ಇರ್ತದೆ ಅಂತ. ನೀವು ಹೇಳಿದ ಪ್ರಶ್ನೆ, ಒಂದು ಕತೆಗೆ ನಾನು ಹೇಳ್ತೇನೆ, ಅಲ್ಲೊಂದು ಕತೆ ಇತ್ತು, ನಾನದನ್ನು ಬರದೆ ಎನ್ನುವುದು ಅರ್ಧ ಸತ್ಯ ಅಷ್ಟೇ. ಅಲ್ಲೊಂದು ಕತೆ ಇತ್ತು, ನಾನದನ್ನು ಬರದೆ ಎನ್ನುವುದು ಅರ್ಧ ಸತ್ಯ. ನಾನು ಕತೆ ಬರೆಯೋಕೆ ಕೂತಾಗ ನಾನು ಯಾವುದೇ ಪ್ಲ್ಯಾನ್ ಮಾಡಲ್ಲ. 100 ಕತೆ ಬರೆದಿದ್ದೇನೆ. ಆರಂಭದ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಕತೆ ಬಂದಾಗೆಲ್ಲ ಪ್ರಕಟ ಆಗಿದ್ದವು. ಆಮೇಲೆ ನನ್ನ ಸಂತೋಷಕ್ಕೆ ನಾನು ಕತೆಗಳನ್ನು ಬರೆದೆ. ಆಮೇಲೆ ಹಲವಾರು ಪಬ್ಲಿಷರ್ಗಳು ನನ್ನ ಕತೆಗಳನ್ನು ಪ್ರಕಟಿಸಿದ್ದಾರೆ. ದೇವರ ದಯದಿಂದಲೂ ಗುರು ಹಿರಿಯರ ಆಶೀರ್ವಾದದಿಂದಲೂ ಯಾರೂ ನನ್ನ ಕತೆ ಓದಲಿಲ್ಲ, ಪುಸ್ತಕಗಳು ಯಾರೂ ಓದಿಲ್ಲ ಅಂತ. ಅನೇಕ ಕಡೆಗಳಲ್ಲಿ ಅಲ್ಲ, ಓದಬೇಕು ಅಂತ ಬರೆದೇ ಅಲ್ಲ, ನಾವು ಕತೆ ಬರೆಯೋದು ನಮ್ಮ ಸಂತೋಷಕ್ಕೆ. ನಮ್ಮ ಸ್ನೇಹಿತರು ನಮ್ಮ ಪಬ್ಲಿಷರ್ಗಳನ್ನು ಪಬ್ಲಿಷ್ ಮಾಡ್ತಾರೆ, ಯಾರೋ ಒಬ್ಬರು ಓದಿರ್ತಾರೆ. 6 ಕೋಟಿ ಜನರಲ್ಲಿ 6 ಜನ ಓದಿದ್ರು ಸಾಕು. ಇವತ್ತು ನಾನು ಸಚಿನ್ ಮಾತಾಡ್ತಿದ್ವಿ, ಒಬ್ಬನೇ ಎದುರು ಕೂತಿದ್ರು ಕತೆ ಓದೋದೆ ಅಂತ. ನಮ್ಮ ಅದೃಷ್ಟಕ್ಕೆ ನೀವೆಲ್ಲರೂ ಇಷ್ಟು ಮಂದಿ ಬಂದು ಕೂತು ಇದನ್ನು ಕೇಳಿದ್ದೀರಿ ಅಂತ. ಪ್ರಶ್ನೆ ಏನು ಅಂದರೆ, ಕಥೆಯನ್ನು ನಾನು ಬರೆಯೋದಕ್ಕೆ ಶುರು ಮಾಡಿದಾಗ ನನ್ನ ಮುಂದೆ ಆ ಕತೆ ಇರುತ್ತೆ ಅಷ್ಟೇ, ಮುಂದೆ ಅದು ಬೆಳೀತಾ ಹೋಗುತ್ತೆ. ಅದೊಂದು ಧ್ಯಾನಸ್ಥ ಸ್ಥಿತಿ ಅಂತ. ನೀವೊಂದು ಧ್ಯಾನಕ್ಕೆ ಕುಳಿತುಕೊಳ್ಳದೆ ಇದ್ದಲ್ಲಿ ನೀವು ಕಥೆಗಾರನಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ನೀವು ಕಥೆಗಾರನಾಗಬೇಕಾದ್ರೆ ನೀವೊಂದು ಧ್ಯಾನಕ್ಕೆ ಕೂತಿರಬೇಕು ಅಂತ. ಅದೊಂದು ಧ್ಯಾನಸ್ಥ ಸ್ಥಿತಿ. ಅಷ್ಟೊತ್ತಿಗೆ ಜಗತ್ತು ನಿಮ್ಮಿಂದ ಕಳಚಿಕೊಂಡು ಹೋಗುತ್ತೆ ಅಂತ. ಕತೆ ಮಾತ್ರ ಇರುತ್ತೆ ಅಂತ. ನೀವೊಂದು ಸ್ಕೆಚ್ ಹಾಕ್ಕೊಂಡು ಇದು ABCD ಅಂತ ಪಾತ್ರ ಮಾಡ್ಕೊಂಡಲ್ಲಿ ಹಿಂಗೆ ತರಬೇಕು, ಅದೆಲ್ಲ ಸಿನಿಮಾಕ್ಕೆ ಮಾಡುವಂಥ, ಸೀರಿಯಲ್ಗಳಿಗೆ ಮಾಡುವಂಥ ಸ್ಕೆಚ್ಗಳು ಅಷ್ಟೇ ಹೊರತು ಕತೆಗೆ ಆಗೋದಿಲ್ಲ. ಅದು ನಿಜವಾದ ಕತೆಗಳು ತನ್ನಿಂದ ತಾನೇ ಹುಡ್ತಾ ಹೋಗಬೇಕು, ವಾಕ್ಯಗಳು ಅದನ್ನು ಜೋಡಿಸ್ತಾ ಹೋಗ್ತದೆ, ಅದು ಬೆಳೀತಾ ಹೋಗುತ್ತೆ ಅಂತ. ಆದ್ದರಿಂದ ನಾನು ಆರಂಭದಲ್ಲಿ ಹೇಳಿದ್ದು ಕಥೆ ಎನ್ನುವುದು ಸ್ವಯಂಭೂ, ಕತೆಗಾರ ಸೂಲಗಿತ್ತಿ ಅಂತ. ಅರ್ಥ ಆಯ್ತು? ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಳ್ತೀನಿ. ನೋಡಿ, ಕತೆ ಸ್ವಯಂಭೂ, ಮತ್ತು ಕತೆ ಯಾವಾಗಲೂ ಸಮಾಜದಿಂದಲೇ ಬರುವಂಥದ್ದು, ಸಮಾಜ ಕನ್ನಡಿಯಾಗಿ ಬರುವಂಥದ್ದು. ಕನ್ನಡಿಗಿನ್ನಡಿ ಏನಿಲ್ಲ ಸರ್, ಎಲ್ಲ ಸುಳ್ಳದು, ಆ ಕಾಲ ಮುಗಿದೋಗಿದೆ. ನಾವು ಟಿವಿ ವಾರ್ತೆಗಳನ್ನು ನೋಡಿದರೆ, ನೀವು ದರ್ಶನ್ ಎಪಿಸೋಡನ್ನು 6 ತಿಂಗಳಿಂದ 1 ವರ್ಷದಿಂದ ಹಾಕಿದನ್ನು ನೋಡ್ತಾ ಇದ್ರೆ ಕನ್ನಡಿ ಯಾವುದು ಸ್ವಾಮಿ? ಇಲ್ಲ, ಕನ್ನಡಿ ಅಂದರೆ ಮಾರಲ್ ಬಗ್ಗೆ ಮಾತಾಡ್ತಿಲ್ಲ. ಅಲ್ಲ ಸರ್, ಇವತ್ತು ಮಂಗಳೂರು ಲಿಟ್ರೇಚರ್ ಫೆಸ್ಟಿವಲ್, ನಾಳೆ ಯಾವ ಸಮಾಜದ ಕನ್ನಡಿಗಳಾದ ಮಾಧ್ಯಮಗಳಲ್ಲಿ ಎಷ್ಟು ಬರುತ್ತೆ ಹೇಳಿ? 28 ವರ್ಷ ನಾನು ಜರ್ನಲಿಸ್ಟ್ ಆಗಿದ್ದೆ, ನಾನು ಬೀದಿಯಲ್ಲೇ ಇದ್ದವನು. ಎಷ್ಟು ಈ ಕಥಾಗೋಷ್ಠಿ ಬರ್ತದ? ವಿಷ್ಣುಧರ ನಿರ್ವಹಿಸಿದ್ರು ಅಂತ ನೀವು ಹುಡುಕ್ತೀರಿ ಪುಟದಲ್ಲಿ, ಎಲ್ಲ ನನ್ನ ಹೆಸರು ಬಂದಿರ್ಬೋದು ಅಂತ. ಬಂದಿರ್ತದ? ಇಲ್ಲ, ಬರೋದೇ ಇಲ್ಲ. ಅಷ್ಟೇ. ಇದು
ಮತ್ತೆ ನೀವು ಸಮಾಜಕ್ಕೆ ಕನ್ನಡಿ ಅಂತ, ಕನ್ನಡಿ ಇಲ್ಲ ಏನಿಲ್ಲ, ಕನ್ನಡಿ ಎಲ್ಲ ಬಿದ್ದು ಉಳಿಯಾಗಿದೆ. ಈಗ ಇರೋದು ನೀವು ನಿಮ್ಮ ಸಂತೋಷಕ್ಕೆ ಕತೆ ಬರೀರಿ ಅಷ್ಟೇ. ಲತೇಶ್ ಅವರಿಗೆ ಈ ಕತೆ ತೀರ್ಥಹಳ್ಳಿ ಕತೆ ಇಷ್ಟ ಆಗಿದ್ರೆ ಕತೆ ನಿಮ್ಗೆ ಇಷ್ಟ ಆಗಿರಲಿಲ್ಲಪ್ಪ ಅಂತಾರೆ. ಸರ್ ಹೆಸರು ಗೊತ್ತಾಗಲಿಲ್ಲ. ಸುನಿಲ್ ಅವ್ರು ಹೇಳ್ತಾರೆ, ನೋಡಿರಿ ನೀವು ಕತೆಯನ್ನು ಸ್ವಲ್ಪ ಚೇಂಜ್ ಮಾಡಿ, ಏನು ಮುಂದೆ ಮೊರಾಲಿಟಿ ಏನಾದರೂ ಒಂದು ಕೊಡಿ ಕತೆಗೆ ಅಂತ ಅವ್ರು ಸಜೆಸ್ಟ್ ಮಾಡ್ತಾರೆ. ಸಚಿನಿಗೆ ಹೌದು ಅನಿಸುತ್ತೆ, ಹೌದು ಕರೆಕ್ಟ್ ಇದೆ ಅಂತ. ನಾಳೆ ಫ್ಲೈಟ್ ಹತ್ತುವಾಗ ಹಾಳಾಗೋಗಿಲ್ಲ ಅದೆಲ್ಲ ಏನಿಲ್ಲ, ನಾನು ಇಷ್ಟಕ್ಕೆ ಬರುತ್ತೆ ಅಂತ ಅಷ್ಟೇ ಅದು ಸರ್. ಹಾಗೆ ಸರ್, ಅದು ಅಷ್ಟೇ. ಅದು ಕತೆಗಳು ಕನ್ನಡಿ, ಕಾದಂಬರಿಗಳು ಕನ್ನಡಿ, ಸಿನಿಮಾಗಳು ಕನ್ನಡಿ, ಯಾವುದಿಲ್ಲ, ಕನ್ನಡಿ ಎಲ್ಲ ಬಿದ್ದು ಉಳಿಯಾಗಿದೆ. ಇಲ್ಲ ಕನ್ನಡಿ ನನ್ನ ವ್ಯಾಖ್ಯಾನ ಬೇರೆ ಇತ್ತು. ಅಲ್ಲ ಸರ್, ನೀವು ಅದನ್ನು ಸಮಾಜ ಇದನ್ನು ಪರಿಗಣಿಸುವುದಿಲ್ಲ ಅಂತ. ಅಷ್ಟೇ ಅಲ್ಲ, ಸಮಾಜ ಕತೆಗಳನ್ನು ಓದಿ ಸಂತೋಷ ಪಡ್ತಾರೆ. ನಾನು ಇಲ್ಲಿ ಕೂತು ಕತೆ ಓದಿದೆ, ನೀವೆಲ್ಲ ಕಥೆಯನ್ನು ಕೇಳಿ ಸಂತೋಷ ಪಟ್ಟರೆ, ಮೇಡಮ್ ಆ ಕಥೆಯ ಎಂಡ್ ತಕ್ಷಣ ಗ್ರಹಿಸಿದ್ರು. ಇಷ್ಟೇ ಇದು ಅಂದರೆ ನೀವು ಅದನ್ನು ಕೇಳಿ ಸಂತೋಷ ಪಡೋದಿದೆಯಲ್ಲ, ಇಲ್ಲಿಗೆ ಮುಗಿಯುತ್ತಿದ್ದು, ಮುಂದೆ ಏನು ಇರೋದಿಲ್ಲ ಅಂತ ಅನೇಕರು ಕೇಳ್ತಾರೆ. ನಾನೊಬ್ಬ ದೊಡ್ಡ ಕಥೆಗಾರರ ಜೊತೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವರು ಕಾರ್ಯಕ್ರಮದಲ್ಲಿ ಅವರನ್ನು ಹಾಡಿ ಹೊಗಳಿ ಹೊನ್ನ ಶೂಲಕ್ಕೆ ಹಾಕಿ ಶಾಲೆಯಲ್ಲಾಗಿ ಹೊರಟೆ ವಾಪಸ್ ಹೋಗ್ತಿರುವಾಗ ಅಲ್ಲಿ ಒಬ್ಬರು ಅದ್ಭುತವಾದ ಮೇಷ್ಟ್ರು ಒಬ್ಬರು ಇದ್ದರು, ಕನ್ನಡದ ಪಂಡಿತರು. ಅವರು ಟೀ ಕುಡಿತಾರ ಹೊತ್ತಿಗೆ, ಸಾರ್ ಇತ್ತೀಚೆಗೆ ಏನು ಬರದೇ ಇಲ್ಲವೇ ಅಂತ ಅಂದರು. ಇವರು ಅದಷ್ಟೋ ಪುಸ್ತಕ ಬರೆದಿದ್ರು. ನಾನಂದು ಇದೇ ಮನುಷ್ಯ ಅಲ್ಲ ನಿನ್ನನ್ನು ಪರಿಚಯ ಮಾಡಿದ್ದು ಅಂತ. ಹೌದು, ಪ್ರಿಂಟೌಟ್ ಇತ್ತು, ಮಾಡಿದ್ದಾರೆ. ಓದಲ್ಲ, ಒಬ್ಬ ಕಥೆಗಾರನಿಗೆ ಬೇಕಾದದ್ದು ಒಬ್ಬ ಓದುಗ, ಎದುರಲ್ಲಿ ಓದಬೇಕು. ನನಗೆ ಭಾಳ ಇಷ್ಟ ಆಯಿತು. ಇಲ್ಲಿ ನೀವು ಸಚಿನ್ ಕಥೆಗಳನ್ನು ತಕ್ಷಣ ಗ್ರಹಿಸಿದ್ದು ನಾನು ಅಂದ್ಕೊಂಡಿದ್ದೆ, ಇದೆಲ್ಲ ಸುಮಗೆ ಗಾಳಿಯಲ್ಲೇ ರೀಡ್ ಬಿಟ್ವೀನ್ ಲೈನ್ಸ್ ಇವ್ರು ಓದ್ತಾ ಇರ್ತಾರೆ, ಗಾಳಿಯಲ್ಲಿ ಹಾರಿ ಹೋಗುತ್ತೆ. ಕಿವಿ ಕೊಟ್ಟು ಕೇಳ್ಕೊಂಡು ಲತೇಶ್ ಅಂತ ಓದುಗರು ಬೇಕು, ಸುನೀಲ್ ಅಂತ ಓದುಗರು ಬೇಕು, ತಕ್ಷಣ ಗ್ರಹಿಸಬೇಕು ಅದನ್ನು, ಅದು ನಮಗೆ ಬೇಕು. ಕಥೆಗಾರನಿಗೆ ನೀವು ಸಲ್ಲಿಸಬಲ್ಲ ಒಂದು ನ್ಯಾಯ, ಒಂದು ಧರ್ಮ ಅಂತಿದ್ರೆ ಅದು ಒಂದೇ ಸ್ವಾಮಿ. ಆ ಕಥೆಯನ್ನು ಓದ್ತಿರಲ್ಲ, ಅದಷ್ಟೇ, ಅದು ಇದೇನೇನಿಲ್ಲ. ಈ ಕಥೆಯಲ್ಲಿ ನನಗೆ ಹೀಗೆ ಕಾಣಿಸಿತು, ಇದು ನಾನು ಬಯಸ್ತಾ ಇರೋದು ಇದು ಅಂತ ಹೇಳ್ತಿರಲ್ಲ, ಅಂಥ ಒಬ್ಬ ಓದುಗ, ಅವನು 1 ಕೋಟಿಗೆ ಒಬ್ಬ ಇದ್ದರೆ ಸಾಕು, ಕಥೆಗಾರ ಬದುಕು ಸಾರ್ಥಕ. ಏನು ಹೇಳಬೇಕು ಅಂದ್ಕೊಂಡೆ, ಹೇಳಿದ್ರೆ ಏನು ಕೌಂಟ್ರ್ ಕೊಡ್ತಾರೆ, ಸುಮ್ಮನೆ ನಾಚಿ ಕಟ್ಟೋದು ಬೇಡ. ಸೊ ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ? ಎಸ್, ಕೇಳಿ ಕೇಳ್ತದೆ ಹೇಳಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ಥ್ಯಾಂಕ್ ಯು. ಅದೇ ಪ್ರಜೆ ಎಲ್ಲೋದ ಅಂತ ಗೊತ್ತಿಲ್ಲ ಅಂತ, ಪ್ರಜೆ ಅನಂತಕ್ಕೆ ಹೋದ ಅಂತ, ರಾಜ ಶೂನ್ಯಕ್ಕೆ ಬಂದ. ಹಾಂ, ಇದು ಯಾರಿಗೋಸ್ಕರ ಅಂತ ಬರೆದಿದ್ದಲ್ಲ, ಇದು ಅಲ್ಲಿ ಬರುವಂಥದ್ದು ಒಂದಷ್ಟು ಪಾತ್ರಗಳು ಅಲ್ಲಿ ಅಷ್ಟೂ ಪಾತ್ರಗಳು ಈ ಸಮಾಜದಲ್ಲಿದೆ, ಬದುಕಿನಲ್ಲಿದೆ, ಎಲ್ಲರ ಬದುಕಿನಲ್ಲೂ ಇದೆ, ಎಲ್ಲ ಸಮಾಜದಲ್ಲೂ ಇದೆ. ಹಾಗಾಗಿ ಅದು ಯಾವ ರೀತಿಯಿಂದ ನೀವು ಗ್ರಹಿಸ್ಕೊಳ್ತೀರಿ, ಯಾವ ರೀತಿ ಸರಿ ಇದೆ, ಅದೇ ಅವರು ಹೇಳಿದ್ರು ಮಾರಲಿಟಿ ಬೇಕು ಕತೆಗೆ ಅಂತ. ಹಾಗೆ ಮಾರಲಿಟಿ ಬೇಕು ಅಂತಾದರೆ ಮಾರಲಿಟಿನೂ ಇದೆ. ಹಾಗೆ ಅಂದರೆ ನೀವು ಯಾವ ರೀತಿ ಯಾರಿಗೋಸ್ಕರ ನೀವು ಕತೆ ಬರೆದಿದ್ದಲ್ಲ, ಆಯಾಯ ಪಾತ್ರಗಳನ್ನು ಆಯಾಯ ಅವರವರ ಸ್ಥಾನದಲ್ಲಿ ಇಟ್ಟಿದ್ದೇನೆ. ನೀವು ಯಾವ ರೀತಿ ಗ್ರಹಿಸ್ಕೊಳ್ತೀರಿ ಆ ರೀತಿ ಕತೆ ಬೆಳೀತದೆ. ನನ್ನನ್ನು ಕೇಳಿದ್ರೆ ನಾನು ಹೇಳ್ತೇನೆ, ಸ್ಮಿತಾ ಅವರು ಮಂಗಳೂರು ಲಿಟ್ರೇಚರ್ ಫೆಸ್ಟಿವಲ್ಗೋಸ್ಕರ ಬರೆದಿದ್ದಾರೆ. ನಿಮಗೋಸ್ಕರ ಬರೆದಿದ್ದಾರೆ. ಹೌದು, ಕಣ್ಣೆಲ್ಲ ಒರೆಸ್ಕೊಳ್ತಿದ್ದಾರೆ ಅವರು. ಮೈಕ್ ವರ್ಕ್ ಆಗ್ತಿದೆ ನೋಡಿ. ದ ಮೋಸ್ಟ್ ಪರ್ಸ್ನಲ್ ಈಸ್ ಮೋಸ್ಟ್ ಕ್ರಿಯೇಟಿವ್ ಅಂತ. ಅಂದರೆ ನಿಮ್ಮ ಅನುಭವ ಎಷ್ಟು ಖಾಸಿಯಾಗಿ ಆಗಿರುತ್ತೋ ಅದಷ್ಟು ಕ್ರಿಯೇಟಿವ್ ಆಗಿರುತ್ತೆ ಅಂತ. ಸೊ ನಾನು ತುಂಬ ಬಿಲೀವ್ ಮಾಡ್ತೀನಿ. ನಿಮ್ಗೆ ಈ ಕಥೆಯಲ್ಲಿ ಇವ್ರು ಡೌಟ್ ಬಂದರೆ ಇದೆಲ್ಲೋ ಒಂದು ಪರ್ಸ್ನಲ್ ಲೈಫಿಂದ ಎತ್ತಿದ್ದಾನೆ ಅಂತ, ಅದೇ ಕಥೆಯ ಸಕ್ಸಸ್ಸು. ಪ್ರತಿಯೊಬ್ಬನ ನಮಗೆ 100 ಗಾಯಗಳಾಗಿದ್ದರೆ ಒಂದು ಗಾಯದ ಅರ್ಧ ಗುರುತಾದರೂ ನಮ್ಮ ಒಂದು ಕಥೆಯಲ್ಲಿ ಇರಬೇಕು. ಆವಾಗ ತುಂಬ ದಿವಸಗಳು ನೆನಪಿರುತ್ತೆ ನಿಮಗೆ. ನಾವು ನಿಮಗೆ
ಕೆಲವು ಸರಿ ಇಲ್ಲದೇ ಇರ್ಬೋದು, ನಾನು ತುಂಬ ಎಲ್ಲ ಸುಳ್ಳೇ ಬರ್ದಿರ್ಬೋದು, ಹೇಳೋಕ್ಕಾಗಲ್ಲ. ಅದು ನೀವು ಕೇಳಬಾರ್ದು, ನಾನು ಹೇಳಬಾರ್ದು. ಅದಲ್ಲೇ ಆ ಒಂದು ನಿಮಗೆ ಇನ್ನೂ ಒಂದು ವರ್ಷ ಆದಮೇಲೆ ನೆನಪಾಗುತ್ತಲ್ಲ, ಆ ಕಥೆಯಲ್ಲಿ ಹಿಂಗೆ ಇರ್ಬೋದೇನೋ ಅಂತ. ಅದೇ ಮಜಾ ಸರ್ ಹೇಳ್ದಂಗೆ. ಸಣ್ಣ ಕಥೆಗಳ ಒಂದು ಕೊಡೋ ಸಂತೋಷವೇ ಅದು. ಥ್ಯಾಂಕ್ ಯು. ಯಾ ಮೇಡಮ್ ಕತೆ ಓದುವಾಗ ಬರೋತ್ತಿಗೆ ತಡ ಆಗಿತ್ತು, ಬಟ್ 2 ಕಥೆಗಳನ್ನು ಕೇಳಿಸ್ಕೊಂಡೆ. ಕಥೆಗಾರರೇ ಓದೋದಿದೆಯಲ್ಲ ಕಥೆನ, ಅಥವಾ ಓದೋದು ಅಥವಾ ಹೇಳೋದು, ಅದರ ಮಜಾನೇ ಬೇರೆ ಆ್ಯಕ್ಚುಲಿ. ಹಾಗಾಗಿ ನಿಮ್ಮಲ್ಲಿ ಯಾರೀಗ ಯಂಗ್ಸ್ಟರ್ಸ್ ಇದ್ದೀರಾ, ನೀವು ಎಷ್ಟೋ ವರ್ಷ ಆದಮೇಲೆ ಅಂದ್ಕೊಳ್ತೀರಾ ನಮ್ಮ ಪುಣ್ಯ ಅಂತ. ಯಾಕೆಂದರೆ ಲಿಸನಿಂಗ್ ಟು ದಿ ವಾಯ್ಸ್ ಆಫ್ ದಿ ಆಥರ್ ಈಸ್ ಎ ಪುಣ್ಯ. ಪುಣ್ಯ ಅನ್ನೋಕ್ಕೆ ಇಂಗ್ಲೀಷಲ್ಲಿ ಪದ ಇಲ್ಲ, ಅದೊಂದು ದರಿದ್ರ ಭಾಷೆ, ಅದು ದರಿದ್ರ ಭಾಷೆ. ಮತ್ತು ಅವರು ಎಲ್ಲ ಮೊರಾಲಿಟಿ ಅದೆಲ್ಲ ಕೇಳಿದ್ರಲ್ಲ, ಅದು ಭಾಳ ಹಿಂದೆ ಸಾಹಿತ್ಯವೆಂದರೆ ಸಮಾಜಕ್ಕೆ ಹಿಡಿದ ಕನ್ನಡಿ, ಹಿಂಗೆ ಹಿಂದೆ. ಈ ಕನ್ನಡಿ ಏನಿಲ್ಲ, ಮೊಬೈಲಲ್ಲೇ ನೋಡ್ಕೊತೀವಿ, ತಲೆ ಬಚ್ಕೊತೀವಿ ಈಗ. ಅಂದರೆ ಮೊರಾಲಿಟಿಯನ್ನು ಸುಮ್ಮನೆ ಹಿಂಗೆ ಕೇಳ್ತೀನಿ, ಅವ್ರು ಕೇಳಿದ ಪ್ರಶ್ನೆಗೆ ಸಂವಾದ ಬೆಳೆಸಿ. ಮೊರಾಲಿಟಿಯನ್ನು ನೀವು ಸಂಗೀತಗಾರನ ಕೇಳಲ್ಲ ಅಲ್ವಾ? ಭೀಮಸೇನ್ ಜೋಶಿಗೆ ನೀವು ಕೇಳ್ತೀರಾ? ಬೇಡ. ಕೃಷ್ಣನ ಕೊಳಲಿನ ಕರೆ, ಪಕ್ಕದ ಗಂಡನ ತೊರೆ, ಯಾರು ಹೇಳಿರೋದಿದು? ಕನ್ನಡದ ತುಂಬ ಸಂಪ್ರದಾಯಸ್ಥ ಹಣೆಗೆ ನಾಮ, ಬೇರೆಯವ್ರಿಗಲ್ಲ, ತನ್ನ ಹಣೆಗೆ ತಾನು ನಾಮ ಹಾಕ್ಕೊಳ್ಳೋ ಪುತಿನ ಬರೆದಿರೋದು. ಪಕ್ಕದ ಗಂಡನ ತೊರೆ ಎಂದಾಗ ನಾನು ಮೇಡಮ್ ಕಥೆಯಲ್ಲಿ ಹಂಗೆ ಇತ್ತೇನೋ ಗೊತ್ತಿಲ್ಲ, ಅವ್ರು 2-3 ಜನ ಪ್ರಶ್ನೆ ಕೇಳಿದಾಗ ಬಂತು, ಏನಿದು ಪುತಿನ? ಇವಾಗ ಅವ್ರ ಪ್ರಶ್ನೆ ಕೇಳಿದ್ರಲ್ಲ, ಇದು ಪುತಿನ ಅನುಭವನೋ, ಪುತಿನ ಫ್ರೆಂಡ್ ಆಗಿರೋ ತೀನಂ ಶ್ರೀಕಂಠಯ್ಯನವ್ರ ಅನುಭವನೋ ಅಂತ ಕೇಳಿದರೆ, ಡೋಂಟ್ ಫೈಂಡ್ ದಿ ಮಜಾ ಆರ್ ರಸ ಆಫ್ ಲಿಟ್ರೇಚರ್ ಇನ್ ಹಿಸ್ಟ್ರಿ ಆರ್ ಇನ್ ಸೋಷಿಯಾಲಜಿ ಅಂತ ನನ್ನ ಇಷ್ಟು ವರ್ಷದ ಒಂದು. ನಮ್ಮ ಕಾಲದ ದೊಡ್ಡ ಸಮಸ್ಯೆ ಇತಿಹಾಸದ ಭಾರ, ಅಂದರೆ ಸೊಸೈಟಿ ಭಾರ. ಇದು ಸೋಷಿಯಲಿ ಹಿಂಗಿರಬೇಕು, ಸೋಷಿಯಲಿ ಹಂಗಿರಬೇಕು ಅನ್ನೋದನ್ನು ನಾವು, ಅಂದರೆ ನಾನು ನಿಮಗೆ ಅಂತ ಹೇಳ್ತೀರಾ, ನಾನೊಬ್ಬ ಓದುಗನಾಗಿ ಹೇಳ್ತಿರೋದು. ಯಾವುದೋ ಲೈನ್ ಓದಿದಾಗ ನನಗೆ ಪುಳಕ ಆಗುತ್ತೆ, ಯಾವುದೋ ಲೈನ್ ಓದಿದಾಗ ನಾನು ಬೆಚ್ಚಿ ಬೀಳ್ತೀನಿ. ಅದು ಶೀಲ ಅಶ್ಲೀಲ ಅದು ಯಾವುದೂ ಹೇಳ್ತಿಲ್ಲ. ಅದು ಕೆ ಸತ್ಯನಾರಾಯಣ ಅಂತ ಒಬ್ಬರು ಕಥೆಗಾರರು, ಅವ್ರು ಹೇಳ್ತಾರೆ, ಓದುವುದು ಒಂದು ಧ್ಯಾನ ಅಂತ. ಅವರು ಬರೆಯುವುದು ಒಂದು ಧ್ಯಾನ ಅಂತ ಹೇಳಿದ್ರಲ್ಲ ಕುಂಟಿನಿಯವರು. ಓದುವುದು ಒಂದು ಧ್ಯಾನ ಅಂದಾಗ ನೀನು ಏನಾದ್ರು ಬರ್ಕೋಪ, ನನಗೆ ಅನ್ನಿಸ್ದಂಗೆ ನಾನು ಓದ್ಕೊಂಡೆ ಅಷ್ಟೇ. ನಾವಿಬ್ಬರು ಎಲ್ಲೋ ಒಂದು ಕಡೆ ಮೀಟ್ ಆಗ್ತೀವಿ, ಅದು ಶೂನ್ಯದಲ್ಲೋ ಅನಂತದಲ್ಲೋ ಗೊತ್ತಿಲ್ಲ, ಅಷ್ಟೇ. ಅದು ಹಿಂಗೆ ಹೋಗಬೇಕು, ಸುಮ್ಮನೆ ಒಂದು ಅದನ್ನು ತೊಗೋಬೇಕು, ಅದೇನಂತ ಗೊತ್ತಿಲ್ಲ, ಅದನ್ನು ತೊಗೋಬೇಕು. ಮತ್ತು ಬೇಂದ್ರದೊಂದು ಸಾಲಿದೆ, ಯಾರಿಗೂ ಹೇಳೋಣು ಬೇಡ ಅಂತ. ಯಾರಿಗೂ ಹೇಳೋಣು ಬೇಡ, ಅದು ನನಗೂ ಅವಳಿಗೂ ಸಂಬಂಧಪಟ್ಟಿದ್ದು, ಆ ಕಥೆಗಾರ್ತಿಗೆ ಸಂಬಂಧಪಟ್ಟಿದ್ದು. ನಮ್ಮ ವ್ಯವಹಾರ ನಿಮ್ಗೆ ಯಾಕೆ ಅಂತ ನಾನು ಬೆಳಗ್ಗೆ ವಿಮರ್ಶೆಗೋಷ್ಠಿಲೂ ಅದನ್ನೇ ಹೇಳಿದೆ. ಯಾಕಿದನ್ನು ನಾನು ಹೇಳ್ತೀನಂದರೆ, ಪಂಚತಂತ್ರದಂಥ ಅಥವಾ ಹಿತೋಪದೇಶದಂಥ ಅಥವಾ ಯಾವುದೋ ಫಾರಿನ್ನಲ್ಲಿ ಬರುವ ಮಕ್ಕಳ ಕಥೆಗಳಲ್ಲಿ ನೀವು ಮೊರಾಲಿಟಿಯನ್ನು ರೂಪಿಸಬೇಕು, ಇಲ್ಲ ನಾನು ಹೇಳ್ತಿಲ್ಲ, ಅದು ಶಾಲಾ ಪಠ್ಯಗಳಿರುತ್ತೆ. ಅದನ್ನೇ ಕಥೆಗಾರ ಮಾಡಿದ್ದಿದ್ದರೆ ಪಂಪನಂಥವನಿಗೆ, ಇವನಿಗೆ ವ್ಯಾಸನಂಥವನಿಗೆ ಕರ್ಣನಂಥ ಒಂದು ಪಾತ್ರ ಕ್ರಿಯೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಥವಾ ವಿದುರನ ಮನೆಗೆ ಕೃಷ್ಣ ಹೋದರೆ ಅದು ಆ ಕಾಲಕ್ಕದು ಪೊಲಿಟಿಕಲಿ ಎಕ್ಸೆಪ್ಟಬಲ್ ಅಲ್ಲವೇ ಇಲ್ಲ. ಅದು ಆ್ಯಕ್ಚುಲಿ ಅಲ್ಲ, ನಾನು ಹೇಳಿದ ಮೇಲೆ ನನ್ನ ಭಾಷಣ ಆಗಿಬಿಡುತ್ತೆ. ಬಟ್ ಪಾಯಿಂಟ್ ಏನಂದರೆ, ನಾನು ಸ್ವಲ್ಪ ಈ ವಿಮರ್ಶೆ ಕಸುಬು ಬಿಟ್ಟು ಕತೆ ಕಾದಂಬರಿ ಬರೆಯೋದ್ರ ಕಡೆ ಬಂದಿರೋದ್ರಿಂದ ಆ ಮಜಾ ನಿಮ್ಮ ಜೊತೆ, ಆನಂದ ನಿಮ್ಮ ಜೊತೆ ಹೇಳ್ತಿರೋದು ಏನಂದರೆ, ಕುಂಟಿನಿಯವರು ಅವಾಗ ಹೇಳಿದಂಗೆ ಬೇರೆ ಹೇಳೋದಂಗೆ ಆನಂದ ಒಂದೇ. ನೀವು ಈಗ ಹೇಳ್ತಿರಲ್ಲ, ನೀವು ತ್ರಿವೇಣಿಯವ್ರ ಜೊತೆ, ಇವರು ಎಂ ಕೆ ಇಂದ್ರ ಜೊತೆ ತ್ರಿವೇಣಿ ಇದ್ರಲ್ಲ, ತ್ರಿವೇಣಿಯವ್ರ ಕಥೆಗಳನ್ನು ನೀವು ಕಾದಂಬರಿಗಳನ್ನು ಓದಿದರೆ ಇವತ್ತಿನ ಯಾವ ಹಾಟ್ 8 ಅಥವಾ 10 ವೆಬ್ ಸೀರೀಸ್ಗಿಂತ ಏನು ಕಮ್ಮಿ ಇಲ್ಲ. ಅದು ಅವರೇ ಸೈಕಾಲಜಿಸ್ಟು ಮೇಡಮ್, ಅವರೇ ಸೈಕಾಲಜಿಸ್ಟ್. ಅವರು ಸೊಸೈಟಿ ರೆಡಿ ಇರಲಿಲ್ಲ, ಅವ್ರು ಬಚಾವಾದರು. ಸೊಸೈಟಿ ರೆಡಿ ಇರಲಿಲ್ಲ, ಮೈಸೂರಿನ ಸೊಸೈಟಿ, ಅವ್ರು ಇದ್ದಿದ್ದು ಮೈಸೂರಿನಲ್ಲಿ. ಅದೇ ಪ್ರತಿಮಾ ಬೇಡಿ, ಯಾವಾಗ ಅವರು ಪ್ರತಿಮಾ ಬೇಡಿ ಅವ್ರು ಟೈಮ್ ಪಾಸ್ ಬರೆದ್ರು, ಅಂದರೆ ನಾವು ಬರೀ ವೇದಶಾಸ್ತ್ರ ಪುರಾಣ ಮಾತ್ರ ಓದಲ್ಲ, ಇದು ಓದ್ತೀವಿ ಅಂತ ಹೇಳಬೇಕಲ್ಲ ಸಭೆಯಲ್ಲಿ, ಅದಕ್ಕೋಸ್ಕರ ಹೇಳ್ತಿರೋದು. ಅವರು ಬರೆಯೋ ಹೊತ್ತಿಗೆ ಸಮಾಜ ಅದಕ್ಕೆ ಟ್ಯೂನ್ ಆಗಿತ್ತು. ರವಿ ಬೆಳಗೆರೆ ಪ್ರತಿಮಾ ಬೇಡಿ ಅವರ ಟೈಮ್ ಪಾಸ್ ಪುಸ್ತಕವನ್ನು ಬರೆದಾಗ ಅವ್ರಿಗೆ ಯಾರೂ ಫತ್ವಾ ಹೊರಡಿಸ್ಲಿಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಮತ್ತಿದು ರವಿ ಬೆಳಗೆರೆ ಕಥೆನಾ, ಪ್ರತಿಮಾ ಬೇಡಿ ಕಥೆ ಅಲ್ವಾ ಅಂದರೆ, ಬೆಳಗೆರೆ ಕಥೆನೂ ಹೌದು. ಹೆಂಗಂದರೆ ಮತ್ತೆ ಯಾಕೆ ತೊಗೋಬೇಡಿ, ಪದ್ಮನಗರ ಇಷ್ಟನೇ ಕ್ರಾಸಲ್ಲಿ ಇದ್ದಂಥ ರವಿ ಬೆಳಗೆರೆ ಆ ಹಿಸ್ಟ್ರಿಗೆ ಹೋಗಬೇಡ್ರಿ. ಇದಷ್ಟು
ಅವನ ಒಳಗಡೆ ಒಂದು ಚೈತನ್ಯ ಇದೆ ಅಲ್ವಾ, ಆ ಚೈತನ್ಯ ಪ್ರತಿಮಾ ಬೇಡಿಯ ಆ ಕಥೆ ಸ್ಪಂದಿಸಿದೆ. ಇವಳ ಕಥೆ ನನ್ನ ಕಥೆಯೂ ಆಗ್ಬೋದು, ಒಂದು ಭಾಗಶಃ ಅಂತ ಅನ್ನಿಸಿದಾಗ ಅವನು ಅನುವಾದ ಮಾಡ್ತಾನೆ. ಅಂದರೆ ಅನುವಾದ ಮಾಡೋರು ಕೂಡ ತಮಗೆ ಒಲ್ಲದ, ಹಿಡಿಸದ ಸಾಹಿತ್ಯವನ್ನು, ಕಥೆನೋ ಕಾದಂಬರಿನೋ ಅವ್ರು ಯಾರೂ ಅನುವಾದ ಮಾಡಲ್ಲ. ಅವ್ರಿಗೆ ಅವರ ಟೆಂಪರ್ಮೆಂಟಿಗೆ ಯಾವುದು ಹತ್ತಿರ ಆಗುತ್ತೋ ಅಂಥ ಇವುಗಳನ್ನು ಹೇಳ್ತಾರೆ. ಹಾಗೆ ಇವಾಗ ಯಾರು ಮೊರಾಲಿಟಿ ಆ್ಯಂಗಲ್ಲಿ ಚರ್ಚೆ ಮಾಡಿದ್ರು ತಪ್ಪು ನಾನು ಹೇಳ್ತಿಲ್ಲ. ಮಾಸ್ತಿ ಅವ್ರದ್ದು ನೀವು ಓದಿ ನೋಡಿ, ಅಬೇ ದುಪ್ಪಿ ಬರೆದ ಪತ್ರ ಅಂತ ಒಂದು ಕಥೆ ಇದೆ. ಆಮೇಲೆ ಆ ಕಥೆ ಇದೆ, ಮತ್ತು ಇನ್ನೊಂದು ಎಂಥದ್ದು ಹೆಂಡತಿ ಅಂತ ಒಂದು ಕಥೆ ಇದೆ, ವೆಂಕಟಸ್ವಾಮಿ ಹೆಂಡತಿ ಅಂತ ಕಥೆ ಇದೆ. ಆ ಕಥೆಗಳನ್ನು ನೋಡಿದ್ರೆ ಮಾಸ್ತಿ ಅಂತ ಸಂಪ್ರದಾಯಸ್ಥ ಹೇಗೆ ಅವರು ಕಥಾ ಹಂದರದೊಳಗೆ ತಾವೇನೇನು ಸಿಕ್ಕೋ ಎಲ್ಲನೂ ಹೇಳಿ ಮುಗಿಸಿ ಕೈ ತೊಳ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ನನ್ನ ಅಭಿಪ್ರಾಯ ಏನಂದರೆ, ಕಥೆಯಲ್ಲಿ ಮೊರಾಲಿಟಿಯನ್ನು ಹೇಳಿಲ್ಲ ಅಂದರೆ ಆ ಕಥೆಯಲ್ಲಿ ಹೇಳಿಲ್ಲ ಅಂತಲೇ ಅಂದ್ಕೊಳ್ಳೋಣ ತಕ್ಷಣಕ್ಕೆ ಬೇಕಾದ್ರೆ. ಅದು ಹಾಗೆ ಯಾಕೆ ಮಾಡ್ದ ಲೇಖಕ ಅಂದರೆ, ಆ ಯಾಕೆ ಹಂಗೆ ಮಾಡಿದಾನೆ ಲೇಖಕ ಅಂದರೆ, ಸಮಾಜದ ಒಂದು ಸೆಕ್ಷನ್ನು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇದೆ ಅಂತ ಅವ್ನಿಗೆ ಅವನಿಗೆ ಈಗ ಹೇಳೋಕ್ಕೆ ಟೈಮ್ ಬಂದಿದೆ ಅಂತ. ಖಲೀಲ್ ಗಿಬ್ರಾನ್ ಅಂತ ಒಬ್ಬ ದೊಡ್ಡ ಪೊಯೆಟ್, ಅವನು ನ್ಯೂಡ್ ಪೇಂಟಿಂಗ್ಸ್ ಬರೆದ, ನ್ಯೂಡ್ ಪೇಂಟಿಂಗ್ ಬೆತ್ತಲೆ ಚಿತ್ರಗಳನ್ನ ಬರೆದ. ಅವನ ಅಮ್ಮನಿಗೆ ತೋರಿಸ್ದ ಫಸ್ಟ್ ತೊಗೊಂಡೋಗೋನು, ಅವ್ನು ತನ್ನ ತಾಯಿಗೆ ತೋರಿಸ್ದ. ಅವನು ಲೆಬನಾನಿನ ಪೊಯೆಟ್, ಬೇಂದ್ರೆಯವ್ರಿಗೆ ಭಾಳ ಇಷ್ಟ ಅವನು. ಅವ್ರ ಅಮ್ಮ ಹೇಳಿದ್ಲು, ನೀನು ಕವನದ ಪುಸ್ತಕ ತೊಗೊಂಡ ಅಂತ. ಕವನದ ಪುಸ್ತಕ ಹೋದ, ಎರಡೂ ಡೇಂಜರ್ ಇದೆ ಮಗ, ಅದಕ್ಕಿಂತ ಸದ್ಯಕ್ಕೆ ಕವನ ಪ್ರಿಂಟ್ ಮಾಡು, ನೀನು ಸತ್ತ ಮೇಲೆ ನೀನು ಪೇಂಟಿಂಗ್ ಪ್ರಿಂಟ್ ಮಾಡು. 19ನೇ ಶತಮಾನದವ್ರು ರೆಡಿ ಇರಲಿಲ್ಲ ಸಮಾಜ. ಥ್ಯಾಂಕ್ ಯು. ಜಿ ಬಿ ಹರೀಶ್ ಅವರು ಸರ್ ಹೇಳಿದ ತಾವು ಹೇಳಿದ ಕರೆಕ್ಟ್ ಸರಿ. ಪೂರಕವಾಗಿ ಮಹಾಭಾರತ ಓದಿದರೆ ಏನಿದೆ ಸರ್, ಮೊರಾಲಿಟಿ ಪ್ರಶ್ನೆನೇ ಇಲ್ಲ, ಕಿತ್ತು ಹೋಗ್ತದೆ. ಕಿಂದಮರಸಿಗ ಜಿಂಕೆಗಳಾಗಿ ಸಮಾಗಮ ಆಗುವಂಥದ್ದು ಶುರು ಮಾಡಿ ವ್ಯಾಸರು ತಾನೇ ಪಾತ್ರಗಳ ಕಥೆಯನ್ನು ಮುಂದುವರಿಸಿ ತಾನೇ ಪಾತ್ರವಾಗಿ ಬಂದು ಅಲ್ಲಿ 3 ಪಾತ್ರಗಳನ್ನು ಸೃಷ್ಟಿಸಿ ಮಹಾಭಾರತವನ್ನು ಮುಂದೊಯ್ಯುವಂಥದ್ದು. ದೇವಮಾನವರನ್ನು ಕರೆಸ್ಬೋದಿತ್ತು. ಮಹಾಭಾರತ ಇಂಚಿಂಚು ಪುಟ ಓದಿದರೆ ಸರ್ವನಾಶ. ಕರೆಕ್ಟಾಗಿ ಹೇಳಿದ್ರಿ ಸರ್, ಥ್ಯಾಂಕ್ ಯು. ಸಚಿನ್ಗೆ ಬಲ ಬಂತು. ಐ ಥಿಂಕ್ ಬಹಳ ಅದ್ಭುತವಾದ ಚರ್ಚೆ. ನಾನು ಆಗಲೇ ಹೇಳಿದೆ ಶುರುವಾಗಲೇ, ದ ಮೋಸ್ಟ್ ಎಕ್ಸೈಟಿಂಗ್ ಸೆಷನ್ ಇದಾಗತ್ತೆ ಅಂತ. ವೆಲ್ ಸೆಟ್. ಎಸ್. ಇನ್ನೊಂದು ವಿಷಯ ಏನು ಅಂದರೆ, ಈಗ ನಾವು ಸಮಾಜಶಾಸ್ತ್ರ, ಪತ್ರಿಕೋದ್ಯಮ, ಯಾವುದೇ ಈ ಸಮಾಜ ವಿಷಯಗಳನ್ನ ಅಧ್ಯಯನ ಮಾಡುವಾಗ ಒಂದು ಸಿವಿಲ್ ಸೊಸೈಟಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಈ ಸಿವಿಲ್ ಸೊಸೈಟಿ ಅಂದರೆ ಅದೊಂದು ಪೊಲಿಟಿಕಲ್ ಪಾಪ್ಯುಲೇಷನ್. ಕಲೆಯ ಮೂಲಕ ಹೊಸ ಐಡಿಯಾಗಳು ಜನ್ರೇಟ್ ಆಗುತ್ತೆ. ಅಲ್ಲಿ ಕಲೆಯ ಮೂಲ, ಅಲ್ಲಿ ಹೊಸ ಐಡಿಯಾಗಳು ಜನ್ರೇಟ್ ಆಗುತ್ತೆ. ಆ ಜನ್ರೇಟ್ ಆದ ಐಡಿಯಾಗಳೇ ನಾಳೆ ಸರ್ಕಾರವನ್ನು ಅಥವಾ ಈ ಎಲ್ಲ ಗೌರ್ಮೆಂಟ್ ಮಷಿನರಿಗಳನ್ನು ಕಂಟ್ರೋಲ್ ಮಾಡುವಂಥದ್ದು. ಸಿವಿಲ್ ಸೊಸೈಟಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಇನ್ ಸೊಸೈಟಿ, ಇನ್ ಎವ್ರಿ ನೇಷನ್. ಹಾಗಾಗಿ ನಾನು ಕೈಗನ್ನಡಿ ಅಂತ ಹೇಳಿದ್ದು ಈ ಕಾರಣದಿಂದ. ನನಗೆ ಹಳೆ ಯಾವ ಅಂಟಿರಲಿಲ್ಲ ನನಗೆ. ನಾನು ಹೇಳಿದ್ದು ಕತೆ ಮತ್ತು ಕಲೆಯ ಮೂಲಕ ಒಂದು ಐಡಿಯಾ ಕ್ರಿಯೇಟ್ ಆಗುತ್ತೆ, ಹೊಸ ಐಡಿಯಾ. ಆ ಐಡಿಯಾ ನಾಳೆ ಸಮಾಜವನ್ನು ಬದಲಾಯಿಸುತ್ತೆ, ಅಷ್ಟೇ, ನಥಿಂಗ್ ಮಚ್. ಆ್ಯಂಡ್ ಇವತ್ತಿನ ಸಮಾಜ, ಇವತ್ತಿನ ಸರ್ಕಾರ, ಇವತ್ತಿನ ಪ್ರಜಾಪ್ರಭುತ್ವ, ಇವತ್ತಿನ ಪತ್ರಿಕೋದ್ಯಮ ಪ್ರತಿಯೊಂದು ಕೂಡ ಬಂದಿದ್ದು ಎಲ್ಲೋ ಒಂದು ಐಡಿಯಾದಿಂದ. ಆ ಐಡಿಯಾ ಯಾರೋ ಬರ್ತಿದ್ದ ಕಥೆನೂ ಆಗಿರ್ಬೋದು. ಸೊ ಇಲ್ಲಿಗೆ ಈ ಸೆಷನ್ ಮುಗಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ನಿಮ್ಮ 3 ಜನಕ್ಕೂ ತುಂಬ ಅದ್ಭುತವಾದ ಸೆಷನ್ ಆಯಿತು. ಆ್ಯಂಡ್ ನಮ್ಮ ಆಡಿಯನ್ಸ್ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದು, ತುಂಬ ಪ್ರಶ್ನೆಗಳನ್ನು ಕೇಳಿ, ತುಂಬ ಇಂಟ್ರ್ಯಾಕ್ಟಿವ್ ಆಗಿದ್ದು, ತುಂಬ ಮಂಡೆ ಖರ್ಚು ಮಾಡಿ ನಮ್ಮ ಜೊತೆ ಇದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಈ ಅವಧಿ ಮುಕ್ತಾಯಗೊಂಡಿದ್ದು. ಎಲ್ಲರಿಗೂ ತಿಳಿದಿರುವಂತೆ ಒಂದು ಅವಧಿ ಮುಗಿದ ಕೂಡಲೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಈಗ ಕೂಡ ಆ ಪ್ರಶ್ನೆಯ ಸಮಯ. ಒಬ್ಬರಿಗೆ ಮಾತ್ರ ಅವಕಾಶ. ಹಾಗಾಗಿ ಪ್ರಶ್ನೆ ಕೇಳಿದ ನಂತರ ಅವರಿಗೆ ಉತ್ತರ ಗೊತ್ತಿದ್ರೆ ಅವರು ಕೈ ಎತ್ತಿದ್ರೆ ಮೈಕ್ ತಂದು ಕೊಡ್ತೇವೆ. ಅವರು ಆನ್ಸರ್ ಹೇಳಿದರೆ ಅವರಿಗೆ ಒಂದು ಪುಸ್ತಕ ಬಹುಮಾನವಾಗಿ ಸಿಗ್ತದೆ. ಇಂದಿನ ಪ್ರಶ್ನೆ ಅಂತ ಹೇಳಿದರೆ, ಸ್ಮಿತಾ ರಾಘವೇಂದ್ರ ಅವರು ಹೇಳಿದ ಕಥೆಯಲ್ಲಿ ಬಂದ ಲೀಲಾವತಿಯ ಗಂಡನ ಪಾತ್ರದ ಹೆಸರೇನು? ಶಿವ. ನಿಮ್ಮ ಹೆಸರು? ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ. ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರು ಈ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ. ಅವರಿಗೆ ಪುಸ್ತಕ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಧನ್ಯವಾದಗಳು ಮ್ಯಾಮ್. ನಾನು ಒಂದು ಕಾಲದಲ್ಲಿ ವಿಮರ್ಶಕ.
ಅಂತೆಯೇ ನಮ್ಮ ಜೀವನಕ್ಕೆ ಹೋಲುವ ಮಹಾನಗರದ ಮಧ್ಯದ ಸತ್ಯತೆಗಳನ್ನು ತೆರೆದಿದ್ದಂತಹ ಸಚಿನ್ ತೀರ್ಥಹಳ್ಳಿ ಇವರಿಗೂ ಮನದಾಳದ ಧನ್ಯವಾದಗಳು. ಇವರಿಗೂ ಕೂಡ ಜಿ.ಪಿ. ಹರೀಶ್ ಇವರೇ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಮುಂದೆ ಪ್ರಜಾಪತಿ ಕಥೆಯನ್ನು ತಮ್ಮ ಮಾತಿನ ಶೈಲಿಯಿಂದಲೇ ನಗುವಿನೊಂದಿಗೆ ಮುಗಿಸಿಕೊಟ್ಟಂತಹ ಗೋಪಾಲಕೃಷ್ಣ ಕೊಂಡರೆ ಇವರಿಗೂ ಕೂಡ ನಿವೃತ್ತ ಪ್ರಾಧ್ಯಾಪಕರಾಗಿರುವಂತಹ ಮೀನಾಕ್ಷಿ ರಾಮಚಂದ್ರ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಂತೆಯೇ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತಹ ಮಾಡರೇಟ್ ಆಗಿರುವಂತಹ ವಿಷ್ಣುಧರ್ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು. ಇವರಿಗೂ ಕೂಡ ಮೀನಾಕ್ಷಿ ರಾಮಚಂದ್ರ ಇವರು ಸ್ಮರಣಿಕೆ ನೀಡಬೇಕಾಗಿ